मय्यासक्तमनाः पार्थ योगं युञ्जन्मदाश्रयः असंशयं समग्रं मां यथा ज्ञास्यसि तच्छृणु. ಶ್ರೀಮದ್ಭಗವದ್ಗೀತೆಯ 7ನೇ ಅಧ್ಯಾಯ ಪ್ರಾರಂಭವಾಗ್ತಾ ಇದೆ. ಈ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೆಸರಿಟ್ಟಿದ್ದಾರೆ. ಜ್ಞಾನ ಅಂದ್ರೆ ಶಾಸ್ತ್ರಾರ್ಥ ಪಾಂಡಿತ್ಯ ಅಂತ. ಅಂದ್ರೆ ನಾವು ಗ್ರಂಥಗಳನ್ನು ಓದಿ ತಿಳ್ಕೊಂಡು ಮತ್ತೊಬ್ಬರಿಗೆ ಪ್ರವಚನ ಮಾಡೋದು ಅಥವಾ ಗ್ರಂಥ ಬರೆಯೋದು, ಇದನ್ನೆಲ್ಲ ಏನಂತಾರೆ? ಜ್ಞಾನ ಅಂತಾರೆ. ವಿಜ್ಞಾನ ಅಂದ್ರೆ ಅನುಭವ ಅಂತ ಅರ್ಥ. ಆ ತತ್ವ ಏನು ನಾವು ಹೇಳ್ತೀವಿ ಅದು ನಮ್ಮ ಒಳಗೆ ಅನುಭವಕ್ಕೆ ಬಂದ್ರೆ ಅದನ್ನ ವಿಜ್ಞಾನ ಅಂತ ವೇದಾಂತ ಕರೀತಾರೆ. ಈ ಅಧ್ಯಾಯವನ್ನು ವಿಜ್ಞಾನ ಯೋಗ ಅಂತಲೇ ಹೆಸರಿಟ್ಟಿದ್ದಾರೆ. ಆದರೆ ವಿಜ್ಞಾನ ಉಂಟಾಗಬೇಕಾದ್ರೆ ಜ್ಞಾನವೇ ಮೊದಲನೇ ಮೆಟ್ಲು. ವಿಷಯವೇ ಗೊತ್ತಿಲ್ಲದೆ ಹೋದ್ರೆ ಅದನ್ನು ಅನುಭವಕ್ಕೆ ತಂದ್ಕೊಳ್ಳೋದು ಹೇಗೆ? ಹೀಗಾಗಿ ಒಂದು ಶಾಸ್ತ್ರ ಪಾಂಡಿತ್ಯ, ಇನ್ನೊಂದು ಆತ್ಮಾನುಭವ. ಯಾಕೆಂದ್ರೆ ಶಾಸ್ತ್ರದ ಮಾರ್ಗದಿಂದಲೇ ವಿಚಾರಧಾರಣೆಯಿಂದಲೇ ತತ್ವವನ್ನು ತಿಳ್ಕೊಬೇಕು. ಈ 7ನೇ ಅಧ್ಯಾಯ ಆ ರೀತಿಯಾದ ಒಂದು ವಿಶೇಷ ಉಳ್ಳದ್ದಾಗಿದೆ. ಅರ್ಜುನನಿಗೆ ಭಗವಂತ ಉಪದೇಶ ಮಾಡೋಕ್ಕೋಸ್ಕರ ಈಗ ಶ್ರೀ ಭಗವಾನುವಾಚ ಮಯ್ಯಾಸಕ್ತಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು ಅಂತ 7ನೇ ಅಧ್ಯಾಯ ಪ್ರಾರಂಭವಾಗಿದೆ. ಆ ಹಿಂದಿನ ಅಧ್ಯಾಯಕ್ಕೂ ಈ ಅಧ್ಯಾಯಕ್ಕೂ ಏನು ಸಂಬಂಧ? ಭಗವಂತ ಇದ್ದಕ್ಕಿದ್ದ ಹಾಗೆ ಈ ವಿಜ್ಞಾನ ಯೋಗವನ್ನ, ಬ್ರಹ್ಮತತ್ವವನ್ನು ಅರಿತುಕೊಳ್ಳತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾನಲ್ಲ. ಅಂದ್ರೆ ಯೋಗಿನಾಮಪಿ ಸರ್ವೇಷಾಂ ಅದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮದಃ ಇತಿ ಪ್ರಶ್ನಬೀಜಂ ಉಪನ್ಯಸ್ಯ ಸ್ವಯಮೇವ ಈದೃಶಂ ಮದೀಯಂ ತತ್ವಂ ಏವಂ ಮದ್ಗತಾಂತರಾತ್ಮ ಸ್ಯಾತ್ ಇತ್ಯೇತದ್ ವಿವಕ್ಷುಃ ಶ್ರೀ ಭಗವಾನ್ ಉವಾಚ. ಶಂಕರಾಚಾರ್ಯರು 6ನೇ ಅಧ್ಯಾಯಕ್ಕೂ 7ನೇ ಅಧ್ಯಾಯಕ್ಕೂ ಏನು ಸಂಬಂಧ ಏನು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಹಿಂದಿನ ಅಧ್ಯಾಯದ ಕೊನೆಯ ಶ್ಲೋಕದಲ್ಲಿ ಒಂದು ಮಾತು ಹೇಳಿದ್ದಾನೆ ಭಗವಂತ. ಏನಂತ? ಸಮೇ ಯುಕ್ತತಮೋ ಮತಃ. ಯೋಗಿಗಳು ಅಂತ ಎಷ್ಟೆಷ್ಟೋ ಬೇರೆ ಬೇರೆ ರೀತಿಯಾದ ಸಾಧಕರಿರ್ತಾರೆ. ಯೋಗ ಅಂದ್ರೆ ಯೋಗ ಕರ್ಮಸು ಕೌಶಲಂ ಅಂತ ಅಷ್ಟೇ. ಮಾಡತಕ್ಕಂಥ ಒಂದು ಕರ್ಮದಲ್ಲಿ ಜಾಣತನ ಅಂತ. ವೇದಾಂತದಲ್ಲಿ ಏನ್ ಜಾಣತನ ಅಂದ್ರೆ ಕರ್ಮ ಮಾಡಿ ಈಶ್ವರಾರ್ಪಣ ಮಾಡೋದು ಅಷ್ಟೇ. ಭಗವಂತ ಶ್ರೀಕೃಷ್ಣಾರ್ಪಣ ವಸ್ತು ಅಂತೀವಲ್ಲ, ಅದನ್ನೇ ಕರ್ಮಯೋಗ ಅಂತಾರೆ. ಇಂಥ ಯೋಗಿಗಳಲ್ಲಿ ಯಾವನ ಮದ್ಗತೇನಾಂತರಾತ್ಮನ ಅಂತ, ಹೇ ಅರ್ಜುನ, ನನ್ನಲ್ಲಿಯೇ ದೃಢವಾದ ಮನಸ್ಸನ್ನಿಟ್ಟು ಶ್ರದ್ಧೆಯಿಂದ ಎಲ್ಲಾ ಕರ್ಮಗಳನ್ನು ನನಗೆ ಅರ್ಪಿಸಿ ನನ್ನನ್ನೇ ಭಜತೆ ಸೇವಿಸುತ್ತಿರುತ್ತಾನೋ ಅವನು ಯೋಗಿಗಳಲ್ಲಿ ಅತ್ಯಂತ ಉತ್ತಮನಾದ ಯೋಗಿ ಅಂತ ಹಿಂದಿನ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಈಗ ಭಾಷ್ಯಕಾರರು ಆ ಶ್ಲೋಕ ಹಿಂದಿಂದ ತಗೊಂಡು ಮುಂದಕ್ಕೆ ಸಂಬಂಧ ಮಾಡ್ತಾರೆ. ಇತಿ ಪ್ರಶ್ನೆ ಬೀಜಂ ಉಪನ್ಯಸ್ಯ ಅಂತ ಪ್ರಶ್ನೆ ಕೇಳುವುದಕ್ಕೆ ಒಂದು ಅವಕಾಶವಾಯಿತು. ಯಾಕೆ? ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠರಾದ ಯೋಗಿಗಳು ಯುಕ್ತ ತಮರು ಅಂತ ಭಗವಂತ ಹೊಗಳಿದ್ರೆ, ಹಾಗಾದ್ರೆ ಆ ಯುಕ್ತ ತಮರು ಅಂತ ಹೇಗಿರ್ತಾರೆ ಅಂತ ಪ್ರಶ್ನೆ ಕೇಳೋಕೆ ಒಂದು ಅವಕಾಶ ಆಯಿತು. ಸಮಯ ಯುಕ್ತ ತಮೋ ಮತಃ ಅಂತ ಭಗವಂತ ಹೇಳಿದ್ರಿಂದ ಎಲ್ಲರನ್ನೂ ಯೋಗಿಗಳು ಅಂತ ಕರೆಯಬಹುದು. ಯೋಗಿಗಳಲ್ಲಿ ಅತ್ಯಂತ ಶ್ರೇಷ್ಠನಾದವನಿಗೆ ಯೋಗಿ ಅವನೇ ಹಾಗಾದ್ರೆ. ಆದ್ದರಿಂದ ಎಲ್ಲಾ ಯೋಗಿಗಳನ್ನು ಜ್ಞಾನಿಗಳು ಅಂತ ಹೇಳಕ್ ಬರೋದಿಲ್ಲ. ಜ್ಞಾನ ಮಾರ್ಗದಲ್ಲಿರಬಹುದು, ಜ್ಞಾನ ಸಾಧನೆಗಳನ್ನು ಮಾಡ್ತಾ ಇರಬಹುದು, ಇನ್ನು ಜ್ಞಾನಕ್ಕೆ ಹತ್ತಿರತ್ತಾಗಿರಬಹುದು. ಜ್ಞಾನದಲ್ಲೇ ನೆರೆ ನಿಂತಿರೋ ಅನ್ನೋರು ಯಾರು? ಯುಕ್ತತಮರು ಅಂತ. ಯಾಕೆ ಅಂದ್ರೆ ವೇದಾಂತದಲ್ಲಿ ಜ್ಞಾನದಿಂದಲೇ ಮೋಕ್ಷ ಅಂತಿದೆ. ಎಷ್ಟೋ ಸಲ ಜ್ಞಾನ ಅನ್ನೋ ಶಬ್ದವನ್ನ ಪರಮಾತ್ಮನಿಗೆ ಬಳಸ್ಬಿಡ್ತಾರೆ. ಮುಂದೆ ಬರುತ್ತೆ, ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಹೃದಯ ಸರ್ವಸ್ಯ ವೇಷ್ಟಿತಂ ಅಂತ ಆ ಪರಮಾರ್ಥ ತತ್ವ ಹೇಳುವಾಗ ಜ್ಞಾನ ಅಂದ್ರೂ ಬ್ರಹ್ಮವೇ, ಜ್ಞೇಯ ಅಂದ್ರೂ ಬ್ರಹ್ಮವೇ ಅಂತ ಹೀಗೆ ಹೇಳ್ತಾರೆ. ವೇದಾಂತ ಉಪನಿಷತ್ನಲ್ಲೂ ಹಾಗೆ ಏನಂತ?
ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಅಲ್ಲಿ ಜ್ಞಾನ ಅಂದ್ರೆ ಏನು? ಅಂತಃಕರಣ ವೃತ್ತಿ ಅಲ್ಲ. ಅದು ಶಂಕರಾಚಾರ್ಯ ಏನ್ ಬರೀತಾರೆ? ಜ್ಞಾನಂ ಜ್ಞಪ್ತಿ ಅವಬೋಧ ಅಂತಾರೆ. ಈ ಮನಸ್ಸಿನಲ್ಲಾಗತಕ್ಕಂಥ ಅಂತಃಕರಣ ವೃತ್ತಿಯಿಂದ ಒಳಗೆ ಏನು ಅನುಭವ ಆಗುತ್ತೋ ಅದಕ್ಕೆ ಜ್ಞಾನ ಅಂತ ಹೆಸರು. ಆದ್ದರಿಂದ ಶಬ್ದ ಪ್ರಯೋಗ ಮಾಡುವಾಗ ಅದರ ಅಂತರಾರ್ಥ ಏನು ಅಂತ ತಿಳ್ಕೋಬೇಕು. ಈ ಭಗವಂತ ಯಾವಾಗ ಯುಕ್ತತಮೋಮತಃ ಅಂತ ಹೇಳಿದ್ರಿಂದ ಯೋಗಿಗಳಲ್ಲೆಲ್ಲ ಯಾವನ ಅತ್ಯಂತ ಶ್ರೇಷ್ಠ ಅಂದ್ರೆ ಮದ್ಗತೇನ ಅಂತರಾತ್ಮನ, ಭಗವಂತನಾದ ನನ್ನಲ್ಲಿಯೇ ಅಂತಃಕರಣವನ್ನು ಯಾವನು ಪೂರ್ಣವಾಗಿ ನೆಲೆಗೊಳಿಸಿರ್ತಾನೋ ಅವನೇ ಶ್ರೇಷ್ಠ ಅಂತ ಹೇಳ. ಹೀಗೆ ಹೇಳಿದ್ದರಿಂದ ಪ್ರಶ್ನೆ ಬೀಜಂ ಉಪನ್ಯಸ್ಯ. ಈಗ ಅರ್ಜುನ ಏನು ಸಂಶಯ ಬಂತು? ಅಂಥವನು ಅಂದ್ರೆ ಯಾರು, ಅವನ ಸ್ವರೂಪ ಏನು, ಅವನು ಹೇಗಿರ್ತಾನೆ, ಹೀಗೆಲ್ಲ ಒಂದಾನೊಂದು ಪ್ರಶ್ನೆ ಕೇಳತಕ್ಕಂಥ ಅವಕಾಶ ಬಂತು. ಆದ್ದರಿಂದ ಸ್ವಯಮೇವ ಈದೃಶಂ ಮದೀಯಂ ತತ್ವಂ. ಸರಿ ಆಗಬಹುದು. ಅರ್ಜುನ ವಾಚ ಅಂತಿಲ್ವೇ ಇಲ್ವಲ್ಲ ಇಲ್ಲಿ. ಅರ್ಜುನ ಕೇಳಿದ್ರೆ ಭಗವಂತ ಹೇಳೋದು ನ್ಯಾಯ, ಹಾಗಂತೇನಿಲ್ವಲ್ಲ ಅಂತ. ಅದಕ್ಕೆ ಶಂಕರಾಚಾರ್ಯರು ಈಗ ಅಡ್ವೊಕೇಟ್ ಮಾಡ್ತಾರೆ ನೋಡಿ. ಎಷ್ಟು ಜಾಣರು ಅಂದ್ರೆ ಅವರು. ಸರಿ ಕಣ್ರಿ, ಆ ಯುಕ್ತತಮನಾದವನು ಯಾರು ಅಂತ ಅರ್ಜುನ ಕೇಳಿಯೇ ಇಲ್ವಲ್ಲ ಅಂದ್ರೆ ಹಾಗಲ್ಲ. ಸ್ವಯಮೇವ ಈದೃಶಂ ಮದೀಯಂ ತತ್ವಂ. ಆ ಉಪದೇಶ ಮಾಡತಕ್ಕ ಭಗವಂತನಿಗೆ ಹೀಗನ್ಸಿದೆಯಂತೆ ನೋಡಿ. ಆ ಗುರು ಎಷ್ಟು ದೊಡ್ಡವನು ಅಂದ್ರೆ ಶಿಷ್ಯ ಏನೋ ಪ್ರಶ್ನೆನೇ ಕೇಳಲಿಲ್ವಲ್ಲ ಅಂದ್ರೆ ಪ್ರಶ್ನೆ ಕೇಳೋಕೆ ಬಂದಿರ್ತಾನೆ ಕೇಳ್ತಾನೆ, ಅಥವಾ ಸಂಶಯ ಬಂದಿರ್ತಾನೆ ಕೇಳ್ತಾನೆ. ಹಾಗೇನ್ ಮಾಡ್ತಾನೆ ಗುರು? ನೋಡು, ಹೀಗಿದೆಯಲ್ಲ, ಇದರ ಬಗ್ಗೆ ಈ ರೀತಿಯಾಗಿ ಹೆಚ್ಚಾಗಿ ತಿಳ್ಕೋಬೇಕು. ಯಾರು ಕೇಳಿದ್ರೆ ಏನು ಉತ್ತರ ಹೇಳ್ತೀಯ? ಯುಕ್ತತಮ ಅಂದ್ರೆ ಏನು ಅಂತ ಮೆಲ್ಲಗೆ ಪ್ರಶ್ನೆ ಬೀಜಂ ಉಪನ್ಯಸ್ಯ ಅಂತ. ಪ್ರಶ್ನೆ ಕೇಳೋಕೆ ಒಂದಾನೊಂದು ಕಾರಣ ಇದೆ, ಸಂಬಂಧ ಇದೆ. ಇಷ್ಟರ ಮಟ್ಟಿಗೆ ಭಗವದ್ಗೀತೆಯಲ್ಲಿ ಒಂದೊಂದು ಅಧ್ಯಾಯಕ್ಕೂ ಸಂಬಂಧ ಬರೆಯೋರು ಯಾರೂ ಇಲ್ಲ. ಶಂಕರಾಚಾರ್ಯ ಒಬ್ಬರೇ ಗತಿ. ಹಿಂಗಾದ್ರೆ 18 ಅಧ್ಯಾಯಕ್ಕೆ 18 ಯೋಗ ಅಂತ ಹೆಸರಿಟ್ಬಿಡ್ತಾರೆ. 18 ಅಧ್ಯಾಯ ಪಾರಾಯಣ ಮಾಡ್ಬಿಡ್ತಾರೆ. ಏನು? ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ. ಸ್ವಾಮಿ ಒಂದಕ್ಕೊಂದಕ್ಕೆ ಏನ್ ಸಂಬಂಧ ಅಂತ ಎಲ್ಲ ಭಗವದ್ಗೀತೆಯ ನೋಡಿ. ಏನ್ ಮಾಡೋದು ಇದಕ್ಕೆ? ಅದೇನು ನಾವು ಭಗವದ್ಗೀತೆಯನ್ನು ಒಳಗೆ ಪ್ರವೇಶನೇ ಮಾಡಿಲ್ಲ ಅಂತ ಆಗ್ಬೋದು. ಹಾಗಾಗಬಾರ್ದು. ಏಕವಾಕ್ಯತೆ 1ನೇ ಅಧ್ಯಾಯದಿಂದ ಅರ್ಜುನ ವಿಷಾದ ಯೋಗದಿಂದ ಹಿಡಿದು ಯತ್ರ ಯೋಗೇಶ್ವರ ಕೃಷ್ಣನವರೆಗೂ ಒಂದೇ ತಾತ್ಪರ್ಯ. 700 ಶ್ಲೋಕಗಳಿಗೋವೆ ಅಖಂಡವಾದ ತಾತ್ಪರ್ಯವನ್ನ ಹೇಳಬೇಕು. ಅದು ಶಂಕರಾಚಾರ್ಯರಿಂದಲೇ ಸಾಧ್ಯ. ಯಾಕೆಂದ್ರೆ ಭಗವದ್ಗೀತೆ ಎಷ್ಟೋ ಜನ ಭಾಷ್ಯ ಬರೆದಿದ್ದಾರೆ, ಎಷ್ಟೋ ಗ್ರಂಥಗಳು ಹೊರಟಿವೆ ಭಗವದ್ಗೀತೆ ಅವತಾರ ಆದ ಮೇಲೆ. ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಎಷ್ಟು ಗ್ರಂಥಗಳು ಹೊರಡಲಿ ಶಂಕರಾಚಾರ್ಯರ ಭಾಷ್ಯವೇ ಸರಿಯಾದದ್ದು. ಅದಕ್ಕೊಂದು ದೃಷ್ಟಾಂತ ಕೊಡು ಕೇಳಿ. ಭಗವದ್ಗೀತೆ ಅನ್ನೋದು ಅಮೃತ ಸರೋವರ. ಏನಂತ? ಅಮೃತ ಸರೋವರ. ಸರೋವರ ಕೇಳಿಬೇಕಾದರೆ ಸೋಪಾನ ಮೆಟ್ಲು ಬೇಡವೇ? ಶಂಕರಾಚಾರ್ಯರ ಭಾಷ್ಯ ಸ್ಫಟಿಕ ಸೋಪಾನ. ಸ್ಫಟಿಕ ಸೋಪಾನ ಅಂದ್ರೆ ನಾವಲ್ಲಿ ಬಗ್ಗಿದ್ರೆ ನಮ್ಮ ಮುಖ ಕೂಡ ಕಾಣುತ್ತೆ. ಅಂಥ ಸ್ವಚ್ಛವಾದ ಸೋಪಾನ. ಆದ್ದರಿಂದ ಶಂಕರಾಚಾರ್ಯರು ಬರೆದಿರೋ ಭಾಷ್ಯವೆಂಬ ಸ್ಫಟಿಕ ಸೋಪಾನವನ್ನು ಹಿಡಿದು ಗೀತೆ ಅಂತಕ್ಕ ಅಮೃತ ಸರೋವರವನ್ನ ಮುಟ್ರಿ. ಇಷ್ಟು ಚೆನ್ನಾಗಿ ಹೇಳೋರು. ಅಂದ್ರೆ ಏನಾಯ್ತಲ್ಲಿ? ಆತ್ಮಂತ ಅತ್ಯಂತ ಹತ್ತಿರವಾಗಿ ಪರಮಾತ್ಮನ ಹೃದಯವನ್ನೇ ಮುಟ್ಟಿ ಆ ಭಗವಂತನ ಉಪದೇಶದ ನಿಜ ಏನು ಅನ್ನೋದನ್ನ ಶಂಕರಾಚಾರ್ಯರ ಭಾಷೆಯಲ್ಲಿ ಇದೆ. ಇನ್ನೂ ಅನೇಕರು ಬರೆದಿದ್ದಾರೆ, ಅದನ್ನು ನಾವೇನು ನಿರಾಕರಣೆ ಮಾಡಲ್ಲ. ಆದ್ರೆ ಇದು ಎಲ್ಲಾದ್ರಲ್ಲೂ ಅತ್ಯಂತ ಇಷ್ಟ. 50 ಹುಡುಗರು ಇರ್ತಾರೆ ಸ್ಕೂಲಲ್ಲಿ, ಒಬ್ಬನಿಗೆ ಒಂದು ಪ್ರೈಸ್ ಕೊಟ್ಬಿಡ್ತಾರೆ. ಯಾಕೆ ಅಂತ? ಜಾಸ್ತಿ ನಂಬರ್. ಹಾಗಾದ್ರೆ ಇವರೆಲ್ಲ ಹುಡುಗರಲ್ವೇ, ಓದ್ಲಿಲ್ವೇ, ಸ್ಟೂಡೆಂಟ್ಸ್ ಎಲ್ಲ ಇದ್ದಾರೆ, ಎಲ್ಲ 3rd ಕ್ಲಾಸೋ 2nd ಕ್ಲಾಸೋ ಇಲ್ಲ, ಹೀಗಿರುತ್ತೆ. ಆದ್ದರಿಂದ ಯಾರು ಉತ್ತಮರು ಅವರಿಗೆ ಏನಾದ್ರು ಒಂದು ಗೌರವ ಕೊಡ್ಬೇಕಲ್ಲ. ಹಾಗೆ ಭಗವದ್ಗೀತೆಯ 100 ಭಾಷ್ಯಗಳು 100 ವ್ಯಾಖ್ಯಾನಗಳು ಇದ್ದರೂ ಕೂಡ ಮೊಟ್ಟ ಮೊದಲು ಸಾಧಕನಾದವನು ಶಂಕರಾಚಾರ್ಯ ಏನ್ ಹೇಳ್ತಾರೆ ಭಗವದ್ಗೀತೆ ಅರ್ಥನ ಅಂತ ಮೊದಲೇ ಬರೆದರು. ತಪಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಂ ಅಂತ. ಎಚ್ಚರಿಕೆ, ಭಗವದ್ಗೀತೆ ಓದಬೇಕಾದ್ರೆ ಇದರಲ್ಲಿ ಸಮಸ್ತ ವೇದಗಳ ಸಾರ ಸಂಗ್ರಹ ಅಂತ. ನೀವು ಎಷ್ಟು ವೇದನಾರು ಇರಲಿ, ಅದು ಎಷ್ಟು ವಿಸ್ತಾರವಾಗೂ ಇರಲಿ,
ಅದನ್ನೆಲ್ಲ ಜೀವಮಾನದಲ್ಲಿ ಓದಿ ಮುಗಿಸೋಕ್ ಆಗಲ್ಲ. ಜಿಸ್ಟ್ ಇದು ಏನು ಗೀತೆ ಈ 18 ಅಧ್ಯಾಯ ಓದಿಬಿಟ್ರೆ ಯಾವ್ಯಾವ ವೇದದಲ್ಲಿ ಏನೇನು ಹೇಳಿದಾರೋ ಎಲ್ಲ ಅದರೊಳಗೆ ಇದೆ. ಅಷ್ಟರ ಮಟ್ಟಿಗೆ ಭಗವತ್ಪಾದರು. ಆದ್ರಿಂದಲೇ ಈಗ ಸಂಬಂಧ ಹೇಳ್ತಾ ಇದ್ದಾರೆ. ಸಮೇಯುಕ್ತ ತಮಾಮತಃ ಅಂತ ಭಗವಂತ ಹೇಳಿದ್ರಿಂದ ಯುಕ್ತ ತಮರು ಯಾರು? ಯುಕ್ತರು ಅಂದ್ರೆ ಯೋಗಿಗಳು. ಯುಕ್ತ ತಮರು ಅಂದ್ರೆ ಸ್ವಲ್ಪ ಏನಾದ್ರು ವಿಶೇಷ ಇರಬೇಕಲ್ಲ. ಎಲ್ರಿಗೂ ಪಾಸ್ ಆಗಿದೆ, ಸಂತೋಷ. ಫಸ್ಟ್ ಕ್ಲಾಸ್ ಬಂದವರು ಯಾರು? ರ್ಯಾಂಕ್ ಬಂದವನೇ ನೋಡಿದ್ರೆ ಎಷ್ಟು ಮೇಲ್ಮೇಲಕ್ಕೆ ಹೋಗುತ್ತೆ. ಇವನು ಹಾಗೆ ಅವನು ಪಾಸ್ ಮಾಡಿದ್ದಾನೆ, ಮುಂದಿನ ಕ್ಲಾಸ್ಗೆ ಹೋಗ್ತಾನೆ. ಅದೇನು ದೊಡ್ಡ ಹೆಚ್ಚುಗಾರಿಕೆ ಅಂದ್ರೆ ರ್ಯಾಂಕ್ ತಗೊಂಡಿದ್ದಾನಲ್ರಿ, ಹಾಗರ್ಥ. ಶಂಕರಾಚಾರ್ಯ ರ್ಯಾಂಕ್ ತಗೊಂಡಿದ್ದಾರೆ ಭಗವದ್ಗೀತೆಗೆ ಅರ್ಥ ಮಾಡೋ ವಿಷಯದಲ್ಲಿ. ಆದ್ರಿಂದ ಹೇಗೆ ಸಂಬಂಧ ಬರೀತಾರೆ ನೋಡಿ. ಹಿಂದಿನ 6ನೇ ಅಧ್ಯಾಯಕ್ಕೂ ಈ 7ನೇ ಅಧ್ಯಾಯಕ್ಕೂ ಇಷ್ಟೇ ಒಂದಾನೊಂದು ಸಂಬಂಧ. ಏನಾಯ್ತು ಈಗ? ಪರಮಾತ್ಮ ತತ್ವಜ್ಞಾನದಿಂದ ಮೋಕ್ಷ ಅಂತ ಹೇಳಿದ ಮೇಲೆ ಆ ಪರಮಾತ್ಮ ತತ್ವ ಅನ್ನೋದು ಯಾವುದು, ಅದರ ಹೆಚ್ಚುಗಾರಿಕೆ ಏನು ಅನ್ನೋದನ್ನು 7ನೇ ಅಧ್ಯಾಯದಲ್ಲಿ ಭಗವಂತ ತಿಳಿಸ್ತಾ ಇದ್ದಾನೆ. ಗೀತೆಯೊಳಗೆ ಬಹಳ ಮುಖ್ಯವಾದ ಅಧ್ಯಾಯ ಇದು. ಅದಕ್ಕೋಸ್ಕರ ನೋಡಿ ಆ ಮಾತು ಹೇಗೆ ಬರೀತಾರೆ. ಈದೃಶಂ ಮದೀಯಂ ತತ್ವಂ ಏವಂ ಮದ್ಗತಾಂತರಾತ್ಮ ಸ್ಯಾತ್ ಇತ್ಯೇತತ್ ವಿವಕ್ಷು. ವಿವಕ್ಷು ಅಂದ್ರೆ ಹೇಳಬೇಕು ಎಂಬ ಉದ್ದೇಶವುಳ್ಳವನು. ಯಾರು? ಭಗವಂತ. ಯಾರಿಗೆ? ಅರ್ಜುನನಿಗೆ. ಅರ್ಜುನ ಅಂತಹ ಶ್ರೇಷ್ಠನಾದ ಭಕ್ತ. ಇವನಿಗೆ ಈ ತತ್ವವನ್ನ, ಪರಬ್ರಹ್ಮ ತತ್ವವನ್ನು ಹೇಳಬೇಕು ಅಂತ ಆ ಭಗವಂತ ಪಾರ್ಥಸಾರಥಿ ಮನಸ್ಸಿಗೆ ಬಂದ್ಬಿಡ್ತು. ಅದಕ್ಕೋಸ್ಕರ ಈಗ ಅರ್ಜುನ ಯಾವ ಪ್ರಶ್ನೆ ಕೇಳದೆ ಹೋದ್ರು, ಸಂಶಯ ಪಡದೆ ಹೋದ್ರು, ತಾನೇ ಹೇಳ್ತಾ ಇದ್ದಾನೆ. ಅದಕ್ಕೆ ಬರ್ತದೆ ಅಂತ ಶ್ರೀ ಭಗವಾನುವಾಚ. ಭಗವದ್ಗೀತೆಯನ್ನು ಎಷ್ಟು ಆಳವಾಗಿ ಹೇಗೆ ಕ್ರಮಬದ್ಧವಾಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ಶಂಕರ ಭಾಷ್ಯವನ್ನೇ ಓದಬೇಕು. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ನೋಡಿ ಆ ಶ್ಲೋಕದಲ್ಲೇ ಎಷ್ಟು ವಿಷಯ ಅಡಕವಾಗಿದೆ ಅಂತ. ಹೇ ಅರ್ಜುನ, ಮಯ್ಯಾಸಕ್ತ ಮನಃ ಮದಾಶ್ರಯ ಅಂತ 2 ಮಾತನ್ನು ಜೋಡಿಸ್ಬೇಕು. ಯಾರು ಭಗವಂತನಲ್ಲಿ ಮನಸ್ಸನ್ನ ನೆಲೆಗೊಳಿಸಿರ್ತಾರೋ ಒಂದಾಯಿತು. ಆಮೇಲೆ ಮದಾಶ್ರಯ ಅಂತ ಭಗವಂತನೇ ಗತಿ ಅಂತ. ಹೇಗೆ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಅಂತ ಹೇಳ್ತೇವೆಯೋ ಹಾಗೆ ಪರಮಾತ್ಮನಲ್ಲಿ ಆಸಕ್ತಿಯಿಂದ ಏನು? ಪ್ರೀತಿ ಇರಬೇಕು. ಏನನ್ನ ನಾವು ಕಲಿಬೇಕಾಗಲಿ, ವ್ಯವಹಾರ ಮಾಡಬೇಕಾಗಲಿ, ನಮಗೆ ಆ ವಸ್ತುವಿನ ವಿಷಯದಲ್ಲಿ ಪ್ರೇಮ ಇದ್ದೇ ಇರಬೇಕು. ಇಲ್ಲದೆ ಅದು ಬೇಕು ಅನ್ನಿಸ್ತೇ ಹೋದ್ರೆ ನಾವು ಯಾಕೆ ಅದನ್ನ ಉಪಯೋಗಿಸ್ತೇವೆ? ಹೀಗೆ ಹೇ ಅರ್ಜುನ, ಭಗವಂತನಾದ ನನ್ನಲ್ಲಿ ಮನಸ್ಸನ್ನ ಇಟ್ಟಿರಬೇಕು. ಅಂದ್ರೆ ಭಗವಂತ ನನಗೆ ಬೇಕು ಅನ್ಸಿದ್ರೆ. ಹೇಗೆ ಮಗುವಿಗೆ ತಾಯಿ ಬೇಕು ಅಂದ್ರೆ ಖಂಡಿತ ಬೇಕು. ಅದಕ್ಕಿಂತ ದೊಡ್ಡ ವಸ್ತು ಆಟ ಮಗುವಿಗೆ ಇಲ್ವೇ ಇಲ್ಲ ಅಲ್ವೇ? ಎಷ್ಟೋ ಸಲ ಪಾಪ ಆ ತಾಯಿ ಕಳ್ಕೊಂಡು ಮಕ್ಕಳು ಅದಾಡ್ತಿರ್ತದೆ ನೋಡಿ. ಅವ್ರು ಯಾರು ಎತ್ಕೊಂಡು ಏನು ಮಾಡಿದ್ರು ಅದಕ್ಕೆ ಆ ಆನಂದ ಬರುತ್ತೋ. ಆದ್ದರಿಂದ ಮಯ್ಯಾಸಕ್ತ ಮನಃ ಅನ್ನೋ ಮಾತಿಗೆ ಮೈ ವಕ್ಷ್ಯಮಾಣ ವಿಶೇಷಣೆ ಪರಮೇಶ್ವರೇ ಆಸಕ್ತಂ ಮನಃ ಯಸ್ಯ. ನಾನು ಯಾರೋ ಅನ್ನೋದನ್ನು ತಿಳ್ಕೋಬೇಕು. ಇಲ್ಲಿ ನೀನು ಭಕ್ತ ಕೃಷ್ಣ ಯಾವದೇ ವಸುದೇವ ದೇವಿಕೆಯರ ಪುತ್ರ ಅಲ್ವೇ? ಅಷ್ಟೇ ತಾನೆ? ಹಾಗಲ್ಲ. ಪರಮೇಶ್ವರ, ಈ ಪರಮೇಶ್ವರ ಅಂದ್ರೆ ಸಾಕ್ಷಾತ್ ಭಗವಂತನೇ ಕೃಷ್ಣ. ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಪುರಾಣ ವಾಕ್ಯ. ದಶಾವತಾರಗಳನ್ನು ಮಾಡಿದಾನಲ್ಲ ಭಗವಂತ, ಅವೆಲ್ಲ ವಂಶಾವತಾರ ಅಂತ. ಒಂದೊಂದು ಪಾಯಿಂಟ್ ಒಂದೊಂದು ಸ್ವಲ್ಪ ಇಷ್ಟಿಷ್ಟು. ಮತ್ಸ್ಯ ಕೂರ್ಮ ವರಾಹ ಅಂತ. ಏಕೆ ಅಂಶಕಲಾ ವಿಷ್ಣೋ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಭಾಗವತಲ್ಲಿ ಬರೀತಾನೆ. ಕೃಷ್ಣಾವತಾರ ಅನ್ನೋದು ಪರಮಾತ್ಮನ ಪರಿಪೂರ್ಣ ಅವತಾರ. ಈವನ್ ರಾಮಾವತಾರ ಕೂಡ ಅಲ್ಲ ಅಂತ. ಅವನು ಮನುಷ್ಯನಂತ ನಡ್ಕೊಂಡ, ನಮ್ಮ ಹಾಗೆ ದುಃಖ ಪಟ್ಟ ಅಂತ ಹೀಗಿರುತ್ತೆ. ಅಲ್ಲಿ ಒಂದೇ ಬಾರಿಗೆ ರಾಮನನ್ನ ಪರಮಾತ್ಮ ಅಂತ ತಿಳ್ಕೊಳ್ಳೋದು ಕಷ್ಟ. ಕೃಷ್ಣಾವತಾರ ಮಾತ್ರ ಅಲ್ಲಿ ಭಗವಂತ ಮಾಡದೇ ಇರೋ ಕೆಲಸವೇ ಇಲ್ಲ ಅಂತ. ಎಲ್ಲ ಕೆಲವೆಲ್ಲ ಏನು ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ಕ್ಷತ್ರ ಧರ್ಮವನ್ನು ನಡೆಸಬೇಕಾದದ್ದು ಮಾತ್ರ, ಹಾಗೇನಿಲ್ಲ ನಿರ್ಬಂಧ. ಎಲ್ಲವನ್ನೂ ಪರಮಾತ್ಮ ಅಲ್ಲಿ ತನ್ನ ನಡವಳಿಕೆಯಿಂದಲೇ ತೋರಿಸ್ತಾನೆ.
ಆದ್ರೆ ಅವನಿಗೆ ಯಾವ ಪಾಪವಾಗ್ಲಿ ಪುಣ್ಯವಾಗ್ಲಿ ಏನು ಅಂಟಲ್ಲ ಅಂದ್ರೆ ಕೃಷ್ಣನ ಚರಿತ್ರೆಯೇ ಚರಿತ್ರೆ. 16,000 ಜನ ಮದುವೆ ಮಾಡ್ಕೊಂಡ ಅಂದ್ರೆ ನಾವು ಮಾಡ್ಕೊಳಕಾತೀವಿ, ಒಬ್ಬರನ್ನು ಹಾಕೋದೇ ಕಷ್ಟ. ಅಂದಮೇಲೆ ಕೃಷ್ಣನನ್ನು ಅನುಸರಿಸಬೇಕು ಅಂತಲ್ಲ, ಅವನ ನಿಜ ಏನು ಗುಟ್ಟೇನು ಅಂದ್ರೆ ಸಾಕ್ಷಾತ್ ಪರಮಾತ್ಮನಾದ್ರಿಂದ ಜಗತ್ತೇ ಅವನ ಕುಟುಂಬ ಅಂದ್ಮೇಲೆ ಏನ್ ಹೆಚ್ಚುಗಾರಿಕೆ ಆಯ್ತು? 16,000 ಲೆಕ್ಕಕ್ಕೆ ಇಲ್ಲ ಅಂತ ಆಯ್ತು. ಯಾಕೆ ವಸುಧೈವ ಕುಟುಂಬಕಂ, ಇಡೀ ಭೂಮಂಡಲವೇ ಅವನ ಕುಟುಂಬ ಅಂತ ಆದ್ರೆ ಮತ್ತೆ ಆಕ್ಷೇಪಣೆ ಏನ್ ಬರುತ್ತಲ್ಲೇ? ಹೀಗೆ ಆ ಪರಮಾತ್ಮನ ದಿವ್ಯ ಅವತಾರವನ್ನು ಅರ್ಥ ಮಾಡ್ಕೋಬೇಕು. ಅದನ್ನು 7ನೇ ಅಧ್ಯಾಯದಲ್ಲಿ ಬಹಳ ತಾತ್ಪರ್ಯದಿಂದ ಹೇಳ್ತಾನೆ. ಅದಕ್ಕೋಸ್ಕರ 7ನೇ ಅಧ್ಯಾಯ ಬಹಳ ಮುಖ್ಯ ಅಂತ ಇಲ್ಲಿ ಬರೀತಾರೆ ನೋಡಿ. ವಕ್ಷ್ಯಮಾಣ ವಿಶೇಷಣೆ ಪರಮೇಶ್ವರೇ ಆಸಕ್ತಂ ಮನಃ. ಹೇ ಅರ್ಜುನ, ಬರೀ ನಾನಿಲ್ಲಿ ಪಾರ್ಥ ಸಾರಥ್ಯ ಕೂತಿದ್ದೇನೆ, ನಾನು ಕೃಷ್ಣ ಅಂತ ಮಾತ್ರ ನೀನು ಅಷ್ಟರಲ್ಲಿಯೇ ನನ್ನನ್ನು ನೋಡಿ ತೃಪ್ತನಾಗಬಾರದು. ಗೊತ್ತಾಗಲ್ಲ, ಎಷ್ಟೋ ಸಲ ಭಾರಿ ಭಾರಿ ಶ್ರೀಮಂತರು ನೋಡೋದು ಸುಮ್ಮನೆ ಒಂದು ಬಟ್ಟೆ ಹಾಕೊಂಡ್ರೆ ಅವ್ರಿಗೆ ಯಾರು ಏನು ಅಂತಲೇ ಗೊತ್ತಾಗೋದು. ಅದಕ್ಕಿಂತ ಅವ್ರ ಮನೆ ಯಾವ ಒಂದು ಕಾವಲುಗಾರ ಇರ್ತಾನೆ ಅವನೇ ಡ್ರೆಸ್ ಜೋರ ಹಾಕೊಂಡಿರ್ತಾನೆ. ಎಷ್ಟೋ ಸಲ ಹಾಗಾಗ್ಬಿಡುತ್ತೆ. ಆದ್ರೆ ಆ ಮೇಲಿನ ಒಂದಾನೊಂದು ರೂಪಾಕಾರಗಳಿಂದ ಗೊತ್ತು ಮಾಡಕ್ಕಾಗಲ್ಲ. ಹಾಗೆಯೇ ಪರಮಾತ್ಮನ ತಿಳ್ಕೊಳ್ಳೋದು ಅಂದ್ರೆ ಏನು ಹುಡುಗಾಟವೇದು? ಇದೇ ಪರಮಾತ್ಮ ಈ ಕೃಷ್ಣ ಉಪದೇಶ ಮಾಡ್ತಾ ಇರೋನು. ಪಶ್ಚಿಮೇ ಪಾರ್ಥ ರೂಪಾಣಿ ಅಂದ್ಬಿಟ್ಟ, 11ನೇ ನೋಡು ಅಂದ್ಬಿಟ್ಟ. ಏನಿದು ಅರ್ಜುನ ಡಂಗೆದ್ದು ಹೋಗ್ಬಿಟ್ಟ. ಅಲ್ಲ 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 ಅಲ್ಲ, ಎಂಥ ಆಶ್ಚರ್ಯ! ಸಮಸ್ತವೂ ಪರಮಾತ್ಮ, ವಿಶ್ವವಿಲ್ಲ. ಯಾರಿಗೆ ಸಾಧ್ಯ ಹೇಳಿ ಸ್ವಾಮಿ? ಹೇಳಿ, ಒಂದು ವಿಶ್ವರೂಪ ತೋರಿಸಿ ನೋಡೋಣ ನೀವು. ನಾವು ಆತ್ಮನೇ ಇಲ್ವೇ ಅಂತ ಆಗುತ್ತೆ. ಆದ್ದರಿಂದ ಪರಮಾತ್ಮ ಯಾರು ಅನ್ನೋದನ್ನ ತಿಳಿಸೋದಕ್ಕೋಸ್ಕರವೇ ಈ ಅಧ್ಯಾಯ ಶುರುವಾಗಿದೆ. ಶಂಕರಾಚಾರ್ಯ ನೋಡಿ, ವಕ್ಷ್ಯಮಾಣ ವಿಶೇಷಣೆ ಅಂದ್ರು. ಆ ತತ್ವ ಯಾವುದು ಪರತತ್ವ ಅನ್ನೋದನ್ನ ಮುಂದೆ ಶ್ಲೋಕದಲ್ಲಿ ಭಗವಂತನೇ ಹೇಳಿದ್ದಾನೆ. ಆ ವಿಶೇಷಣಗಳನ್ನೆಲ್ಲ ಈ ಸಾಧಕರು ತತ್ವ ಜಿಜ್ಞಾಸಗಳು ಅನುಸಂಧಾನ ಮಾಡಬೇಕು. ಆಗಲೇ ಕೃಷ್ಣ ಅಂದ್ರೆ ಯಾರು ಅಂತ ಗೊತ್ತಾಗತ್ತೆ. ಇಲ್ಲದೆ ಏನೋ ರಾಮಾವತಾರ ಕೃಷ್ಣಾವತಾರ ಅಂತ ಹಾಗೆಲ್ಲ ಹೇಳಿದ್ರೆ ಗೊತ್ತಾಗಲ್ಲ ಅನ್ನೋದು ಮುಖ್ಯವಾದ ವಿಷಯ. ಅಂಥ ಯಾವ ಪರಮಾತ್ಮನಲ್ಲಿ ಹೇ ಅರ್ಜುನ ಆಸಕ್ತ ಮನಃ, ಅವ ಪರಮಾತ್ಮನನ್ನೇ ಸದಾ ಕಾಲವೂ ಕೂಡ, ಅದು ಒಂದು ವಾಕ್ಯ ಬರೀತಾರೆ ಶಂಕರಾಚಾರ್ಯ, ಯತ್ ಪಶ್ಯತಿ ಯತ್ ಶೃಣೋತಿ ತತ್ಸರ್ವಂ ವಾಸುದೇವತ್ವೇನೈವ ಪಶ್ಯತಿ. ಹಿಂದೊಂದು ಬಂತು, ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ ಬಹುನಾಮ ಜನ್ಮರಾಮಂತೆ ಅಂತ. ಅದು ಬಂತ ಇಲ್ಲ ಮುಂದೆ ಬರುತ್ತಾ ಮರ್ತಿದ್ದೀನಿ, ಇರಲಿ ಅಂತೂ ಭಗವದ್ಗೀತೆಯಲ್ಲಿದೆ. ಅಂದಮೇಲೆ ಏನಾಯ್ತು? ವಾಸುದೇವನೇ ಎಲ್ಲವೂ ಅನ್ನೋದು ಪರಮಾರ್ಥ ತತ್ವಜ್ಞಾನ. ವಾಸುದೇವ ಅಂದ್ರೆ ವಾಸನಾದ್ ವಾಸುದೇವಸ್ಯ ವಾಸಿತಂ ಭವನತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮಸ್ತುತೆ. ಸಮಸ್ತ ಪ್ರಾಣಿಗಳಲ್ಲೂ ಅಂತರಾತ್ಮನಾಗಿದ್ದುಕೊಂಡು ಒಳಗು ಹೊರಗು ಎಲ್ಲೆಲ್ಲಿಯೂ ವ್ಯಾಪಿಸಿರತಕ್ಕ ತತ್ವ ಯಾವುದೋ ಅವನನ್ನೇ ವಾಸುದೇವ, ಅವನನ್ನೇ ಇಲ್ಲಿ ಭಗವಾನ್ ಅಂತ ಕಾಣ್ತಾರೆ. ಇಂಥ ಯಾವ ನನ್ನನ್ನ ಹೇ ಪಾರ್ಥ, ಈ ಯಾವ ತತ್ವವನ್ನ ಮನಸ್ಸಿನಲ್ಲಿ ದೃಢಪಡಿಸಿಕೊಂಡು ಯೋಗಂ ಯುಂಜನ್ ಮದಾಶ್ರಯ ಅಂತ, ಯೋಗಂ ಯುಂಜನ್ ಯೋಗವನ್ನ ಮಾಡುತ್ತಾ ಅಂತ. ಯುಂಜನ್ ಅನ್ನೋದು ವರ್ತಮಾನ ಕಾಲದ ಒಂದು ಟೆನ್ಸ್, ಅಂದ್ರೆ ಮಾಡುತ್ತಾ ಅಂತ. ಅಂದ್ರೇನು? ಯೋಗವನ್ನು ಮಾಡುತ್ತಾ ಇರುವವನು ಮೈ ಆಸಕ್ತ ಮನಾಹ ಅಂತ ಅರ್ಥ. ಭಗವಂತನಾದ ನನ್ನಲ್ಲಿಯೇ ಮನಸ್ಸನ್ನು ನೆಲೆಗೊಳಿಸಿ ಯೋಗವನ್ನು ಮಾಡುತ್ತಾ ಮದಾಶ್ರಯ ಅಂತ. ಮತ್ತಿನ್ನೂ ಒಂದು ಮಾತು, ಮೈ ಆಸಕ್ತ ಮನಃ ಆಯಿತು, ಮದಾಶ್ರಯ ಅಂತ ಬೇರೆ ಬರೋದು. ಅದಕ್ಕೆ ಶಂಕರಾಚಾರ್ಯ ಅರ್ಥ ವಿಶೇಷ ಬರೀತಾರೆ, ಅಹಮೇವ ಪರಮೇಶ್ವರ ಆಶ್ರಯ ಯಸ್ಯ ಸಹ ಅಂತ. ಅಂದ್ರೆ ಆ ಪರಮೇಶ್ವರನೇ ನನಗೆ ಆಶ್ರಯ ಗತಿ, ಅವನನ್ನು ಬಿಟ್ಟು ಇನ್ ಬೇರೆ ಇಲ್ಲ ಅಂತ. ಅಂದ್ರೆ ಯೋಗಂ ಯುಂಜನ್ ಅನ್ನೋದ್ರೊಳಗೇನೆ ಅದು ಅಡಕವಾಗೋದಿಲ್ಲವೇ ಅಂದ್ರೆ, ಇದನ್ನು ಬರೆದಿರೋರು ವೇದವ್ಯಾಸರು ಏನೋ ಅರ್ಥ ವಿಶೇಷ ಇರಬೇಕು ಅಂತ ಯೋಗಂ ಯುಂಜನ್ ಮೈ ಆಸಕ್ತ ಮನಃ ಅಂತ ಹೇಳಿದ ಮೇಲೂ ಮದಾಶ್ರಯ ಅಂತ ಯಾಕೆ ಬಂತು? ಮೈ ಆಸಕ್ತಾನ್ ಪರಮಾತ್ಮನ ಮನಸ್ಸಿಟ್ಟ ಮೇಲೆ ಅವನನ್ನು ಆಶ್ರಯಿಸ್ತೇ ಇರಕ್ಕಾಗತ್ತೆ? ಹಾಗಲ್ಲ, ಕೇಳಿ. ಯೋ ಹಿ ಕಶ್ಚಿತ್ ಪುರುಷಾರ್ಥೇನ ಕೇನಚಿದರ್ಥೀ ಭವತಿ ಸಹ ತತ್ಸಾಧನಂ ಕರ್ಮ ಅಗ್ನಿಹೋತ್ರಾದಿ ತಪಃ ದಾನಂ ವಾ ಕಿಂಚಿತ್ ಆಶ್ರಯಂ ಪ್ರತಿಪದ್ಯತೆ. ಅಯಂತು ಯೋಗಿ
ಮಾಮೇವ ಆಶ್ರಯಂ ಪ್ರತಿಬದ್ಧತೆ ಹಿತ್ವಾ ಅನ್ಯತ್ ಸಾಧನಾಂತರಂ ಮಯ್ಯೇವ ಆಸಕ್ತಮನಾಹ ಇತಿ. ಮಯ್ಯಾಸಕ್ತಮನಾಹ ಅನ್ನೋದು ಶಂಕರಾಚಾರ್ಯರು ಮಯ್ಯೇವ ಆಸಕ್ತ, ನನ್ನಲ್ಲಿಯೇ ಯಾವನು ಆಶ್ರಯಿಸಿಕೊಂಡಿದ್ದಾನೆಯೋ ಅಂತ. ಆ ವಾಕ್ಯದ ಅರ್ಥ ಹೇಳೋಣ. ಏನಂತ? ಮಯ್ಯಾಸಕ್ತಮನಃ ಆದ್ಮೇಲೆ ವದಾಶ್ರಯ ಅನ್ನೋ ಶಬ್ದ ಯಾಕೆ ಬೇಕು? ಎಲ್ಲ ಒಂದೇ ಅಲ್ವೇ ಅಂದ್ರೆ ಇಲ್ಲ. ಅದಕ್ಕೆ ಆಚಾರ್ಯ ಹೇಳ್ತಾರೆ ನೋಡಿ, ಒಂದು ದೃಷ್ಟಾಂತ ಹೇಳ್ತೇವೆ. ಯಾವನೊಬ್ಬ ವ್ಯಕ್ತಿ ಸಾಧಕನಾಗಿದ್ದಾನೆ, ಅವನಿಗೇನೋ ಒಂದು ಪ್ರಯೋಜನ ಆಗಬೇಕಾಗಿದೆ. ಏನು? ಪುರುಷಾರ್ಥ. ಪುರುಷಾರ್ಥ ಅಂದ್ರೇನು? ಧರ್ಮ, ಅರ್ಥ, ಕಾಮ, ಮೋಕ್ಷ. ನಾಲ್ಕರಲ್ಲಿ ಏನನ್ನ ಬೇಕಾದರೂ ಪಡ್ಕೊಳ್ಳೋಕ್ಕೋಸ್ಕರವಾಗಿ ಆ ಭಗವಂತನನ್ನ ಆಶ್ರಯಿಸಬಹುದು. ಅದರಲ್ಲಿ ಏನೂ ತತ್ವಿಲ್ಲ ಅಲ್ವೇ? ನಾವು ಸಂಕಲ್ಪ ಹೇಳುವಾಗಲೂ ಧರ್ಮಾರ್ಥ ಕಾಮ ಮೋಕ್ಷ ಚತುರ್ವಿಧ ಫಲ ಪುರುಷಾರ್ಥ ಸಿದ್ಧಾರ್ಥಂ ಅಂತೀವಿ ಅಲ್ವೇ? ಅಂದಮೇಲೆ ಅವನಿಗೇನೋ ಒಂದು ಪ್ರಯೋಜನ ಬೇಕಾಗಿದೆ, ಅದಕ್ಕಾಗಿ ದೇವರನ್ನ ಆಶ್ರಯಿಸಿದ್ದಾನೆ ಅಂತ ಅರ್ಥ ಅಲ್ವೇ? ಸಹ ಅಂಥವನೇನ್ ಮಾಡ್ತಾನೆ? ತತ್ ಸಾಧನಂ ಕರ್ಮ ಅಗ್ನಿಹೋತ್ರಾದಿ ತಪಃ ದಾನಂ ವಾ ಕಿಂಚಿತು. ಆಯ್ತು, ಭಗವಂತನನ್ನೇನೋ ನಾವು ಆಶ್ರಯಿಸೋಣ, ಅಷ್ಟರಿಂದಲೇ ಫಲ ಆಗ್ಬಿಡುತ್ತೆ. ಮತ್ತೇನ್ ಮಾಡ್ಬೇಕು? ಏನ್ ಮಾಡ್ಬೇಕು ಹೇಳಿ? ಏನ್ ಆಸೆ ಇದೆ ಹೇಳಿ ಮೊದಲು. ಯಾವ ಒಂದು ಆನಂದ ನಿಮ್ಮ ಆಸೆ ಇರುತ್ತದೆಯೋ ಆ ಆಸೆ ಪೂರೈಸ್ಕೊಳ್ಳಕ್ಕೆ ಇಂಥ ಕರ್ಮ ಮಾಡಿ ಅಂತ ಶಾಸ್ತ್ರ ಹೇಳಿರ್ತಾನೆ. ಅದನ್ನೇ ಯಜ್ಞ, ದಾನ, ತಪಸ್ಸು. ಮಕ್ಕಳಾಗಬೇಕು ಅಂತಿದೆ, ಪುತ್ರ ಕಾಮೇಷ್ಟಿ ಮಾಡಿ ಅಂತಾರೆ. ಸ್ವಾಮಿ ನಾ ದೇವರನ್ನು ನಂಬಿದ್ದೀನಿ ಅಂದ್ರೆ ಅದು ನನಗೆ ಗೊತ್ತಿಲ್ಲ. ತಪ್ಪಲ್ಲ ಅದು, ಭಗವಂತನ ನಂಬಿಕೊಂಡೇ ಮಾಡಬೇಕಾದ್ರೂ ಒಂದು ವಿಶೇಷ ಸಾಧನ ಇದ್ದೇ ಇರುತ್ತೆ. ಆ ವಿಶೇಷ ಸಾಧನವನ್ನು ಮಾಡೋಕ್ಕೋಸ್ಕರ ಸಾಮಾನ್ಯವಾದಂತಹ ವ್ಯಕ್ತಿ ಏನ್ ಮಾಡ್ತಾನೆ? ಭಗವಂತನಲ್ಲೇ ಸಾಧಾರಣವಾದ ನಂಬಿಕೆ ಇದ್ದರೂ ವಿಶೇಷವಾಗಿರ್ತಕ್ಕಂತಹ ಒಂದು ಫಲ ಪಡಿಬೇಕಾದ್ರೆ ವಿಶೇಷವಾದಂತಹ ಒಂದು ಕರ್ತವ್ಯ, ವಿಶೇಷವಾದಂತಹ ಒಂದು ಸಾಧನ, ಹೆಚ್ಚಿನ ಸಾಧನ ಮಾಡಬೇಕು ಅಂದುಕೊಂಡು ಏನ್ ಮಾಡ್ತಾನೆ? ಆ ಕರ್ಮಕ್ಕೆ ಯಾವುದು ಅವಶ್ಯಕವಾದ ಸಾಧನವ ಅದಕ್ಕೆ ದೃಷ್ಟಾಂತ ಅಗ್ನಿಹೋತ್ರಾದಿ ತಪಃ ದಾನಂ ವಾನ್. ಅಗ್ನಿಹೋತ್ರ ಮಾಡಬಹುದು, ತಪಸ್ ಮಾಡಬಹುದು, ದಾನ ಮಾಡಬಹುದು. ಇದು ಹೇಗೆ ಅಂದ್ರೆ, ಕಾಯಿಲೆ ಆಗಿದೆ, ಸರಿ ಡಾಕ್ಟರ್ ಹತ್ರ ಔಷಧಿ ತಗೊಂಡ. ಎಷ್ಟು ಔಷಧಿ ತಗೊಂಡ್ರು ಕಾಯಿಲೆ ಹುಷಾರಾಗ್ಲಿಲ್ಲ. ನೋಡಿದ್ರ, ಬರೀ ಡಾಕ್ಟರ್ ಔಷಧಿಯಿಂದ ಹುಷಾರಾಗ್ಲಿಲ್ಲ ಅಂದ್ರೆ ನಿಮ್ ಜಾತಕ ಕೊಡಿ. ಸರಿ, ಇಲ್ಲೇನು ಶನಿಯೋ ಗುರುವೋ ಯಾರು ಗ್ರಹಚಾರ ಇದೆ ನೋಡೋಣ. ಹಾಗಾದ್ರೆ ಶನಿಗೋಸ್ಕರವಾಗಿ ಜಪ ಮಾಡಿ ಮತ್ತೆ ಡಾಕ್ಟರ್ನ ಕೈ ಬಿಟ್ಬಿಡು. ಹಾಗಲ್ಲ, ಡಾಕ್ಟರ್ ಇರಲೇಬೇಕು. ಅವ್ರು ಔಷಧಿ ಕೊಟ್ಟುಬಿಟ್ರೆ ಹುಷಾರಾದ ಪರವಾಗಿಲ್ಲ, ಔಷಧಿ ಕೊಟ್ಟರು ಹುಷಾರಾಗಲಿಲ್ಲ ಅಂದ್ರೆ ಅರ್ಥ ಏನು? ಡಾಕ್ಟರ್ ಕೈಲಾಗಲ್ಲ, ಇನ್ನೂ ಏನೋ ಹೊಸ ಸಾಧನ ಮಾಡಿ. ಹಾಗೆ ಲೋಕದಲ್ಲಿ ಜನಗಳು ಹೀಗೆ ಮಾಡ್ತಾರಲ್ಲ, ನನ್ನ ಭಕ್ತ ಹಾಗಲ್ಲ ಅಂತ. ಯೋಗಂ ಯುಂಜನ್ ಮದಾಶ್ರಯ ಮೈ ಆಸಕ್ತಮನಃ ಮದಾಶ್ರಯ. ಈ ಅರ್ಥ ಎಲ್ಲ ಸರ್ವಜ್ಞರಾದ ಶಂಕರಾಚಾರ್ಯ ಹೇಳಬೇಕೆ ಹೊರತು ನನಗೆ ಶ್ಲೋಕ ಓದಿದ್ರೆ ಏನು ಗೊತ್ತಾಗಲ್ಲ. ಅದಕ್ಕೆ ಶಂಕರ ಭಾಷ್ಯ ಓದಬೇಕು ಅಂತ ಯಾಕೆ ಅಂತೇವೆ ಅಂದ್ರೆ, ನೋಡಿ ಅದ್ರ ಗುರುತು ಎಷ್ಟು ಚೆನ್ನಾಗಿ. ಯೋಗಂ ಯುಂಜನ್ ಮದಾಶ್ರಯ ಅಂತ ಯಾಕೆ ಬಂತು ಅಂದ್ರೆ ಇದೇ ಅರ್ಥ. ಈಗ ನಾ ಹೇಳಿದ ದೃಷ್ಟಾಂತ ಗೊತ್ತಾಯ್ತಲ್ಲ, ಡಾಕ್ಟರ್ ನಂಬಿದ ಮೇಲೂ ಭಗವಂತನನ್ನು ನಂಬಬೇಕು ಅಂತ ಹೋಗ್ತಾನೆ. ಯಾಕೆ? ಅವನಿಂದ ಆಗದೆ ಇರಬಹುದು, ಇದು ಒಂದು ಸಾಧನೆ ಇರಲಿ, ಇನ್ನೊಂದು ಮಾಡೋಣ ಅಂತ 10 ಸಾಧನೆಗಳನ್ನ ಮಾಡಬಹುದು. ಕೆಲವರಿಗಂತೂ ಎಷ್ಟು ಅಂದ್ರೆ ಈಶ್ವರಂಗ ಅಭಿಷೇಕ ಮಾಡಿಸ್ತೇವೆ ಹುಷಾರಾಗ್ಲಿಲ್ಲ ಅಂತ. ಹಾಗಾದ್ರೆ ಈ ದೇವರು ವಿಷ್ಣು ದೇವರಿಗೆ ಬೇಡ್ಕೊಳ್ಳಿ ಅಂತ. ಯಾವ ದೇವರಿಗೆ ಬೇಕಾದ್ರೂ ಬೇಡ್ಕೊಳ್ಳಿ, ತಪ್ಪೇನಿಲ್ಲ, ದೇವರೊಬ್ಬನೇ ಅಂತ ನಿಜ. ಆದ್ರೆ ಅವನ ಮನಸ್ಸಿನ ಭಾವನೆ ಹೇಗಿದೆ? ಇದರಿಂದ ಹೋಗುತ್ತೇನೋ, ಇದರಿಂದ ಹೋಗೋಣ, ಇದಲ್ಲ ಇದಲ್ಲ ಇದಲ್ಲ. ಆದ್ರೆ ಯಾವುದರಲ್ಲೂ ಅವನಿಗೆ ನಿಷ್ಠೆ ಇದೆ ಅಂತ ಹೇಳೋಕ್ಕಾಗಲ್ಲ. ನಿಷ್ಠೆ ಇದ್ರೆ ಏನ್ ಮಾಡ್ತಾನೆ? ಅದನ್ನು ಬಿಟ್ಟು ಹೋಗಲ್ಲ. ಇಲ್ಲಿ ಯಾವ ಒಂದಾನಂದ ಸಾಧಕ ಇದ್ದಾನೋ ಇವನು ಹಾಗಲ್ಲ. ಪರಮಾತ್ಮನಲ್ಲಿ ಆಸಕ್ತಿ, ಪರಮಾತ್ಮನನ್ನೇ ಪೂರ್ತಿ ನಂಬಿಬಿಟ್ಟಿದ್ದಾನೆ. ಇನ್ನು ಎಡ ಬಲ ನೋಡಲ್ಲ, ಇನ್ನು ಏನೂ ಇಲ್ಲ. ಅನ್ಯಥಾ ಶರಣಂ ನಾಸ್ತಿ ತ್ವಶರಣಂ ಮಮ ಅಂತ. ಅಯಂತು ಯೋಗಿ ಮಾಮೇವ ಆಶ್ರಯಂ ಪ್ರತಿಬದ್ಧತೆ ಹಿತ್ವ ಅನ್ಯತ್ ಸಾಧನಾಂತರಂ. ಆದ್ರಿಂದಲೇ ಈ ಯೋಗಿಯಾದವನು ಅನ್ಯತ್ ಸಾಧನಾಂತರಂ ಹಿತ್ವ ಉಳದ್ದೆಲ್ಲ ಯಾವ ಸಾಧನಗಳನ್ನು ಮಾಡೋದಿಲ್ಲ, ಬಿಟ್ಬಿಡ್ತಾನೆ. ಆದ್ರೆ ಒಂದನ್ನೇ ನಿರಂತರವಾಗಿ ಮಾಡ್ತಾನೆ. ಅದು ಒಳ್ಳೇದು. ಒಂದೇ ಒಂದು ಗುರು, ಒಬ್ಬನೇ ಒಬ್ಬ ದೇವರು ಅಂತ ನೆಚ್ಚಿಕೊಂಡು ಅದನ್ನೇ ಸಾಧನೆ ಮಾಡಿದ್ರೆ ಏನಾರು ಫಲವನ್ನು ಪಡೆಯುವುದು. ಇಲ್ಲ ಹಾಗಾಗಿ ಅಲ್ಲಿಂದ ಇಲ್ಲಿ ಬದಲಾಯಿಸ್ತಾ ಇದ್ರೆ ಚಂಚಲವಾಗಿಬಿಟ್ರೆ ಇದು ಇಲ್ಲ, ಅದು ಇಲ್ಲ, ಅದು ಇಲ್ಲ ಅಂತ. ಅದಕ್ಕೆ ನಮ್ಮ ಗುರುಗಳು ಹೇಳೋರು. ಒಬ್ಬನಿಗೆ ಹೇಳಿದ್ರಂತೆ, ಅವನೊಬ್ಬನ್ ಕೇಳ್ದ ಜ್ಯೋತಿಷ್ಯದಲ್ಲಿ, ಸ್ವಾಮಿ ನಮ್ಮ ಹೊಲದಲ್ಲೇ ನೀರಿಲ್ಲ, ಒಂದು ಬಾವಿ ತೆಗಿಬೇಕು. ಆಯ್ತಪ್ಪ, ಇಂಥ ದಿಕ್ಕಿನಲ್ಲೇ ಬಾವಿ ತೆಗಿ,
ಸ್ವಾಮಿ ಎಷ್ಟು ತೆಗಿಬೇಕು? 20 ಅಡಿ ಅಂತ ಹೇಳಿ. ಸರಿ, ಅವನು ಹೋದ. ಆ ದಿಕ್ಕಿನಲ್ಲಿ ಏನ್ ಮಾಡ್ದ? 20 ಜಾಗದಲ್ಲಿ ಒಂದೊಂದು ಅಡಿ ತೋಡ್ಬಿಟ್ಟ. ಕಷ್ಟಪಟ್ಟ ಪಾಪ. ಸ್ವಾಮಿ ನೀರು ಬರದೇ ಇಲ್ಲ ಅಂದ. ನಂಗೆ ತೋರ್ಸು, ಕರ್ಕೊಂಡೋಗಿ ನೋಡಿ. ಎಲ್ಲ ದಡ್ಡ, ನಾ ಹೇಳಿದ್ದೆ ನಿನಗೆ ಅಲ್ಲಯ್ಯ, 1 ಅಡಿ ತೋಡಿದ ಜಾಗದಲ್ಲೇ ಇನ್ನೂ 19 ಅಡಿ ತೋಡ್ಬೇಕು. 19 ಜಾಗದಲ್ಲಿ ತೋಡಿದ್ರೆ ಹೇಗೆ ಬರುತ್ತೆ ನೀರು? ಒಂದರಲ್ಲೂ ಬರುತ್ತೆ. ಹಾಗೆಯೇ ಯೋಗಂ ಯುಂಜನ್ಮದಾಶ್ರಯ. ಭಗವಂತನನ್ನ ನಂಬುವುದು ಅಂದ್ರೆ ಭಗವಂತನನ್ನೇ ಈ ಹರಿಕಥೆಯವ್ರು ಹೇಳ್ತಾ ಇದ್ರಂತೆ ಹಿಂದೆ. ಈಗೆಲ್ಲ ಹರಿಕಥೆಗಳೇ ನಿಂತೋಗಿವೆ. ಆ ದ್ರೌಪದಿನ ಸಭಾ ಮಂದಿರದಲ್ಲಿ ದುಶ್ಯಾಸನ ಬಂದು ಅವಳ ವಸ್ತ್ರವನ್ನು ಸೆಳೀತಾ ಇದ್ದಾನಂತೆ. ಅದಕ್ಕೆ ಗುರುಗಳು ಹೇಳೋರು, ಹಾಗೆ ಏನು ಮಾಡ್ತಾಳ ಪಾಪ ಹೆಂಗಸು? ಕೃಷ್ಣ 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 ಅಂತ ಒಂದು ಕೈ ಎತ್ತಿ ಕೃಷ್ಣತಾನೇ ಕಾಪಾಡಬೇಕು ಅಂತ ಕರೀತಾ ಇಲ್ಲ. ಈ ಕೃಷ್ಣ ಎಂಥ ಘಾಟಿ ಅಂದ್ರೆ, ಅವಳೇನು ಮಾಡಿದಾಳೆ? ಎಡಗೈಲಿ ಸೆರೆ ಇಟ್ಕೊಂಡೆ. ಮರ್ಯಾದೆ ಇಲ್ಲ, ಹೆಂಗಸರದ್ದು ಮರ್ಯಾದೆ ದೊಡ್ಡದು ಪಾಪ. ಅದಕ್ಕೋಸ್ಕರ ಎಡಗೈಲಿ ಸೀರೆ ಹಿಡ್ಕೊಂಡು ಬಲಗೈಲಿ ಕೃಷ್ಣ ಕೃಷ್ಣ ಅಂತ ಕರಲ್ಲ ಅಂತ. ಇವ್ ಹೋಗಲೇ ಇಲ್ಲ. ಯಾಕೆ? ಅವಳು ತನ್ನ ಸೀರೆ ನರಿ ನನ್ನ ಮರ್ಯಾದೆ ಕಾಪಾಡುತ್ತೆ ಅಂತ ನಂಬಿರುವ ನಾನು ಯಾಕೆ ಹೋಗ್ಲಿ? ಕೊನೆಗೆ ಆಯ್ತು, 2 ಕೈ ಯಾವಾಗ ಕೃಷ್ಣ ಅಕ್ಷಯವಾಗಿ ಹೋಯ್ತು. ಇಂಥವೆಲ್ಲ ಕೆಲವು ಪಾಯಿಂಟ್ಗಳು ಎಷ್ಟು ಸ್ವಾರಸ್ಯ ಆಗಿರುತ್ತೆ ಅಂದ್ರೆ, ನೀವು ಪುಸ್ತಕ ಓದೋಕ್ಕಿಂತ ಇದು ಕೇಳಿಬಿಟ್ರೆ ಚೆನ್ನಾಗಿ ಅರ್ಥ ಆಗ್ಬಿಡುತ್ತೆ ಅಲ್ವೇ? ಭಗವಂತನ ಹೇಗೆ ಅನ್ಯಥಾ ಶರಣಂ ನಾಸ್ತಿ ಆದ್ಮೇಲೆ ಮುಂದಕ್ಕೆ ತ್ವಮೇವ ಶರಣಂ ಮಮ ಅಂತ. ಇದು ನಿಜವಾದಂಥ ಭಕ್ತನ ಲಕ್ಷಣಗಣಯ ಬೇಕು. ಅಯಂತು ಯೋಗಿ, ಸ್ವಲ್ಪ ನಾ ಹೇಳೋದು ವಿವರ ಆಗಿರಬಹುದು, ಅದು ಅರ್ಥ ಚೆನ್ನಾಗಿ ಗೊತ್ತಾಗ್ಲಿ ಅದರ ವಿವರಣೆ ಕೊಟ್ಟು. ಮಾಮೇವಾಶ್ರಯಂ ಪ್ರತಿಬದ್ಧತೆ ಹಿತ್ವಾ ಅನ್ಯತ್ ಸಾಧನಾಂತರಂ. ಆದ್ರಿಂದ ಈ ಯಾವ ನನ್ನನ್ನೇ ಆಶ್ರಯಿಸಿದ್ದಕ್ಕೆ ಯೋಗಿಯೋ ಇನ್ಯಾವ ಸಾಧನಗಳಿಗೂ ಕೈ ಹಾಕದೆ ನನ್ನನ್ನೇ ಆಶ್ರಯಿಸ್ತಾನೆ ಎನ್ನುವ ಅರ್ಥದಲ್ಲಿ ಮಯ್ಯಾಸಕ್ತ ಮನಃ ಮದಾಶ್ರಯ ಅಂತ 2 ಶಬ್ದಗಳನ್ನ ವೇದವ್ಯಾಸರು ಶ್ಲೋಕದಲ್ಲಿ ಸೇರಿಸಿದ್ದಾರೆ. ಯಾರಿಗೆ ಗೊತ್ತಾಗಬೇಕು ಈ ಅರ್ಥ? ಶಂಕರಾಚಾರ್ಯ ಬರೀಬೇಕು, ನಾವು ಅದನ್ನು ಅನುಸಂಧಾನ ಮಾಡಬೇಕು ಅಷ್ಟೆ. ಯಸ್ತಂ ಯಸ್ತ್ವಂ ಏವಂ ಭೂತ ಸನ್ ಅಸಂಶಯಂ. ಹೀಗೆ ಹೇಳಿ, ಹೇ ಅರ್ಜುನ, ನನ್ನಲ್ಲಿಯೇ ಅಂತಃಕರಣವನ್ನ ನೆಲೆಗೊಳಿಸು ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೇಳ್ತಾನೆ, ಹೀಗಿರ್ತಕ್ಕವನಾಗಿ ನೀನು ನನ್ನನ್ನ ಆಶ್ರಯಿಸಿದ್ರೆ ಅಸಂಶಯಂ ಸಮಗ್ರಂ ಮಾಂ, ಯಾವ ರೀತಿಯಾದ ಸಂಶಯಕ್ಕೂ ಅವಕಾಶವಿಲ್ಲದಂತೆ, ಮಾಂ ಅಂದ್ರೆ ನಾರಾಯಣನಾದಂಥ ನನ್ನನ್ನ ತಿಳ್ಕೋತೀಯ. ಜ್ಞಾನ ಉಂಟ. ಇದು 7ನೇ ಅಧ್ಯಾಯ, ಜ್ಞಾನಕ್ಕೆ ಮೀಸಲು. ಇನ್ಯಾವ ಸಾಧನನೂ ಇಲ್ಲಿ ಕೈ ಮುಟ್ಟೋದಿಲ್ಲ. ತತ್ವಜ್ಞಾನ ಅಂದ್ರೆ ಏನು ಅನ್ಬೇಕಾದ್ರೆ ಗೀತೆ 7ನೇ ಅಧ್ಯಾಯನೇ ಓದಬೇಕು. ಆದ್ದರಿಂದ ಮಾಂ ನನ್ನನ್ನು ಅಸಂಶಯಂ, ಏನೊಂದು ಸಂಶಯವು ಉಳಿಯದಂತೆ ಜ್ಞಾಸ್ಯಸಿ ತಿಳಿದುಕೊಳ್ಳುತ್ತೀಯೇ. ಅಸಂಶಯಂ ಸಮಗ್ರಂ ಅಂತ ಇನ್ನೊಂದು ಮಾತು ಮಾಡಿದ್ರು. ಪೂರ್ಣವಾಗಿ ಪರಮಾತ್ಮನಿಂದ ಪರಿಪೂರ್ಣವಾಗಿ ತಿಳ್ಕೊಳ್ಳೋದು ಅಂದ್ರೆ ಬಹಳ ಕಷ್ಟ. ನಾವು ತಿಳ್ಕೊಳ್ಳೋದೆಲ್ಲ ಭಾಗಶಃ. ಯಾಕೆ? ದೇವರಿಗೆ ಎಷ್ಟು ನಾಮ ರೂಪ ಆಕಾರಗಳಿವೆ, ಲೆಕ್ಕವಿಲ್ಲ. ಯಾವುದೋ ಒಂದನ್ನು ನಾವು ತಿಳ್ಕೊತೀವಿ. ಹಾಗಲ್ಲ, ಪೂರ್ತಿಯಾಗಿ ನನ್ನ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಈ ಕೇಳು, ನನ್ನಲ್ಲೇ ಆಸಕ್ತನಾಗಿದ್ದು ನನ್ನನ್ನೇ ಆಶ್ರಯನಾಗಿ ಮಾಡಬೇಕು. ಸಮಗ್ರ ಶಬ್ದ ಕರ್ಬಲ ಶಕ್ತಿ ಐಶ್ವರ್ಯಾದಿ ಗುಣ ಸಂಪನ್ನಂ. ಪರಮಾತ್ಮನ ವಿಭೂತಿ ಅಂದ್ರೆ ಮಹಿಮೆ. ಅವನ ಮಹಿಮೆ ಎಂತಹದ್ದು, ಪರಮಾತ್ಮನ ಬಲ ಎಂತಹದ್ದು, ಶಕ್ತಿ ಎಂತಹದ್ದು, ಐಶ್ವರ್ಯ ಅಂದ್ರೆ ಅವನ ಒಂದು ಅತ್ಯುತ್ತಮವಾದ ಅಣಿಮ ಮಹಿಮಾ ಅಂತಕ್ಕ ಸಿದ್ಧಿಗಳೆಂತಹದ್ದು. ಇದೆಲ್ಲ ಎಲ್ಲಿ ಇದೆ? ಭಗವಂತನಲ್ಲಿ ಸರ್ವವೂ ಇರತಕ್ಕಂತಹದ್ದಾಗಿದೆ. ಅದೆಲ್ಲದರ ಸಮೇತವಾಗಿ ಮಾಂ ನನ್ನನ್ನು ಯಥಾ ಏನ ಪ್ರಕಾರೇಣ ಜ್ಞಾಸ್ಯಸಿ, ಯಾವ ಮೆಥಡ್ನಿಂದ ನೀನು ವಿಚಾರ ಮಾಡಿದರೆ ಇಂಥ ನನ್ನ ಪರಿಪೂರ್ಣ ಸ್ವರೂಪವನ್ನ, ಪರಿಪೂರ್ಣ ಜ್ಞಾನ ಬಲ ಶಕ್ತಿ ಐಶ್ವರ್ಯ ವೀರ್ಯ ತೇಜಸ್ಸುಗಳೆಲ್ಲವನ್ನು ನನ್ನ ವಿಷಯದಲ್ಲೇ ತಿಳ್ಕೋಬೇಕು ಅಂದ್ರೆ ಹೇಗೆ ಅಂದ್ರೆ ತಚ್ಛೃಣು, ಅದನ್ನು ಹೇಳ್ತೇನಪ್ಪ ಕೇಳು. ಅಸ್ಯಸಿ ಅಂದ್ರೇನು? ಸಂಶಯ ಮಂತರೇಣ. ಅಬ್ಬಾ, ಇನ್ನೂ ಒಂದು ಮಾತು, ತಿಳ್ಕೊಂಡೆ ಅಂದ್ರೆ ಸಾಲದಂತೆ. ಏನ್ ತಿಳ್ಕೊಂಡಿದ್ದೀನಿ ಅಂದ್ರಲ್ಲ ಅಂದ್ರೆ ಯಾವಾಗ ಗೊತ್ತಿರೋ ಅಷ್ಟು ತಿಳ್ಕೊಂಡೆ, ಇನ್ನೂ ತಿಳಿಯಬೇಕಾದಿದೆ ಅಂದ್ರೆ ಪೂರ್ಣವಾಗಲಿ, ಸಮಗ್ರ ಆಗೋದಿಲ್ಲ. ಸಮಗ್ರ ಅಂದ್ರೆ ಹೇಗೆ? A to Z ಅಂತಿರಲ್ಲ, ಪೂರ್ತಿ ಇನ್ನೇನು ಮತ್ತೆ ಸಂಶಯ ಉಳಿಯಬಾರದು ಅಂತ. ಹೀಗೆ ಹೇಳೋರು ಯಾರಿದ್ದಾರೆ? ಎಷ್ಟೋ ಜನ ಗುರುಗಳಿರಬಹುದು, ಶಿಷ್ಯರಿರಬಹುದು. ಏನಾದ್ರು ಕೆಲವು ಸಲ
ಆ ಶಿಷ್ಯರು ಗುರುಗಳನ್ನು ಕೇಳಿದೆ, ಅದು ನಾನು ಇನ್ನು ವಿಚಾರ ಮಾಡಿಲ್ಲ, ನೋಡಬೇಕು ಅಷ್ಟೇ. ಪಾಪ ಅವ್ರು ತಪ್ಪಲ್ಲ, ಅದು ಅವರು ಅಸಂಶಯವಾಗಿ ಸಮಗ್ರವಾಗಿ ತಿಳ್ಕೊಂಡವ್ರಲ್ಲ. ಕೃಷ್ಣ ಭಗವಂತ ಎಂಥ ಅವನು, ಅಯ್ಯೋ ಎಂಥ ಗುರು, ಕೃಷ್ಣನ್ ಒಂದೇ ಹೇಳಿ. ಮತ್ತೆ ಜಗದ್ಗುರು ನೋಡಿ, ಜಗದ್ಗುರು ಆದ್ಮೇಲೆ ಅವನಿಗೆ ಯಾವ್ದು ಗೊತ್ತಿಲ್ಲಪ್ಪ, ಎಲ್ಲವೂ ಪರಿಪೂರ್ಣವಾಗುತ್ತೆ. ಈ ಭಗವದ್ಗೀತೆ ಪ್ರಕಾರ ಕೃಷ್ಣನ್ ವಿಚಾರ ಮಾಡಿದರೆ ನಮ್ಮ ಭಕ್ತಿ ಪರಾಭಕ್ತಿ ಆಗಿ ಹೋಗ್ಬಿಡುತ್ತೆ. ಇಲ್ಲದೆ ಇದ್ರೆ ಆ ಪುಸ್ತಕ ಓದಿಬಿಟ್ಟು ಏನಾದ್ರೆ ಕೃಷ್ಣ ಹಾಗೆ ಮಾಡ್ದ, ಹೀಗೆ ಮಾಡ್ದ, ಚಾಷ್ಟೆ ಮಾಡ್ದ, ಗೋಪಿಯರ ಜೊತೆ ಚಾಷ್ಟೆ ಮಾಡ್ದ, ಇದೆಲ್ಲ ಕೇಳ್ಬಿಟ್ರೆ ಅಯ್ಯೋ ಇಷ್ಟೇನೆ ಅನ್ಸುತ್ತೆ. ಭಗವದ್ಗೀತೆ ಕೃಷ್ಣನ್ ಜ್ಞಾಪಿಸ್ಕೊಳ್ಳಿ ಅಂಥವನು ಅಸಂಶಯಂ ಸಮಗ್ರಮ್ಮ, ನನ್ನ ನಿಜವಾದ ಸ್ವರೂಪ. ಅದಷ್ಟು ಪರಮಾತ್ಮಂದ ಲೀಲೆ, ಆ ಲೀಲೆಯಿಂದ ಏನೇನು ಅವನಿಗೆ ಅಂಟಿಲ್ಲ ಅಂತ ಶಂಕರಾಚಾರ್ಯ ಬರೀ ಯಥಾ ಭಗವತಃ ವಾಸುದೇವಸ್ಯ ಕ್ಷತ್ರಧರ್ಮಚೇಷ್ಟಿತಂ. ಎಲ್ಲ ಪರಮಾತ್ಮನ ಒಂದು ಲೀಲೆ ಹೊರತು ಅವನಿಗೆ ಅದು ಯಾವುದರಿಂದಲೂ ಏನೂ ಆಗ ಹೇಳಿದಾನೆ ಹಿಂದೆ ಏನಂತ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಅಂತ ಎಲ್ಲ ಬಂದಿದೆ. ಆದ್ರೆ ಅದನ್ನು ಅನುಸಂಧಾನ ಮಾಡ್ಕೊಳ್ಳಿ. ಆಯ್ತು, ಈಗ ಮುಂದಕ್ಕೆ ಹೋಗೋಣ. ಅಸಂಶಯಂ ಸಮಗ್ರಂ ಅನ್ನೋ ಶಬ್ದಕ್ಕೆ ಭಗವಂತನ ವಿಭೂತಿ, ಬಲ, ಶಕ್ತಿ, ಐಶ್ವರ್ಯಾದಿ ಸಮೇತವಾಗಿ ಮಾಂ ಯಥಾ ಜ್ಞಾಸ್ಯಸೇ ಸಂಶಯಮಂತರೇಣ. ಈ 7ನೇ ಅಧ್ಯಾಯ ಓದಿಬಿಟ್ರೆ ಇನ್ನು ಸಂಶಯ ಬರೋ ಹಾಗಿಲ್ಲ. ಬಹಳ ದೊಡ್ಡ ಉಪಕಾರ ಅಲ್ವೇ? ಎಷ್ಟು ಸಲ ಓದಿರು, ಇನ್ನು ಮತ್ತೆ ಹೇಳಬೇಕು ಕೇಳಬೇಕು ಅನ್ನೋ ಚಪಲವೇ ಹೋಗ್ಬಿಟ್ರೆ ಬಹಳ ಒಳ್ಳೆ. ಇನ್ನೇನು ಓದಿಯೋದೇನೋ ಸಾಧನೆ ಅಷ್ಟೇನೆ. ಏನು ಹುಟ್ಟಿದಾಗಿಂದ ಕೊನೆವರೆಗೂ ತಿಳ್ಕತಲೇ ಇದ್ರೆ ಅದನ್ನು ಎಕ್ಸರ್ಸೈಸ್ ಮಾಡೋದೇ ಅವಾಗ. ಪ್ರಾಕ್ಟಿಕಲ್ ಬೇಕಲ್ಲ. ಅದಕ್ಕೆ ನೋಡಿ 7ನೇ ಅಧ್ಯಾಯಕ್ಕೆ ಎಷ್ಟು ಬೆಲೆ ಅಂದ್ರೆ ಇದು ಕೇಳಬೇಡಿ, ಪೂರ್ತಿ ಸಮಗ್ರವಾಗಿ ನಾನು ತಿಳು ಅಂತ ನಾ ಹೇಳಲ್ಲ, ಭಗವಂತ ಹೇಳ್ತಾ ಇದ್ದಾನೆ. ಯಥಾಜ್ಞಾಸ್ಯಸಿ ತಕ್ಷಣೋ ಉಚ್ಯಮಾನಂ ಮಯಾ. ಜ್ಞಾನಂ ತೇಹಂ ಸ ವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ಯಜ್ಞಾತ್ವಾನೇಹ ಭೂಯೋನ್ಯತ ಜ್ಞಾತವ್ಯಮವಶಿಷ್ಯತೆ. 7ನೇ ಅಧ್ಯಾಯ ನಿಧಾನವಾಗಿ ಹೇಳಬೇಕು, ಯಾಕೆಂದ್ರೆ ಇಲ್ಲಿರೋ ವಿಷಯಗಳು ಬಹಳ ಗಂಭೀರವಾದ. ನೋಡಿ 2ನೇ ಶ್ಲೋಕ ಹೇಗಿದೆ, ತಚ್ಚ ಮದೀಯಂ ಅದ್ವಿಷಯಂ ಜ್ಞಾನಂ. ಈಗ ನಾ ಏನ್ ಹೇಳಿದ್ನೋ ಸಮಗ್ರವಾಗಿ ತಿಳಿಸ್ತೀನಿ ನಿನಗೆ, ಹೇಗೆ ತಿಳ್ಕೊಬಲ್ದೋ ನೀನು, ಆ ರೀತಿ ಉಪದೇಶ ಮಾಡ್ತೇನೆ ಅಂತಂದಿದ್ದಾನಲ್ಲ, ಅದೇನು ಅದು? ಜ್ಞಾನಂ ಸವಿಜ್ಞಾನಂ, ಎರಡು ಸೇರಿಸ್ಬೇಕು. ಸವಿಜ್ಞಾನಂ ಜ್ಞಾನಂ ಅಂದ್ರು. ಅಂದ್ರೆ ಅಹಂ ವಿಜ್ಞಾನ ಸಹಿತಂ ಸ್ವಾನುಭವಯುಕ್ತಂ ಅಂತ. ವೇದಾಂತಲ್ಲಿ ಜ್ಞಾನ ವಿಜ್ಞಾನ ಅನ್ನಕ್ಕೆ ಹೀಗೆ ಅರ್ಥ. ಜ್ಞಾನ ಅಂದ್ರೆ ಶಾಸ್ತ್ರಾರ್ಥ ಪಾಂಡಿತ್ಯ ಅಂತ. ನಾವು ಎಲ್ಲ ಓದ್ಕೊಂಡು ಮೆಂಟಲ್ ಆಗಿ ನಮ್ಮ ಬೌದ್ಧಿಕವಾಗಿ ವಿಷಯಗಳನ್ನು ತಿಳ್ಕೊಂಡು ಇನ್ನೊಬ್ರಿಗೂ ಬೇಕಾದ್ರೆ ಅದನ್ನ ಟ್ರಾನ್ಸ್ಫರ್ ಮಾಡಬಹುದು ಅಂತ. ಇದಕ್ಕೇನು ಹೆಸರು? ಜ್ಞಾನ. ವಿಜ್ಞಾನ ಅಂದ್ರೆ ಏನು? ಅನುಭವ ಅಂತ. ಅನುಭವ ಹೇಗೆ ಅಂದ್ರೆ ಅದು ಅವನಿಗೆ ಆ ಸ್ವರೂಪವೇ ಗೊತ್ತಾಗಬೇಕು ಅಂತ. ದೃಷ್ಟಾಂತ ಹೇಳ್ತೀನಿ, ಯಾರು ತಪ್ಪು ತಿಳ್ಕೋಬಾರದು. MBBS ಪಾಸ್ ಮಾಡಿ ಒಬ್ಬ ಹೆಣ್ಮಗಳು ಡಾಕ್ಟರ್ ಆಗಿರ್ತಾಳೆ ಅಂತ ತಿಳ್ಕೊಳ್ಳಿ. ಬೇಕಾದಷ್ಟು ಅವಳು ಎಲ್ಲ ಪ್ರಸವಾದಿಗಳು ಹೆರಿಗೆಲ್ಲ ಮಾಡ್ತಾಳೆ. ಆದ್ರೆ ಅವಳು ಮದುವೆ ಮಾಡ್ಕೊಂಡು ಅವಳ ಹೆತ್ತರು ಗೊತ್ತಾಗುತ್ತೆ ಹೊರತು ಬರೀ ಏನ್ ಗೊತ್ತಾಗ ಜ್ಞಾನ ಇದೆ, ವಿಜ್ಞಾನ ಹೊಸದಾಗಿ ಬರಬೇಕು ಹಾಗರ್ಥ. ಆದ್ರಿಂದ ಅನುಭವದಲ್ಲಿ ನೆಲೆಗೊಂಡಂತಹ ಜ್ಞಾನವೇ ನಿಜವಾದ ಜ್ಞಾನ. ಅದಕ್ಕೋಸ್ಕರಲೇ ಅನುಭವ ಪರ್ಯಂತಂ ಜ್ಞಾನಂ ಸನ್ವಾಚ್ಯಾಯ ಇಚ್ಛಾಯ ಕರ್ಮ ಅಂತ ಬ್ರಹ್ಮಸೂತ್ರ ಭಾಷೆಯಲ್ಲಿ ಶಂಕರಾಚಾರ್ಯ. ಅಥಾತೋ ಬ್ರಹ್ಮ ಜಿಜ್ಞಾಸ ಅಂದ್ರೆ ಜ್ಞಾತಮಿಚ್ಛಾ ಜಿಜ್ಞಾಸ. ಜ್ಞಾನ ಅಂದ್ರೆ ಏನು? ಅನುಭವ ಪರ್ಯಂತಂ ಜ್ಞಾನ. ಆ ತತ್ವದ ಅನುಭವ ನಮಗೆ ಗೊತ್ತಾದಾಗಲೇ ನಾವು ಜ್ಞಾನಿಗಳು ಅಂತಲೇ ಹೊರತು ಪುಸ್ತಕ ಓದಿದ್ರೆ ಜ್ಞಾನಿಗಳು ಅಂತಲ್ಲ. ಎಲ್ಲ ಚೆನ್ನಾಗಿ ಹೇಳ್ತಾರಲ್ಲ ಅಂತ ಹೇಳ್ತಾರಷ್ಟೇನೆ. ಅವ್ರ ಒಳಗೆ ಏನಾಗಿದೆ ಅನುಭವ ಅಂತ ಅಲ್ಲವೇ? ಸುಮ್ಮನೆ ಹಸುವು ಅಂತ ನಾವು ಬಾಯಲ್ಲಿ ಹೇಳಿಬಿಟ್ರೆ ಹೊಟ್ಟೆ ತುಂಬಿಡ್ತೀಯೇ ಅಂತ. ಹಸುವಾಗಿರೋದು, ಹಸು ಏನ್ ಕೊಡ್ಬೇಕು ಅದು ಆಹಾರ ಕೊಟ್ಟರೆ ತಾನೇ ಹೋಗೋದು. ಆದ್ದರಿಂದ ಎಷ್ಟೋ ಸಲ ಕೇಳೋದು ದಾಕ್ಷಿಣ್ಯಕ್ಕೆ, ಬನ್ನಿ ಊಟ ಕೇಳೇನಿ, ಇಲ್ಲ ಏನು ಬೇಡ, ಹೊಟ್ಟೆ ಹಸ್ತಿರುತ್ತೆ, ಊಟ ಮಾಡ್ಬೇಕು ಅಂತ ಇರುತ್ತೆ. ದಾಕ್ಷಿಣ್ಯಕ್ಕೆ ಇಲ್ಲ ಪರವಾಗಿಲ್ಲ ಅಂದ್ಬಿಡ್ತಾನೆ. ದಾಕ್ಷಿಣ್ಯ ಮಾಡ್ಕೋಬೇಡಿ, ಹಾಗೆ ಯಾಕೆ ಹೇಳಬೇಕು ಅಂತ. ಅದೇನೋ ಮನುಷ್ಯನ ವ್ಯವಹಾರದಲ್ಲಿ ಸುಳ್ಳು ನಿಜ ಸೇರದೆ ಇದ್ರೆ ವ್ಯವಹಾರ ಆಗೋದೇ ಇಲ್ಲ. ಸತ್ಯಾನೃತೆ ಮಿಥುನೀಕೃತ್ಯ. ವೇದಾಂತ ಯಾಕೆ ಓದಬೇಕು ಅಂದ್ರೆ ವ್ಯವಹಾರದ ಹಣೆ ಬರ ತಿಳ್ಕೊಬೇಕಾದ್ರೆ ಅದರಲ್ಲೇ ಬಿಡ್ತಾನೆ. ಅವನು ಎಷ್ಟೇ ಪ್ರಾಮಾಣಿಕವಾಗಿದ್ದಾನೆ ಅಂದ್ರೆ ಅದ್ರೊಳಗೆ ಏನಾದ್ರು ಒಂಚೂರು ಸೇರಿದೆ, ಒಂದು ಸ್ವಾರ್ಥವ ಮತ್ತೊಂದು ಏನಿಷ್ಟೆಲ್ಲ ನಮಗೋಸ್ಕರ ಓದಾಡ್ತಾನಲ್ಲ, ಇನ್ನೇನೋ ಉದ್ದೇಶ ಇದೆ ಅವನಿಗೆ ಅಂತ. ಕೆಲವರು ಹಾಗೆ ಮಾಡಿ ಬೇಕಾದ ಸರ್ವಿಸ್ ಮಾಡ್ಬಿಡ್ತಾರೆ. ಏನು ಅಂತ
ಇಲ್ಲ ನಮ್ಮ ಮನೆಯಲ್ಲೊಂದು ಹೆಣ್ಣಿದೆ, ದಯವಿಟ್ಟು ನೀವು ತಂದ್ಕೊ. ನೋಡಿದ್ರ ಗಂಡು ಹುಡುಗಕ್ ಮಾಡಿದ ಉಪಾಯ. ಹಾಗೆ ಏನಾದ್ರೊಂದು ಉದ್ದೇಶ ಇಟ್ಕೊಂಡೇ ಮಾಡ್ತೀವಿ ನಾವು. ಇರ್ಲಿ ಪರವಾಗಿಲ್ಲ. ಅಂದ್ರೆ ಏನಾಯ್ತು, ಹೇಗೆ ಒಂದಾನೊಂದು ತಿಳುವಳಿಕೆ, ಅನಂತರ ತಿಳುವಳಿಕೆಯಿಂದ ಉಂಟಾಗತಕ್ಕ ಆತ್ಮಾನುಭವ, ಈ ಅನುಭವವನ್ನು ಕುರಿತು ಜ್ಞಾನಂ ಸವಿಜ್ಞಾನಂ ಅಂತ ಬೇಕು. ಶಾಸ್ತ್ರಾರ್ಥ ಪಾಂಡಿತ್ಯ ಬೇಕು, ಸಂಸ್ಕೃತ ಓದಿರಬೇಕು, ಶಬ್ದ ಗೊತ್ತಾಗಬೇಕು, ಅನ್ವಯ ಗೊತ್ತಾಗಬೇಕು, ಅಭಿಪ್ರಾಯ ಎಲ್ಲ ಸರಿ, ಅದಷ್ಟನ್ನು ಮನಸ್ಸಿನಿಂದ ಗ್ರಹಣ ಮಾಡ್ತೇವೆ. ಆದರೆ ಮನಸ್ಸಿಗಿಂತ ಒಳಗಿರತಕ್ಕಂಥ ಆತ್ಮನವರಿಗೂ ಹೋಗಬೇಕಾದ್ರೆ ಅನುಭವದಲ್ಲೇ ಗೊತ್ತಾಗ. ಆ ಅನುಭವಕ್ಕೆ ಇನ್ನೇನು ನೀವು ಹೊರಗಡೆಯಿಂದ ವ್ಯಾಖ್ಯಾನ ಮಾಡೋದು ಬರೋದಿಲ್ಲ. ಅದೇನಿದ್ರು ತಾನೇ ತನ್ನೊಳಗೆ ಆತ್ಮನ್ಯೇವ ಆತ್ಮಾನಂ ಪಶ್ಯೇತಂತೆ. ಅದರಂತೆ ಹೇ ಅರ್ಜುನ, ಈಗ ನಿನಗೆ ಜ್ಞಾನ ವಿಜ್ಞಾನ ಎರಡನ್ನೂ ಹೇಳುತ್ತೇನೆ. ವಿಜ್ಞಾನ ಅಂದ್ರೆ ಸ್ವ ಅನುಭವಯುಕ್ತ, ಅನುಭವದಿಂದ ಕೂಡಿದಂತಹ ಒಂದು ಆನಂದ ತತ್ವವನ್ನು ಹೇಳ್ತೇನೆ ಕೇಳು. ವಕ್ಷ್ಯಾನಿ ಕಥಯಿಷ್ಯಾನಿ ಅಶೇಷತಃ ಅಂದ್ರೆ ಕಾರ್ತ್ಸ್ನೇನ ಅಂತ ಸಂಸ್ಕೃತದಲ್ಲಿ, ಕೃತ್ಸ್ನ ಅಂದ್ರೆ ಬಿಹೋಲ್ ಅಂತ, ಪರಿಪೂರ್ಣವಾಗಿ ಏನೊಂದನ್ನು ಬಿಡದೆ ಎಲ್ಲವನ್ನೂ ಪೂರ್ಣವಾಗಿ ಹೇಳ್ತೇನೆ. ಈ ಅಧ್ಯಾಯ ನೋಡಿ ಎಷ್ಟು ಬೆಲೆ ಬಾಳತಕ್ಕದ್ದು. ಜ್ಞಾನ ವಿಜ್ಞಾನ ಎರಡನ್ನೂ ಹೇಳ್ತೀನಿ ಅಂತ. ಜ್ಞಾನ ಶಾಸ್ತ್ರ ತಿಳುವಳಿಕೆ, ಜ್ಞಾನ ಸರಿ. ವಿಜ್ಞಾನ ಅಂದ್ರೆ ಅನುಭವ. ಇದಿಷ್ಟೊಂದು ನಿನಗೆ ಹೇಳ್ತೇನೆ. ತಜ್ಞಾನಂ ವಿವಕ್ಷಿತಂ ಸ್ತೌತಿ. ಏನು ಜ್ಞಾನ ವಿಜ್ಞಾನ ಅಂತ ಹೊಗಳಿಬಿಟ್ನಲ್ಲ ಭಗವಂತ. ಅಂದ್ರೆ ಇದು ಹೇಳಬೇಕಾಗಿರ್ತಕ್ಕ ಸಬ್ಜೆಕ್ಟು, ಅದರ ವಿಷಯವಾಗಿ ಹೇಳ್ತೀನಿ ಕೇಳು. ಶ್ರೋತು ಅಭಿಮುಖೀಕರಣಾಯ ಅಂತ ಭಗವಂತ ನೀನು ಹೇಳತಕ್ಕಂಥ ಈ ಉಪದೇಶವನ್ನ ಜ್ಞಾನ ವಿಜ್ಞಾನ ಸಹಿತವಾಗಿ ಇಂತ ಜ್ಞಾನ ವಿಜ್ಞಾನ ಅಂತ ಹೊಗಳಿಬಿಟ್ಟಿಯಲ್ಲ ಅಂದ್ರೆ ಹೌದು. ಶಂಕರಾಚಾರ್ಯ ಬರೀತಾರೆ, ಶ್ರೋತು ಅಭಿಮುಖೀಕರಣಾಯ ಅಂತ. ಆ ಕೇಳತಕ್ಕಂಥ ವ್ಯಕ್ತಿಯನ್ನು ತನಗೆ ಎದುರಾಗಿ ಮಾಡ್ಕೊಳ್ಳೋದು ಅಂದ್ರೇನು, ಇವನು ಹೇಳೋದನ್ನ ಏಕಾಗ್ರತೆಯಿಂದ ಮನಸ್ಸಿಟ್ಟು ಕೇಳುವಂತ ಹೇಳೋಕ್ಕೋಸ್ಕರ ಅವನನ್ನು ಸೆಳ್ಕೋಬೇಕು. ಅದಕ್ಕೋಸ್ಕರ ಏನಂದ, ಜ್ಞಾನ ವಿಜ್ಞಾನ ಸಹಿತವಾದಂತಹ ತತ್ವ ಹೇಳ್ತೀನಿ ಕೇಳು. ಏನಪ್ಪಾ ಜ್ಞಾನ ಅಂದ್ರೆ ಏನೋ ವಿಜ್ಞಾನ ಅದೇನೋ ಹೇಳ್ತಾನಂತ, ತಡೀರಿ ಸ್ವಲ್ಪ ನೋಡೋಣ ಕೇಳೋಣ ಅಂತ ಆ ಕಡೆಗೆ ಅಭಿಮುಖ ತಿರುಕ್ಕೋತಾನಂತ. ಇಲ್ಲದೆ ಏನಾಗುತ್ತೆ, ಸುಮ್ಮನೆ ಶಬ್ದ ಹೇಳ್ತಾ ಇರ್ತಾರೆ, ಕಿವಿ ಇದೆ ಕೇಳುತ್ತೆ ಅಂದ್ರೆ ಎಲ್ಲಾ ಶಬ್ದವೂ ಕೇಳುತ್ತಪ್ಪ. ಅದಕ್ಕೇನ್ ಮಾಡೋದು, ಅದು ಒಳಕ್ ಹೋಗುತ್ತೋ ಇಲ್ವೋ ಗೊತ್ತಿಲ್ಲ. ಒಳಕ್ ಹೋಗುವಂತೆ ಹೇಳಬೇಕಾದ್ರೆ ಈ ಜಾಣತ ಸವಿಜ್ಞಾನ, ಅದು ಅವನ ಅನುಭವಕ್ಕೆ ಬರಬೇಕು, ಅವನಿಗೆ ಗೊತ್ತಾಗ್ಬೇಕು. ಅದು ಆ ವಿಷಯ ಇವನು ಹೇಳಿದ್ ಗೊತ್ತಾಗ್ಬೇಕು ಅಲ್ವೇ. ಎಷ್ಟೋ ಸಲ ನಾ ಹೇಳಿದ್ ಗೊತ್ತಾಯ್ತೆ ಅಂತಾರೆ, ಹೂನ್ ಬಿಡ್ತೀವಿ ನಾವು. ಹೂನ್ಬಾರ್ದು, ಗೊತ್ತಿದೆ ಅನ್ಬೇಕು, ಇಲ್ಲ ಅನ್ಬೇಕು. ಅಂದ ಮೇಲೆ ಈ ಭಗವಂತನ ಒಂದು ಉದ್ದೇಶವೇನಿದೆ, ಅರ್ಜುನನ ಅಂತಃಕರಣಕ್ಕೆ ಚೆನ್ನಾಗಿ ಹೋಗಿ ಮೆಟ್ಟಬೇಕು. ಯಾಕೆ, ವ್ಯಾಮೋಹ ಬಂದಿದೆಯಲ್ಲ ಅವನಿಗೆ, ದುಃಖ ಬಿಟ್ಟು ಶೋಕಮೋಹಗಳು ಬಂದ್ಬಿಟ್ಟಿದೆಯಲ್ಲ. ಶೋಕಮೋಹಗಳು ಅಂತಃಕರಣದಲ್ಲಿ ಇದ್ದ ಮೇಲೆ ಮೇಲೆ ನಾವು ಹೇಳಿದರೆ ಅದು ಉಪಯೋಗವಿಲ್ಲ, ಅದು ಒಳಕ್ ಹೋಗ್ಬೇಕು. ಅದಕ್ಕೋಸ್ಕರ ಏನಂದ್ರು, ಶ್ರೌತಿ ಯಜ್ಞಾತ್ವ. ಈಗ ಅದನ್ನು ಹೊಗಳ್ತಾನೆ ನೋಡು, ನಾನು ಹೇಳ್ತಾ ಇರ್ತಕ್ಕ ಉಪದೇಶ ಹೇಗಿದೆ ಅಂತೀಯೋ. ಯಜ್ಞಾತ್ವಾನೇಹ ಭೂಯೋನ್ಯತ್ ಜ್ಞಾತವ್ಯಮವಶಿಷ್ಯತೆ. ಯಾವ ಈಗ ನಾನು ಹೇಳತಕ್ಕಂಥ ವಿಜ್ಞಾನ ಸಹಿತವಾದ ಜ್ಞಾನವನ್ನು ನೀನು ತಿಳ್ಕೊಂಡರೆ, ತಿಳ್ಕೊಂಡರೆ ಯಜ್ಞಾನಂ ಜ್ಞಾತ್ವ ನ ಇಹ ಭೂಯ ಅನ್ಯತು. ಅಲ್ಲಿ ಶಬ್ದಗಳು ಹೇಗೆ ಕ್ರಮವಾಗಿದೆಯೋ ಅದರಂತೆ ಭಾಷ್ಯ ಮಾಡ್ಕೊಂಡು ಹೋಗ್ತಾರೆ. ನಾವು ಸಮನ್ವಯ ಮಾಡ್ಕೊಳ್ಳಿ. ಹೇ ಅರ್ಜುನ, ಇಂಥ ನಾನು ಈಗ ಹೇಳ್ತಕ್ಕಂಥ ಜ್ಞಾನ ಏನಿದೆಯೋ ಇದನ್ನು ಜ್ಞಾತ್ವ ನೀನು ಚೆನ್ನಾಗಿ ಮನಸ್ಸು ಅರ್ಥಕೊಂಡ್ಬಿಟ್ರೆ, ಭೂಯ ಇನ್ನು ಮತ್ತೆ ಜ್ಞಾತವ್ಯಂ ಪುರುಷಾರ್ಥ ಸಾಧನಂ. ಇನ್ನು ಏನಾದ್ರು ತಿಳಿಬೇಕಾ ಸ್ವಾಮಿ, ಇಷ್ಟೆಲ್ಲ ಹೇಳಿದ್ರೆ ಆಯ್ತು, ಇನ್ನು ಏನಾದ್ರು ತಿಳ್ಕೊಳ್ಳೋದಿದೆಯೋ ಅಂತ ಪ್ರಶ್ನೆ ಮಾಡೋದು ಹೊರಟೋ ಬಿಡುತ್ತೆ. ಯಾಕೆ, ಪೂರ್ಣವಾಗುತ್ತೆ. ಹೊಟ್ಟೆ ತುಂಬಿದ ಕೂಡಲೇ ಸಾಕು ಅಂದ್ಬಿಡ್ತೀವೋ ಹಾಗೆ ಜ್ಞಾನ ಆಗಿಬಿಟ್ಮೇಲೆ ಇನ್ನೇನು ಮಾಡಿ ಏನು ಮಾಡೋದಿಲ್ಲ. ಜ್ಞಾನ ಆದ್ಮೇಲೆ ಕ್ರಿಯೆನೇ ಇಲ್ಲ, ಪರಿಪೂರ್ಣವಾಗುತ್ತೆ. ನೇಹ ಭೂಯೋನ್ಯತ್. ಈ ತತ್ವವನ್ನು ನೀನು ತಿಳ್ಕೊಂಡೆ ಅಂದರೆ ಇನ್ನು ತಿಳಿಯಬೇಕಾದದ್ದು ಎಂಬುದು ಜ್ಞಾತವ್ಯವಾದದ್ದು ಅನ್ನೋದು ನ ಅವಶಿಷ್ಯತೆ, ಉಳಿಯುವುದಿಲ್ಲ. ಇದಕ್ಕೋಸ್ಕರ ವೇದಾಂತ ಜ್ಞಾನವನ್ನು ಏನಂತಾರೆ, ಪರಿಪೂರ್ಣ ಜ್ಞಾನ. ಸ್ವಾಮಿಗಳ ಪರಿಪೂರ್ಣ ದರ್ಶನ ಅಂತ ಒಂದು ಸಣ್ಣ ಪುಸ್ತಕ ಬರುತ್ತೆ. ಪರಿಪೂರ್ಣ ದರ್ಶನ ಅಂತೇಳಿ ವೇದಾಂತ ದರ್ಶನ ಓದ್ಬಿಟ್ರೆ ಇನ್ನು ಯಾವ ದರ್ಶನವೂ ಎಲ್ಲ ಅದರೊಳಗೆ ಅಡಕವಾಗುತ್ತೆ. ಶತೇ ಪಂಚಾಶನ್ಯಾಯ ಅಂತ 100 99ವರೆಗಿರೋದು ಎಲ್ಲ ಅಡಕವಾಗಿದೆ ಅಲ್ವೇ. ಹಾಗಾದ್ರೆ
ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ, ಇನ್ನೇನು ಉಳಿಯಿಲ್ಲ. ಅನ್ಯ ಜ್ಞಾತವ್ಯಂ ಪುರುಷಾರ್ಥ ಸಾಧನಂ ನ ಅವಶಿಷ್ಯತೆ ನ ಅವಶಿಷ್ಟಂ ಭವತಿ. ಮತ್ತತ್ವಜ್ಞ ಯಹ, ಇದು ಅರ್ಥ ನೋಡಿ, ಭಗವತ್ಪಾದರು ತಾತ್ಪರ್ಯ ಬರುತ್ತೆ. ಮತ್ತತ್ವಜ್ಞ ಯಹ ಸಹ ಸರ್ವಜ್ಞೋ ಭವತಿ ಇತ್ಯರ್ಥ. ನನ್ನ ತತ್ವವನ್ನ ಭಗವಂತ ಹೇಳೋದೇನು, ಕೃಷ್ಣ ನಾನು ಅಂತ ತಿಳ್ಕೊಳ್ಳೋದಲ್ಲ. ನಾನು ಕೃಷ್ಣನಾಗಿ ನಿಮಗೆ ತೋರ್ಕೋತಾ ಇರಬಹುದು, ನನ್ನ ನಿಜ ತತ್ವ ಏನಿದೆಯೋ ಅದನ್ನ ಯಾವ ಅಂತ ತಿಳ್ಕೊತಾನೋ ಮತ್ತತ್ವಜ್ಞ ಅವನೇನಾಗ್ತಾನೆ, ಸಹ ಸರ್ವಜ್ಞೋ ಭವತಿ, ಅವನು ಸರ್ವಜ್ಞನಾಗ್ತಾನಂತೆ, ಪರಿಪೂರ್ಣವಾಗು. ಇನ್ನೇನು ಉಳಿಬಿಲ್ಲ, ತಿಳ್ಕೋಬೇಕಾದದ್ದು ಏನಿಲ್ಲ. ಸರ್ವಜ್ಞ ಅಂದ್ರೆ ಸರ್ವಂ ಜಾನಾತಿ, ಎಲ್ಲವನ್ನೂ ಬಲ್ಲವನು ಅಂತ. ಇದು ಬಹಳ ಕಷ್ಟ. ಲೋಕದಲ್ಲಿ ಎಲ್ಲವನ್ನೂ ಬಲ್ಲವನು ಅಂತ ಯಾರಿದ್ದಾರೆ? ಭಗವಂತ ಒಬ್ಬನೇ. ಇಂಥ ಸರ್ವಜ್ಞತ್ವ ಬರುತ್ತದೆ. ಇದನ್ನೇ ಉಪನಿಷತ್ತುಗಳಲ್ಲೂ ಬೇರೆ ರೂಪದಲ್ಲಿ ಹೇಳ್ತಾರೆ. ಏಕೇನ ವಿಜ್ಞಾತೇನ ಸರ್ವಂ ವಿಜ್ಞಾತಂ ಭವತಿ ಅಂತ ಶ್ವೇತಕೇತು ಹೇಳ್ತಾರಪ್ಪ. ಯಾವ ಒಂದನ್ನು ತಿಳಿದ್ರೆ ಎಲ್ಲವನ್ನೂ ತಿಳಿದಂತೆ ಆಗುತ್ತದೆ, ಅವರು ಗೊತ್ತು ನಿನಗೆ ಅಂತ. ಯಾಕೆಂದ್ರೆ ಆ ಶ್ವೇತಕೇತು ಗುರುಗಳ ಮನೆಗೆ ಆಶ್ರಮಕ್ಕೆ ಹೋಗಿ 12 ವರ್ಷ ವಿದ್ಯಾಭ್ಯಾಸ ಮಾಡಿಕೊಂಡು ನಾನೆಲ್ಲಾ ಬಲ್ಲವನಾಗಿದ್ದೇನೆ, ನಮ್ಮ ಅಪ್ಪಂಗೆ ಕೂಡ ನನಗೆ ತಿಳಿದಿರೋದು ಗೊತ್ತಿದೆಯೋ ಇಲ್ವೋ ಅಂತ ಜಂಭ ಮಾಡ್ಕೊಂಡು ಬರ್ತಾನೆ. ಆಗ ತಂದೆ ಕೇಳಿದೆ, ಏನು ಇಷ್ಟೊಂದು ಜಂಭ ಮಾಡ್ಕೊಂಡು ಕೂತಿದೆಯಲ್ಲ, ಹಾಗಾದ್ರೆ ಈ ತತ್ವ ಹೇಳಿದಾರ ನಿಮ್ಮ ಗುರುಗಳು ಅಂದ್ಬಿಟ್ಟ. ಏನ್ ಸ್ವಾಮಿ ಯಾವುದು ಕೇಳಿದೆ. ಏನಿಲ್ಲ, ಯಾವ ಒಂದನ್ನು ತಿಳಿದ್ರೆ ಎಲ್ಲವನ್ನು ತಿಳಿದಂತೆ ಆಗುತ್ತದೆಯೋ ಅದು ಹೇಳಿದಾರೋ ಅಂದ. ಠುಸ್ ಅಂದ. ಗೊತ್ತಿರೋಷ್ಟು ಹೇಳಿದ್ದಾರೆ, ಇನ್ನೇನು ಮಾಡೋದು ಗೊತ್ತಿಲ್ಲ ಅಂತ. ಅದ್ಯಾ ಸ್ವಾಮಿ ಆಗುತ್ತೆ ಅಂದ್ರೆ ಮೆತ್ತ ಅದನ್ನ ಮುಂದೆ ಹೇಳ್ತಾರೆ. ಹಾಗೆ ಯಾವ ಆತ್ಮತತ್ವ ತಿಳಿದ್ರೆ ಇನ್ನು ತಿಳಿಯಬೇಕಾದದ್ದು ಅನ್ನೋದು ಜ್ಞಾತವ್ಯಂ ನಾವಶಿಷ್ಯತೆ. ಅತಃ ವಿಶಿಷ್ಟ ಫಲತ್ವ ದುರ್ಲಭಂ ಜ್ಞಾನಂ ಕಥಮಿದೆ. ಈಗ ಹೇಳಿದ್ರಿಂದ ಏನಾಯ್ತು, ಆ ತತ್ವಜ್ಞಾನ ಇದೆಯಲ್ಲ ಅದು ದುರ್ಲಭ, ಕಷ್ಟ, ಅತ್ಯಂತ ಅಪರೂಪ, ಸಿಗುವುದಿಲ್ಲ. ಎಲ್ಲೋ ಲಕ್ಷಕ್ಕೋ ಒಬ್ಬ ತಿಳ್ಕೊಂಡಿರಬಹುದು ಅಲ್ವೇ. ಅದನ್ನು ಹೇಳ್ತಾನೆ ಭಗವಂತ. ಉಚ್ಯತೆ ಕಥಂ, ಹೇಗೆ ಅಂದ್ರೆ ಮನುಷ್ಯಾಣಾಂ ಸಹಸ್ರೇಶು, ಅವರೇ ಬರೆದ್ಬಿಟ್ರು, ಕಶ್ಚಿದ್ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ ಅಂತ. ಮನುಷ್ಯಾಣಾಂ ಮಧ್ಯೆ ಸಹಸ್ರೇಶು, ಹೆಚ್ಚು ಬರೀಲಿಲ್ಲ ಭಗವತ್ಪಾದರ ಭಾಷ್ಯ, ನೀವೇ ಅರ್ಥ ಮಾಡ್ಕೊಳ್ಳಿ. ಮೊದಲು ಮನುಷ್ಯರಾಗಿರ್ಬೇಕು ಅಂದ್ರು. ಯಾಕೆ ನಾವೆಲ್ಲ ಮನುಷ್ಯರಾಗಿಲ್ಲವೇ ಅಂತ. ನೀವು ಮೇಲ್ ನೋಡಕ್ ಮನುಷ್ಯರಾಗಿದ್ರು ಒಳಗಡೆ ರಾಗದ್ವೇಷಗಳನ್ನು ಇಟ್ಕೊಂಡು ಒಬ್ರಿಗೊಬ್ರು ಬಡದಾಡ್ತಾ ಇದ್ರೆ ಮನುಷ್ಯರಾಗ್ತೀರಾ? ನೋಡಿ, ಎಲ್ಲಾ ಭಾರತೀಯರು ಅಂತ ಹೇಳ್ತಾರೆ, ಅಲ್ಲಾಗಲೇ ಒಬ್ರಿಗೊಬ್ರು ಜಗಳ. ಯಾಕೆ? ನಾನು ನಾನು ನಾನು, ಅದು ಮನುಷ್ಯತ್ವ ಅಲ್ಲ. ಹಾಗೆ ಮನುಷ್ಯ ಅನ್ನೋ ಶಬ್ದಕ್ಕೆ ಏನರ್ಥ ಅಂದ್ರೆ ಎಲ್ಲ ಅವನು ಅರ್ಥಿ, ವಿದ್ವಾನ್, ಸಮರ್ಥ ಅಂತ. ಅವನಿಗೆ ಮುಂದಿನ ಲೋಕಕ್ಕೆ ನನ್ನ ಗತಿ ಏನು, ಅಲ್ಲಿ ಏನ್ ಪಡಿಬೇಕು, ಅದಕ್ಕೇನು ಉಪಾಯ ಮಾಡಬೇಕು ಅನ್ನೋ ಜಾಣತನ ಇರಬೇಕು, ಅದಕ್ಕೆ ತಕ್ಕ ತಿಳುವಳಿಕೆ ಇರಬೇಕು, ಆ ಕರ್ಮಾದಿಗಳನ್ನು ಮಾಡಿ ಫಲ ಪಡೆಯಕ್ಕೆ ಸಾಮರ್ಥ್ಯ ಇರಬೇಕು. ಇಂಥವನನ್ನು ಮನುಷ್ಯ ಅಂತ ಕರೆಯೋದು ವೇದಾಂತದಲ್ಲಿ. ಆದ್ರಿಂದ ಇಂಥವ್ರು ಇರಬಹುದು, ಸಾಧಕರಿರಬಹುದು, ಕರ್ಮಾನುಷ್ಠಾನ ಮಾಡಬಹುದು, ಫಲಗಳನ್ನು ಪಡೆಯೋದಕ್ಕೆ ಸಿದ್ಧರಾಗಿರಬಹುದು, ಶ್ರದ್ಧೆ ಇರಬಹುದು, ಯೋಗ್ಯತೆ ಇರಬಹುದು, ಅಧ್ಯಯನ ಇರಬಹುದು, ಎಲ್ಲ ಒಪ್ಕೊಂಡು ಅದಷ್ಟು ಇರೋನು ಮನುಷ್ಯ ಅಂತ ಇಟ್ಕೊಳ್ಳಿ. ಈಗ ಹಾಗೆ ಹುಡುಕಿರ ಅಂಥ ಮನುಷ್ಯರು ಸಿಗೋದು ಕಷ್ಟ ಇವಾಗ ಅಲ್ವೇ. ಆದ್ರಿಂದ ಈ ಮನುಷ್ಯರಲ್ಲಿಯೂ ಕೂಡ ಸಹಸ್ರೇಶೋ, ಇದೆಲ್ಲ ಗೊತ್ತಿರಬಹುದು, ಲೋಕ ಪರಲೋಕ. ಯಾಕೆಂದ್ರೆ ನಮಗೆ ಶ್ರದ್ಧೆ ಆಸ್ತಿಕೆ ಇದೆ. ಹೇಗೆ ಒಬ್ರು ಮನೆಯಲ್ಲಿ ಮೃತರಾಗ್ಬಿಟ್ರೆ ಅದು ಸದ್ಗತಿ ಆಗಲಿ ಅಂತ ಶ್ರದ್ಧಾ ಮಾಡ್ತೇವೆ. ಯಾರೋ ಬಂದು ಕೇಳ್ತಾರೋ, ಅಯ್ಯೋ ಇದಂತಾದ್ರೆ ಸತ್ತೋದ್ರೆ ಎಲ್ಲಿ ಬರ್ತಾರೆ, ಅದು ನಾಸ್ತಿಕತೆ ಆಯ್ತು. ಅಂಥವ್ರು ಇರಬಹುದು, ಹೀಗೂ ಇರಬಹುದು. ನಮ್ಮನಯ್ಯೋ ಅದೇನು ಏನಾರು ಆಗ್ಲಪ್ಪ, ನಮಗೆ ನಂಬಿಕೆ ಇದೆ, ಶ್ರದ್ಧೆ ಇದೆ, ನಾವು ಮಾಡ್ತೀವಿ ಅಂತೀವಿ. ಈ ರೀತಿಯಾಗಿ ಯಾವನು ಇಹಲೋಕ ಪರಲೋಕಗಳ ಸಂಪರ್ಕ ಇಟ್ಟುಕೊಂಡು ಮನುಷ್ಯ ಅಂದ್ರೆ ಅವನ ಯೋಗ್ಯತೆಯನ್ನ ಬೆಳೆಸ್ಕೊಂಡಿರ್ತಾನೋ ಅಂಥವನಂತ ತಗೊಳ್ಳಿ. ಅಂಥ 1000 ಜನದ ಪೈಕಿ ಕಶ್ಚಿದ್ಯತತಿ ಸಿದ್ಧಯೇ ಅನೇಕೇಶು ಸಹಸ್ರೇಶು ಮಧ್ಯೆ ಕಶ್ಚಿತ್, ಯಾವನೋ ಒಬ್ಬ ಪ್ರಯತ್ನಂ ಕರೋತಿ ಸಿದ್ಧಯೇ ಸಿದ್ಧ್ಯರ್ಥಂ, ಈ ಆತ್ಮತತ್ವ ತಿಳ್ಕೋಬೇಕು ಅಂತ ಪ್ರಯತ್ನ ಮಾಡು ಹೊರಡ್ತಾನಂತೆ. ಅದಕ್ಕೂ ಪುಣ್ಯ ಬೇಕು, ಇಲ್ಲದೆ ಇದ್ರೆ ಸಾಧ್ಯವಿಲ್ಲ. ಈಗ ತಾವೆಲ್ಲ ಬಂದಿಲ್ಲಿ ಭಾಷ್ಯ ಕೇಳ್ತಾ ಇದ್ದೀರಿ ಅಂದ್ರೆ ಇನ್ನು ಜನ ಇಲ್ಲವೇ ಅಂದ್ರೆ ಬೇರೆ ಊರಿಂದ ಬರೋದು ಬೇಕಿಲ್ಲ. ಹೊಳೆ ನರಸೀಪುರದಲ್ಲಿ ಇಷ್ಟೇ ಜನ ಇರೋದು, ಇಲ್ಲಿರೋರ್ ಪೈಕಿ ಯಾರು ಹೊಳೆ ನರಸೀಪುರ ಅಲ್ವೇನೋ, ಎಲ್ಲೋ ಕೆಲವೇ ಜನ. ಇನ್ನು ಜನ ಇಲ್ವೇ ಅಂದ್ರೆ ಬೇಕಿಲ್ಲ.
ಕಶ್ಚಿದ್ಯತತೆ ಯಾರೋ ಬೇಕಾದವರೊಬ್ರು ಬರ್ತಾರೆ ಅಂತ ಅರ್ಥ, ಇಲ್ಲದೆ ಇದ್ರೆ ಸಾಧ್ಯವಿಲ್ಲ ಅಲ್ವೇ? ಹೀಗೆ ಮನುಷ್ಯರಾಗಿಬಿಟ್ರೆ ಉಪಯೋಗವಿಲ್ಲ, ಅದಕ್ಕೆ ಮನಸ್ಸು ಮಾಡಬೇಕು ಆತ್ಮತತ್ವ ತಿಳ್ಕೊಳಕ್ಕೆ. ಹೇ ಅರ್ಜುನ, ಮನುಷ್ಯರಲ್ಲಿ ಯಾರೋ 1000ಕ್ಕೊಬ್ಬ ಸಿದ್ಧೇಂದ್ರಿ ಆತ್ಮತತ್ವ ತಿಳ್ಕೊಳಕ್ಕೆ ಪ್ರಯತ್ನ ಮಾಡುತ್ತಾನೆ ಅಂದ್ರು. ಆಮೇಲೆ ಹೇಳ್ತಾರೆ, ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ಮಾಂ ವೇತ್ತಿ ತತ್ವತಃ. ಹೀಗೆ ಪ್ರಯತ್ನ ಮಾಡತಕ್ಕವರ ಗುಂಪಿನಲ್ಲಿ ಕೂಡ ಎಲ್ಲರೂ ತತ್ವ ತಿಳ್ಕೋತಾರೆ ಅಂತ ಹೇಳಕ್ ಬರೋಲ್ಲ. ಎಕ್ಸಾಮಿನೇಷನ್ ಕಟ್ಟಿರೋರೆಲ್ಲ ಪಾಸ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದೇ ಪರ್ಸೆಂಟೇಜ್ ಕೊಟ್ಟಿರ್ತಾನ ನಾನು, 50% ಜನ ಪಾಸ್ ಆದ್ರು, 60 ಜನ ಪಾಸ್ ಆದ್ರು ಅಂತ, 40 ಜನ ಏನಾದ್ರು ಇಲ್ಲ. ಹಾಗೆ ಪರೀಕ್ಷೆ ಕಟ್ಟಿರೋರೆಲ್ಲ ಪಾಸ್ ಆಗ್ತಾರೆ ಅಂತ ಹೇಳಕ್ ಬರುತ್ತ? ಹಾಗೆ ಆತ್ಮತತ್ವ ತಿಳ್ಕೊತಾರೆ ಅಂತ ಹೊರಟವರೆಲ್ಲ ತಿಳ್ಕೊಂಡ್ಬಿಡ್ತಾರೆಯೋ ಅಂದ್ರೆ ಇಲ್ಲ. ಯತದಾದವೇ ಹಾಗಾದ್ರೆ ಒಂದು ಪರೀಕ್ಷೆ ಕಟ್ಟಿಲ್ವೇ, ಪೇಪರ್ ಬರೆದಿಲ್ವೇ, ಎಲ್ಲ ಸರಿ ನಂಬರ್ ಬರೆದಿಲ್ವಲ್ಲ. ಆದ್ದರಿಂದ ಹಾಗೆ ಈ ಪ್ರಯತ್ನ ಮಾಡತಕ್ಕಂತಹ ಯಾವ ಸಾಧಕರ ಪೈಕಿ ಅವರನ್ನೆಲ್ಲ ನಾವು ಗೌರವಿಸೋಣ. ಸಂತೋಷ, ಪ್ರಯತ್ನ ಮಾಡಿದ್ದಾರೆ, ದಾರಿಗೆ ಬಂದಿದ್ದಾರೆ, ಇವತ್ತೆಲ್ಲ ಇನ್ನೊಂದಿನ ಆ ತತ್ವ ತಿಳ್ಕೋತಾರೆ ಅಂತ ಅವ್ರಿಗೆಲ್ಲ ಗೌರವ ಕೊಡೋಣ. ಅದಕ್ಕೆ ಸರ್ವಜ್ಞ ಏನಂದ, ಒಂದ್ಸಲ ಪ್ರಯತ್ನ ಮಾಡಿ ಆಗ್ಲಿಲ್ಲ ಅಂದ್ರೆ ಬಿಡಬೇಡ, ಮರಳಿ ಮತ್ ಮರಳಿ ಯತ್ನ ಮಾಡು ಅಂತ ಅಂಥವ್ರು ಇರ್ತಾರೆ. ಎಷ್ಟು ಬೇಕಾದ್ರೂ ಜನ್ಮ ಬೇಕಾದ್ರೂ ಎತ್ತೀನಿ ಅಂತ ಸಿದ್ಧವಾಗಿರ್ತಾರೆ ಅವರು. ಅದಕ್ಕೆ ಹೆದರೋದಿಲ್ಲ. ಯಾಕೆ? ಎಷ್ಟು ಜನ್ಮ ಬೇಕಾದ್ರೂ ಬರಲಿ, ಭಗವಂತನ ಸ್ಮರಣೆ ಒಂದಿದ್ರೆ ನಮಗೆ ಯಾಕೆ ಭಯ ಅಂತ ಒಬ್ಬ ಪುರಾಣದಲ್ಲಿ ಮಾತು ಹೇಳ್ತಾರೆ. ಆದ್ರಿಂದ ಜನ್ಮಕ್ಕಾಗಿ ಹೆದರೋದಿಲ್ಲ ನಾವು. ಸಿದ್ಧಿ ಆಗ್ಬೇಕು ಅಂದ್ರೆ ಆದ್ರೆ ಪಡಬಾರ್ದು, ನಿಧಾನಕ್ಕಾಗಲಿ ಪರವಾಗಿಲ್ಲ, ಏನಾಗುತ್ತೆ, ಭಗವಂತ ಎಲ್ಲಿ ಹೋಗ್ತಾನೆ, ಇದ್ದೇ ಇದೆ ನಮ್ಮ ಹೃದಯದಲ್ಲೇ ಇದ್ದಾನಲ್ವೇ. ಹಾಗೆ ಆದ್ರಿಂದ ಅರ್ಜುನಿಗೆ ಹೇಳ್ತಾನೆ ಭಗವಂತ, ಇರ್ಲಿ ಎಲ್ಲೋ 1000ಕ್ಕೊಬ್ಬ ಮಾಡ್ತಾನೆ ಎನ್ನುವುದು ನಿಜವಾದ್ರು ಅಂಥವರಲ್ಲಿ ಕೂಡ ಸಿದ್ಧಾನಾಂ ಸಿದ್ಧ ಏವ ಹಿತೇಯೇ ಮೋಕ್ಷಾಯ ಯತಂತೆ. ಪಾಪ ಶಂಕರಾಚಾರ್ಯ ಎಷ್ಟು ಕರುಣೆ ನೋಡಿ. ಸಿದ್ಧರಾಗಿ ಪ್ರಯತ್ನ ಮಾಡಿದವ್ರ ಪೈಕಿಗಳು ಒಬ್ಬ ತಿಳ್ಕೋತಾನೆ ಅಂದ್ರೆ ಬಾಕಿಯವರಿಗೆಲ್ಲ ಒಂದು ಸ್ವಲ್ಪ ಡಿಸ್ವೆಸ್ಟ್ ಆಗ್ಬಿಡ್ತಾರೆ. ಅಯ್ಯೋ ಹೀಗಾಯ್ತು, ಅವ್ರು ತಿಳ್ಕೊಂಡ್ಬಿಟ್ರಂತೆ, ನಮಗೇನು ತಿಳಿಲಿಲ್ಲ, ನಾವು ಪ್ರಯತ್ನ ಮಾಡಿದ್ರು ವ್ಯರ್ಥವಾಯಿತು ಅಂತ ಯಾರು ಅರ್ಥ ಮಾಡಿಬಿಟ್ರೆ ಅದಕ್ಕೆ ಶಂಕರಾಚಾರ್ಯ ಕರುಣೆ. ಅಲ್ಲಪ್ಪ, ಯತತಾಮಪಿ ಸಿದ್ಧಾನಾಮನಕ್ಕೆ ಹೀಗೆ ಅರ್ಥ ಮಾಡಿ, ಸಿದ್ಧ ಏವ ಹಿತೆ ಅಂತ ಅವರೇನು ಫೀಲ್ ಆಗಿಲ್ಲ. ಯಾಕೆ? ಅದೇ ದಾರಿಲಿ ಇದ್ದಾರೆ, ಇವತ್ತೆಲ್ಲ ಇನ್ನೊಂದಿಷ್ಟು ತಿಳ್ಕೊತಾರೆ ಕಣ್ರಿ. ನೋಡಿ, ಪ್ರೋತ್ಸಾಹ ಮಾಡ್ಬೇಕು, ಇಲ್ಲದೆ ಹೋಗ್ಬಿಟ್ರೆ ಮುಟ್ಟಿಲ್ಲ ಅಷ್ಟೇ. ಆದ್ರೆ ಆ ಮಾರ್ಗದಲ್ಲೇ ಇದ್ದೇ ಇದ್ದಾರೆ. ಆದ್ರಿಂದ ಅವ್ರನ್ನೇನಂತ ತಗೊಳ್ತಾರೆ, ಸಿದ್ಧ ಏವ ಹಿತೇಯೇ ಮೋಕ್ಷಾಯ ತಂತೆ. ಅಯ್ಯೋ, ಅವರು ನಿಜವಾಗಿ ಸಿದ್ಧರೇನೆ. ಯಾಕೆ? ಈ ಧರ್ಮಾರ್ಥ ಕಾಮ ಮೋಕ್ಷ ಅಂತಕ್ಕ ಚತುರ್ವಿಧ ಪುರುಷಾರ್ಥಗಳಲ್ಲಿ ಧರ್ಮಾರ್ಥ ಕಾಮಗಳನ್ನು ಬಿಟ್ಟು ಮೋಕ್ಷಕ್ಕೆ ಪ್ರಯತ್ನ ಮಾಡ್ತಾರೆ ಅಂದ್ರೆ ಅವರು ಸಿದ್ಧರಲ್ವೇ? ಎಂದೋ ಒಂದೇ ಸಿದ್ಧರಾಗ್ತಾರೆ. ಒಬ್ಬ ಮುಂದಾಗಿರ್ಬಹುದು, ಒಬ್ಬ ಹಿಂದಾಗಿರ್ಬಹುದು ಅಷ್ಟೇ. ಯೋಜನಾನಾಂ ಶತಾನ್ಯಪಿ ಅಗಚ್ಚದ್ವೈನತೆ ಯೋಪಿ ಪದಮೇಕಂ ನ ಗಚ್ಚತಿ. ಅಂದ್ರೆ ಒಂದು ಇರುವೆ ಸಣ್ಣಗೆ ಹರ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ. ನೋಡಿದವ್ರ ಸಣ್ಣ ಎಷ್ಟು ನಿಧಾನಕ್ಕೆ ಹರಿಯುತ್ತೆ, ಇದು ಯಾವತ್ತೇ ಗುರಿ ಮುಟ್ಟೋದು ಅಂತ ಆಡ್ಕೋತೀವಿ ನಾವು. ಅದಕ್ಕೆ ಆ ಸುಭಾಷಿತಕಾರ ಹೇಳ್ತಾನೆ, ಆ ಇರುವೆ ಎಂಥ ಆಕ್ಟಿವ್ ಅಂದ್ರೆ ತಾನು ಮುಟ್ಟಬೇಕಾದ ಗುರಿ ಸಿಕ್ಕೋವರೆಗೂ ಹೋಗಿ ಹೋಗುತ್ತೆ. ಹೋದ್ಮೇಲೆ ಅದು ಗುರಿಯನ್ನ ಮುಟ್ಟಿಯೇ ತೀರುತ್ತೆ. ನೀವು ಅದನ್ನ ಆಡ್ಕೋಬಾರದು. ಅದರ ಬದಲು ಒಂದು ಗರುಡ ಪಕ್ಷಿ ಅಂತ ಇಟ್ಕೊಳ್ಳಿ. ಗರುಡ ಪಕ್ಷಿ ಕ್ಷಣ ಮಾತ್ರದಲ್ಲಿ ಹಾರಿ ಬಿಡಬಹುದು, ಅದಕ್ಕೆ ರೆಕ್ಕೆ ಇದೆ, ಬೇಗ ಹೋಗ್ಬೋದು. ಅದು ಕೂತಲ್ಲೇ ಹೇಳುತ್ತೆ, ಅಯ್ಯೋ ಹಾರಿದ್ರೆ ಆಯ್ತು, ನಾ ಹಾರಿದ್ರೆ ಎಷ್ಟೊತ್ತು ಬೇಕಾಗುತ್ತೆ ಅಂತ ಕೂತ ಇದ್ರೆ ಹಾರೋದೇನು ಬಂತು ಮಣ್ಣ. ಹಾಗೆ ಅಗಚ್ಚದ್ ವೈನತೆ ಅವನು ಹೋಗದೇ ಇರ್ಬೇಕ. ಯಾವ ಒಂದು ಗರುಡನೇ ಆದ್ರೂ ಪದಮೇಕಂ ನಗಚ್ಚತಿ ಮಾಡುದಿಲ್ಲ. ಎಷ್ಟೋ ಸಲ ಮನುಷ್ಯನ ಜೀವನದಲ್ಲಿ ಮಾಡೋಣ ಅಂತೆಲ್ಲ ಪೋಸ್ಟ್ ಫೋನ್ ಮಾಡ್ತಾ ಇರೋದು. ಏನಾಗುತ್ತೆ ಅಂತ ಅದು ಹಾಗೆ ಹೋಯ್ತು, ಮತ್ತಲ್ಲೇ ಬಿಟ್ಟೇ ಹೋಗ್ಬಿಡಿ. ಹಾಗಾಗಬಾರ್ದು. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾನೆ, ಮನುಷ್ಯ ಜನ್ಮದಲ್ಲೇ ನಿಜವಾಗಿ ಪಡೆಯಬೇಕಾದಂತಹ ಪುರುಷಾರ್ಥ ಅಂದ್ರೆ ಪರಮಾತ್ಮ ಜ್ಞಾನ. ಅದಕ್ಕಾಗಿ ಎಲ್ಲಾ ರೀತಿಯಿಂದಲೂ ಪ್ರಯತ್ನ ಮಾಡಬೇಕು, ಶ್ರದ್ಧೆ ಇರಬೇಕು, ಮತ್ತು ಕರ್ತವ್ಯ ನಿಷ್ಠೆ ಅಂತ. ಆ ಕರ್ತವ್ಯ ನಿಷ್ಠೆ ಅಂತ ಒಂದು ಶಬ್ದ ಗುರುಗಳು ಹೇಳೋದು ಏನಂತ, ನೀವು ಕರ್ತವ್ಯ ಹಿಡಿದ ಮೇಲೆ ನಿಷ್ಠೆ ಅಂದ್ರೇನು, ಅದರಲ್ಲಿ ನೆಲೆ ನಿಂತು ಬಿಡಬೇಕು. ವಿದ್ಯಾರ್ಥಿಯಿಂದ ಓದಕ್ಕೆ ಮೀಸಲು, ನೀನೇನು ಮಾಡ್ಬಾರ್ದು.
ಹಾಗಾದ್ರೆ ವಿದ್ಯಾರ್ಥಿ ಆಗ್ತಾನೆ, ಹಾಗಾದ್ರೆ ಪಾಸ್ ಮಾಡ್ತಾನೆ. ಅದು ಮಾಡ್ತೀನಿ, ಏನೋ ಮಾಡ್ತೀನಿ, ಈ ಕಡೆ ಎಜುಕೇಶನ್ ಮಾಡ್ತೀನಿ, ಈ ಕಡೆ ಸಂಪಾದನೆನೋ ಮಾಡ್ತೀನಿ, ಏನಾಗತ್ತೆ? ಅದು ಎಷ್ಟು ಬಂತು ಹೋಗ್ತದೆ. ಹಾಗಲ್ಲ, ಇಲ್ಲಿ ಸಾಧನೆ ಮಾಡಬೇಕು ಅಂದ್ರೆ ಸಾಧನೆಗಾಗಿಯೇ ಕೂತ್ಬೇಕು. ಅದಕ್ಕೆ ನಮ್ಮ ವೇದಾಂತಲ್ಲಿ ಏನಂತಾರೆ, ನ ಕರ್ಮಣ ನ ಪ್ರಜಯಾ ಧನೇನ ತ್ಯಾಗೇನೈಕೆ ಅಮೃತತ್ವಮಾನಶು. ಸನ್ಯಾಸಿಗಳಿಗೆ ಮಾತ್ರ ಅಂತಲ್ಲ, ಸಾಧಕರಿಗೆಲ್ಲ ಅಪ್ಲೈ ಆಗುತ್ತೆ. ನೀವು ತಿಳ್ಕೋಬೇಕು ಅಂತಿದಿ, ಬಿಟ್ಬಿಡು, ಎಲ್ಲ ತ್ಯಾಗ ಮಾಡಿ ಇದಕ್ಕೆ ಕೂತ್ಕೋಬೇಕು. ಹಾಗೆ ಸಾಧನ ಮಾಡಿದ್ರೆ ಯತತಾಮಪಿ ಸಿದ್ಧಾನ. ಈಗ ಸಾಧನೆ ಮಾಡ್ತಕ್ಕವರಲ್ಲಿ ಕಶ್ಚಿನ್ ಮಾಂ ವೇತ್ತಿ ತತ್ವತಃ, ಅದರಲ್ಲಿ ಯಾವನೋ ಒಬ್ಬ ಅತ್ಯಂತ ಶ್ರೇಷ್ಠನಾದವನು ನನ್ನನ್ನು ತಿಳ್ಕೋತಾನೆ ಅಂತ. ಈ ಪೇಪರ್ನೆಲ್ಲ ಕ್ರೀಡಾಪಟ ಅಂತ ಕೊನೆಯಲ್ಲಿ ಬರುತ್ತೆ ನೋಡಿ, ಅಲ್ಲಿ ಯಾವ್ಯಾವ ಇದಾಗತ್ತೆ, ಸ್ಪರ್ಧೆಗಳಾಗತ್ತೆ, ಯಾರು ಗೆಲ್ತಾರೆ ಅಂತೆಲ್ಲ ಬರೆದಿರ್ತಾರೆ. ಎಷ್ಟೆಷ್ಟೋ ಜನ ಗೆದ್ದಿದ್ದೀವಿ ಅನ್ನೋರು ಸೋತೋಗ್ಬಿಡ್ತಾರೆ ಅಲ್ಲಿ. ಯಾಕೆ ಅಂತ ಇಂಟ್ರೆಸ್ಟ್ ಬಿಟ್ಬಿಟ್ರೆ ಹಾಗಾಗಿ ಯಾವನೊಬ್ಬ ಗೆಲ್ತಾನೆ. ನಿಜ, ಎಷ್ಟೇ ಆದ್ರೂ ಗೆಲ್ಲೋನು ಒಬ್ಬನೇ ಬರ್ತದೆ. ಅಲ್ಲಿ ಯಾರ್ಯಾರು ಅದಕ್ಕೆ ಅಟೆಂಡ್ ಆಗ್ತಾರೋ ಅಷ್ಟರು ಗೆಲ್ತಾರೆ ಅಂತ ಹೇಳೋಕ್ಕಾಗಲ್ಲ ನೋಡಿ. ವ್ಯವಹಾರದಲ್ಲೇ ಹೀಗಿರ್ಬೇಕಾದ್ರೆ ಇನ್ನು ಅಧ್ಯಾತ್ಮ ಸಾಧನದಲ್ಲಿ ಸಾಧನ ನಾನು ಮಾಡ್ತಾ ಇದ್ದೀನಿ, ನಾನು ಗಂತ ಓದ್ತಾ ಇದ್ದೀನಿ, ನಾನು ಭಾಷ್ಪಾರಾಯಣ ಮಾಡ್ತಾ ಇದ್ದೀನಿ, ನಾನು ಸಂಧ್ಯಾನೆ ಮಾಡ್ತಾ ಇದ್ದೀನಿ, ಏನು ಆಗುತ್ತೆ ಅದರಿಂದ? ಅದಕ್ಕಾಗಿ ಕೂತು ಬಿಡಬೇಕಂತೆ. ಇದಕ್ಕೆ ವೇದಾಂತಲ್ಲಿ ಏನಂತಾರೆ, ಸರ್ವಕರ್ಮ ಸನ್ಯಾಸ ಅಂತ. ನಮ್ಮ ಕೈಲಾಗಲ್ಲ ನಿಜ, ಒಪ್ಕೊಂಡು. ಆದರೆ ಅದಿಲ್ದಾದ್ರಾಗ ಶಂಕರಾಚಾರ್ಯ ಎಷ್ಟು ಸಲ ಬರೀತಾರೆ, ಸರ್ವಕರ್ಮ ಸನ್ಯಾಸ ಪೂರ್ವಕಾತ್ ಆತ್ಮಜ್ಞಾನ ನಿಷ್ಠಾರೂಪಾತ್ ಧರ್ಮಾತ್ ಭವತಿ. ಈ ತತ್ವ ತಿಳ್ಕೋಬೇಕು ಅಂದ್ರೆ ಎಲ್ಲಾ ರೀತಿಯಾದ ಕರ್ಮಗಳನ್ನು ಬಿಟ್ಟು ಇದಕ್ಕಾಗಿಯೇ ಕೂತ್ಕೋಬೇಕು ಅನ್ನೋ ಅರ್ಥ ಅಂತ ಇರಲಿ. ಈಗ ಆರೋಗ್ಯ ಬೇಕು ಅಂದ್ರೆ ಏನ್ ಮಾಡ್ತೀರಿ? ಕಾಯಿಲೆ ಆಗುತ್ತೆ, ಎಲ್ಲ ಬಿಡ್ಲೇಬೇಕಲ್ಲ. ಯಾಕೆ? ಮೊದಲ ಆರೋಗ್ಯ ಉಂಟಾಗಲಿ ಅಂತ ನಮಗೆ ಅರ್ಥ ಇದೆ. ಔಷಧಿ ತಗೋತಾನೆ, ವಿಶ್ರಾಂತಿ ಮಾಡಿದೆ. ಯಾಕೆ ಅಂತ ಆರೋಗ್ಯ ಬರಬೇಕು. ಪರವಾಗಿಲ್ಲ, ಸ್ವಲ್ಪ ಹುಷಾರಾಗಿದ್ದಿಲ್ಲ ಅಂದ್ರೆ ಮತ್ತೆ ಕೆರಳಿ ಬಿಟ್ರೆ ಏನ್ ಮಾಡೋದು? ಅದನ್ನ ಪೂರ್ತಿ ರೋಗ ಹೋಗೋ ತನಕ ನಾವು ಹೇಗದೆ ಅಟೆಂಡ್ ಮಾಡಬೇಕು. ಈ ಅಜ್ಞಾನ ರೋಗ ಹೋಗಕ್ಕೂ ಹಾಗೇನೆ ಅಂತ ಅರ್ಥ. ಅಷ್ಟೇ ಪಥ್ಯ ಮಾಡಬೇಕು, ಅಷ್ಟೇ ಎಕ್ಸರ್ಸೈಸ್ ಮಾಡಬೇಕು, ಅದರಲ್ಲೇ ಬರೀ ಇರ್ಬೇಕು. ಹಾಗಿದ್ದೇ ಹೋಗೋದಿಲ್ಲ ಅಂತ ನೋಡಿದ್ರೆ. ಅಂದಮೇಲೆ ಈ ಸಾಧನ ಅನ್ನೋದು ಇಷ್ಟರ ಮಟ್ಟಿಗಿದೆ. ಇದಿಷ್ಟು ಹೊಗಳಿದ್ದಾಯ್ತು. ಈಗ ವಿಷಯ ಹೇಳ್ತಾರೆ. ಏನೋ ನೀವು ಪ್ರಾರಂಭ ಮಾಡಿದ್ದು ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳಿದ್ರಿ, ಇಲ್ಲಿ ಏನು ಬಂತಲ್ಲ ಅಂತ, ಸಾಧಕರ ವಿಷಯ ಬಂತಲ್ಲ ಅಂದ್ರೆ ಇದಿಷ್ಟು ಹೇಳದೇ ಇದ್ರೆ ಮುಂದಿನ ಒಂದಾನೊಂದು ತತ್ವಜ್ಞಾನ ವಿಚಾರಕ್ಕೆ ಸರಿಯಾದ ಸ್ಥಿತಿ ಆಗೋದಿಲ್ಲ, ಮೆಟ್ಲಾಗೋದಿಲ್ಲ ಅನ್ನೋದಕ್ಕೋಸ್ಕರ ಅಷ್ಟು ಹೇಳಿದ್ದಾಯ್ತು. ಈಗ ಹೆಡ್ಡಿಂಗ್ ಬೇರೆ, ಭಗವಂತನ ತತ್ವ ಅಂತ. ಇಲ್ಲಿ ಏನ್ ಹೇಳಬೇಕು ಅಂತ ಹೊರಟಿದ್ದೇವೆ ನಾವು? ಜ್ಞಾನ ವಿಜ್ಞಾನ ಸಹಿತಂತ ಪರಮಾರ್ಥ ತತ್ವ ಹೇಳಬೇಕು ಅಂತ ಅತ್ಯಂತ ಮಿಗಿಲಾದ ವಿಷಯವನ್ನು ಹೇಳಕ್ ಹೊರಟಿದ್ದಾನೆ ಭಗವಂತ ಅರ್ಜುನನಿಗೆ. ಅದಕ್ಕೋಸ್ಕರ ಮುಂದೆ ಇದುವರೆಗೆ ಹೇಳಿದ್ದೆಲ್ಲ ಪೀಠಿಕಾ ರೂಪವಾಯಿತು. ಎಲ್ಲರೂ ಭಗವತ್ ತತ್ವ ತಿಳ್ಕೊಳ್ತೀನಿ ಅಂದ್ರೆ ಅವನು ಇಂಥವನಾಗಿದ್ರೆ ಭಗವಂತನ್ನೇ ತಿಳ್ಕೊಳ್ತೀನಿ, ತತ್ವಕ್ಕೆ ಮೀಸಲಾಗಿದ್ದೇನೆ, ಅದಕ್ಕಾಗಿಯೇ ನಾನಿದ್ದೇನೆ ಅಂತ. ದೇಹಂ ವಾ ಪಾದಯಾನಿ ಕಾರ್ಯಂ ವಾ ಸಾಧಯಾನಿ. ಹನುಮಂತ ಹೇಗೆ ಈ ದೇಹ ಬಿದ್ದೋಗ್ರೆ ಇಲ್ಲ ನನ್ನ ಸೀತೆ ಹುಡುಗೋದು ಪೂರೈಸ್ಬೇಕು, ಎರಡರಲ್ಲಿ ಯಾವುದೋ ಒಂದು ಅಂತ ಅವನು ಹೆದರಲಿಲ್ಲ. ಅಂದಮೇಲೆ ಹಾಗೆ ಗಟ್ಟಿ ಹಿಡಿದು ಯಾರು ಕೂತ್ಕೋತಾರೋ ಅಂಥವನಿಗೆ ಈಗ ಹೇಳ್ತಕ್ಕಂಥ ಜ್ಞಾನೋಪದೇಶ ಅತ್ಯವಶ್ಯಕವಾಗಿ ಬೇಕು. ಅದನ್ನು ಹೇಳ್ತಾರೆ. ಏನು ಅಂದ್ರೆ ಶ್ರೋತಾರಂ ಪ್ರರೋಚನೇನ ಅಭಿಮುಖೀಕೃತ್ಯ ಆಹಾ ಅಂತಾರೆ. ಒಂದು 10 ನಿಮಿಷ ಇಲ್ಲಿ ಅದೇ ಓದ್ತಾ ಇರೋದು, ಅದನ್ನೇ ಓದ್ತಾ ಇದ್ದೀನಿ. ಅದನ್ನೇ ಓದ್ತಾ ಇದ್ದೀನಿ. 449ನೇ ಪುಟವೆಯ ಅಥವಾ ನಿಮ್ ಪುಸ್ತಕದಲ್ಲಿ ಏನಾದ್ರು ಮಿಸ್ಟೇಕ್ ಆಗಿದ್ರೆ ಗೊತ್ತಿಲ್ಲ. 448. ಈಗ 3ನೇ ಶ್ಲೋಕ ಆಯ್ತು, 4ನೇ ಶ್ಲೋಕ ಓದ್ತಾ ಇದ್ದೀನಿ ಅಷ್ಟೇ. ಅಲ್ಲ ಅಲ್ಲ, ಶ್ಲೋಕ ಅಲ್ಲ, ಸಂಬಂಧ ಭಾಷೆ. ಕಶ್ಚಿನ್ ಮಾಂ ವೇತ್ತಿ ತತ್ವತಃ. ಇಲ್ಲೇನು ಇಲ್ವಲ್ಲ ಹೇಳಕ್ಕೆ. ಸಿದ್ಧ ಏವ ತತ್ವತಃ ಅಂದ್ರೆ ಯಥಾವತ್ ಅಂತ. ಹೇಗೋ ತಿಳ್ಕೊಂಡ್ರಾಗಲ್ಲ. ತತ್ವತಃ ಅಂದ್ರೆ ತತ್ವ ಹೇಗಿದೆಯೋ ಹಾಗೆ ಅಂತ. ವಸ್ತುತಂತ್ರ ಅಂತ ಕೇಳಿದ್ರೆ
ಈಗ ವಸ್ತುವನ್ನ ತಿಳ್ಕೋಬೇಕು ಅಂದ್ರೆ ನಮ್ಮಿಷ್ಟದ ಪ್ರಕಾರ ತಿಳ್ಕೊಳಕ್ಕಾಗಲ್ಲ. ವಸ್ತು ಹೇಗಿದೆಯೋ ಹಾಗೆ ತಿಳ್ಕೋಬೇಕು ಅಂತ ಅರ್ಥ. ಒಂದು ವೇಳೆ ಆ ವಸ್ತು ಏನಾದ್ರು ವೇಷಾಂತರಗಳನ್ನು ಹೊಂದಿರಬಹುದು. ಈಗೊಬ್ಬ ನಾಟಕದಲ್ಲಿ ಪಾಠ ಮಾಡೋನು ಬೇರೆ ಬೇರೆ ವೇಷಗಳನ್ನು ಹಾಕಿರಬಹುದು. ಆದ್ರೆ ಅದಕ್ಕೆ ನಮ್ಮ ಗುರುಗಳು ಹೇಳೋರು, ಹಿಂದೆ ಯಾರೋ ಒಬ್ಬ ದೊಡ್ಡ ಬಹಳ ಚೆನ್ನಾಗಿ ಶ್ರೇಷ್ಠನಾದ ಒಬ್ಬ ನಟ ಇದ್ದಂತೆ, ಅವನ ಹೆಸರು ಮರ್ತೋಗಿದೆ ನನಗೆ. ಎಲ್ಲಾ ರೀತಿಯಾದ ವೇಷನ ಹಾಕೋನಂತೆ. ಅದು ಸ್ವಾರಸ್ಯ ಗುರುಗಳೇನು ಹೇಳೋರು ಅಂದ್ರೆ, ಇಷ್ಟೇ ತಿಳ್ಕೊಳ್ಳಿ, ನಾಟಕ ನಡೀತಿದೆ ಅಂತ ಇಟ್ಕೊಳ್ಳಿ, ನೋಡ್ತಾ ಎಲ್ಲ ಕೂತಿದ್ದಾರೆ. ಒಂದು ಹಳೆ ಕಾಲದ ನಾಟಕ ಯಾವುದು, ಈ ಸತಿ ಸಾವಿತ್ರಿ ನಾಟಕ ಅಂತ ಇಟ್ಕೊಳ್ಳಿ. ಅದರೊಳಗೆ ಈ ಸಾವಿತ್ರಿ ಗಂಡನ್ ಎಳ್ಕೊಂಡು ಹೋಗಕ್ಕೆ ಯಾರು ಬರ್ತಾರೆ, ಯಮ ಬರ್ತಾನೆ. ಒಬ್ಬ ಯಮನ ವೇಷ ಹಾಕೊಂಡು ಬಂದಿದ್ದಾನೆ. ನಿಜವಾಗಿ ಹಾಗೆ ವೇಷ ಹಾಕ್ಬಿಟ್ಟಿದ್ದಂತೆ, ನೋಡಿದೆಲ್ಲ ಗಾಬರಿ ಪಟ್ಬಿಟ್ರಂತೆ. ಸ್ವಾರಸ್ಯ ಏನು ಅಂದ್ರೆ, ಯಾವನು ಯಮನ ವೇಷ ಹಾಕಿದಾನೋ ಅವನ ಹೆಂಡತಿ ಒಂದು ನಾಟಕ ನೋಡ್ತಾ ಕೂತಿದ್ಲಂತೆ. ಅವಳು ನೋಡಿದ್ಲಂತೆ, ಏನು ಅಲ್ಲಾಡ್ಲಿಲ್ಲ, ಹೇಗೆ ನನ್ನ ಯಜಮಾನ ಅಂತ. ಮನೆಗೆ ಹೋಗ್ಬಿಟ್ಟು ಬಾಕಿಯವರೆಲ್ಲ ಗಾಬರಿ ಬಿದ್ಬಿಟ್ರಲ್ಲ, ನೀನ್ ಯಾಕೆ ಗಾಬರಿ ಬೀಳ್ಲಿಲ್ಲ ಅಂದ್ರೆ, ಅಯ್ಯಯ್ಯ ಇನ್ನೂ ಚೆನ್ನಾಗ್ ಮಾಡ್ಬೇಕಾಯ್ತು ನೀವು ನಾಟಕ ಆದ್ಬಿಟ್ಟ ಅಂತ ಅವಳಿಗೆ. ಯಾಕೆ ಅಂತ ನಿಜ ಗೊತ್ತಿದ್ದಿಲ್ಲ ಅವಳಿಗೆ. ಇಷ್ಟೇ ಅಂದಮೇಲೆ ಎಷ್ಟೇ ರೀತಿಯಲ್ಲಿ ವೇಷ ಹಾಕಿದ್ರು ವೇಷವೇ ಹೊರತು ನಿಜವಲ್ಲ ಅಂತ. ಅದಕ್ಕೋಸ್ಕರ ಯಾವ ಒಂದಾನೊಂದು ತತ್ವ ತಿಳ್ಕೋಬೇಕು ಅನ್ನೋನು ಪೂರ್ಣವಾಗಿ ತನ್ನ ಸಮರ್ಪಣೆ ಮಾಡಿಕೊಂಡು ಅದರಲ್ಲಿಯೇ ನೆಲೆ ನಿಂತು ಕೇಳಬೇಕು. ಇದಕ್ಕೋಸ್ಕರ ಹಿಂದ್ಗಡೆ ಈ ವಿಷಯ ಎಲ್ಲ ಹೇಳಿ ಈಗಂತಾನೆ ಪ್ರರೋಚನೆಯನ ಅಭಿಮುಖೀಕೃತ್ಯ ಅಂತ ಅವನನ್ನು ಸೆಳ್ಕೋಬೇಕೀಗ. ಕೇಳ್ತಕ್ಕಂಥ ಒಂದಾನೊಂದು ವಿಷಯದಲ್ಲಿ ಪೂರ್ಣ ಆಸಕ್ತಿ ಇರುವಂತೆ ಮಾಡೋಕ್ಕೋಸ್ಕರ ಈ ಶಬ್ದ ಹೇಳಿ, ಇಷ್ಟು ಹೇಳಿ ಈಗ ತತ್ವ ಹೇಳ್ತಾನೆ ಭಗವಂತ. ಅದೇ ಭಗವಂತನ ತತ್ವ ಏನಂತ, ಭೂಮಿರಾಪೋ ನಲೋ ವಾಯು ಖಂ ಮನೋ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟಧ ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್ತು. ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಈಗ ಮೊದಲನೇ ಶ್ಲೋಕ ಓದೋಣ. ಏನಂತಾನೆ ಭಗವಂತ, ಭಿನ್ನ ಪ್ರಕೃತಿರಷ್ಟಧ ಅಂತ. ನೋಡಿ, ಭಗವಂತನನ್ನು ತಿಳ್ಕೋಬೇಕಾದರೆ ಭಗವಂತನ ಮಹಿಮೆ ತಿಳ್ಕೋಬೇಕು, ಭಗವಂತನ ಕ್ರಿಯೆಗಳನ್ನು ತಿಳ್ಕೋಬೇಕು, ಆಗ ಗೊತ್ತಾಗುತ್ತೆ. ಶಿಲ್ಪಿ ಜಕಣಾಚಾರ್ಯ ಅಂದ್ರೆ ಏನ್ ಸ್ವಾಮಿ ಅಂತ ಬೇಲೂರು ಹೋಗಿ ದೇವಸ್ಥಾನ ನೋಡಿ ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿ ಅವನ ದೇವಸ್ಥಾನ ಮಾಡಿದ್ದಾನೆ, ಎಷ್ಟು ವಿಗ್ರಹಗಳಿದೆ ನೋಡೋಣಪ್ಪ. ಅಬ್ಬಾ ಹೇಗಿರಬಹುದು ಅದು. ಯಾತರಲ್ಲೇ ಕಲ್ಲಿನಲ್ಲಿ ಒಂದು ಕಲ್ಲನ್ನು ಅಷ್ಟು ರೀತಿಯಲ್ಲಿ ಅವನು ನಾಮರೂಪ ಆಕಾರಗಳಾಗಿ ವಿಂಗಡಿಸಿ ಜೋಡಿಸಿರ್ಬೇಕಾದ್ರೆ ಅಬ್ಬಾ ಎಂಥವನಿರ್ಬೇಕು. ಈಗೇನನ್ಸುತ್ತೆ, ಯೋ ಇದ್ನೋ ಇಲ್ವೋ ಅಂತ. ಇದ್ನೋ ಇಲ್ವೋ ಅನ್ನೋ ಹಾಗೆಲ್ಲ ಪದಾರ್ಥ ಇದೆಯಲ್ಲ, ಸೃಷ್ಟಿ ನೋಡ್ತಾ ಇದ್ದೀರಲ್ಲ, ಹಾಗೆ ಭಗವಂತಿದಾನೋ ಇಲ್ವೋ ಅಂತ ಬೇರೆ. ನಾವೆಲ್ಲ ಇರೋದೇ ಭಗವಂತ ಇರೋದಕ್ಕೆ ಗೊತ್ತು. ಅದಕ್ಕೆ ಭಗವಂತ ಏನ್ ಮಾಡಿದ್ದಾನೆ, 8 ರೀತಿಯಾಗಿ ತನ್ನನ್ನ ತೋರ್ಪಡಿಸ್ಕೊಳ್ತಾ ಇದ್ದಾನೆ ಅಂತ. ಭಗವಂತ ಕಣ್ಣಿಗೆ ಕಾಣಲ್ಲ, ಕಿವಿಗೆ ಕೇಳಲ್ಲ ಅಂದ್ರೆ ನಿಜ, ಅದು ಅವನ ನಿಜ ಸ್ವರೂಪ. ಆದ್ರೆ ಅವನು ಯಾವ ರೂಪದಲ್ಲಿ ತೋರ್ತಾ ಇದ್ದಾನೆ, ಪ್ರಕೃತಿ ರೂಪದಲ್ಲಿ. ಅದನ್ನೇ ಪ್ರಕೃತಿ ಅಂತಾರೆ. ಪ್ರಕೃತಿ ಅಂದ್ರೆ ಪ್ರಕೃಷ್ಟ ಕೃತಿ ಪ್ರಕೃತಿ. ಭಗವಂತನ ಒಂದಾನೊಂದು ಜಾಣತನದಲ್ಲಿ ಅವನು ಮಾಡಿದಂತಹ ಸೃಷ್ಟಿಯಲ್ಲಿ ಅತ್ಯಂತ ವಿಚಿತ್ರವಾದದ್ದು ಯಾವುದು ಅಂದ್ರೆ ಈ ಸೃಷ್ಟಿ. ಈ ಸೃಷ್ಟಿ ಯಾರ ಕೈಲೂ ಯಾರು ಎಂದೆಂದಿಗೂ ಮಾಡಕ್ ಸಾಧ್ಯವಿಲ್ಲ. ಪ್ರತಿ ಸೃಷ್ಟಿ ಮಾಡೋದು ಅಂದ್ರೆ ಎಂದಿಗೂ ಸಾಧ್ಯ. ನಾವೇನು ಮಾಡಬಹುದು, ಇಮಿಟೇಷನ್ ಮಾಡಬಹುದು ಅಷ್ಟೇನೆ, ಏನೂ ಇಲ್ಲ. ಅದನ್ನ ಅನುಕರಣೆ ಮಾಡಬಹುದೇ ಹೊರತು ಭಗವಂತ ಸೃಷ್ಟಿ ಮಾಡಿದ ಹಾಗೆ ಮಾಡಕ್ಕೆ ಯಾರ ಕೈಲಾಗುತ್ತೆ. ಆದ್ರಿಂದ ನೀವು ಭಗವಂತನ ತಿಳ್ಕೋಬೇಕಾದ್ರೆ ಭಗವಂತನ ಸೃಷ್ಟಿಯನ್ನ ವಿಚಾರ ಮಾಡ್ರಿ. ಇದು ನಿಮ್ ಚೆನ್ನಾಗಿ ನೀವು ಪಂಚೇಂದ್ರಿಯಗಳಿಗೂ ಗೋಚರವಾಗುತ್ತೆ. ನೀವು ಅದನ್ನ ನೋಡ್ತಾ ಇದ್ದೀರಿ. ಅಷ್ಟು ದೂರ ಬೇಡ, ನಮ್ಮ ಶರೀರನೇ ತಗೊಳ್ಳಿ ಗೊತ್ತಾ. ಎಷ್ಟು ವ್ಯವಸ್ಥೆಯಿಂದ ಭಗವಂತ ಹೇಗೆ ಮಾಡಿದಾನೆ ಈ ಶರೀರನ ಅಂದ್ರೆ, ನಾವೇನು ಅಂದ್ರೆ ಅದ ಮೇಲೆ ನಿಗಾ ಇಲ್ಲ. ಇದೆ ಎಲ್ರಿಗೂ ಇದೆ, ನಮಗೂ ಇದೆ ಎಂದು ಅಂದ್ಕೊಂಡ್ಬಿಡ್ತೀವಿ. ಹಾಗಲ್ಲ. ಆದ್ರೆ ಒಂದು ಪ್ರಾಣಿಗೆ ಹೋಲಿಸ್ಬಿಟ್ರೆ ಗೊತ್ತಾಗತ್ತೆ. ಆ ಪ್ರಾಣಿ ನೋಡಿ, ಕೈ ಇಲ್ಲ, ಏನಿಲ್ಲ, ಬರೀ ಕಾಲೇ ಇರೋದು. ನಾವು ಅದ್ರ ಕೈಯಿಂದ ತಗೊಂಡು ತಿಂತೀವಿ. ಆ ಪ್ರಾಣಿ ಏನ್ ಮಾಡ್ಬೇಕು, ಎಲ್ಲದಕ್ಕೂ ಬಾಯಿ ಹಾಕ್ಬೇಕು, ಏಟ್ ಹೊಡಿತಾರೆ, ಇದು ಮಾಡ್ತಾರೆ. ಈಗ ಆ ಶರೀರಕ್ಕಿಂತ ನಮ್ಮ ಶರೀರಕ್ಕೆ ಎಷ್ಟೊಂದು ವ್ಯತ್ಯಾಸ ಇದೆ, ಎಷ್ಟು ವೈಚಿತ್ರ್ಯ ಇದೆ. ಇದನ್ನು ಯಾವ ರೀತಿಯಲ್ಲಿ ದೇವರು ಸೃಷ್ಟಿ ಮಾಡಿದ್ದಾನೆ. ಇನ್ನು ನೀವು ಮೆಡಿಕಲ್ ಓದಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಒಳಗೆಲ್ಲ ತೆಗೆದು ಆಪರೇಷನ್ ಮಾಡಿ ಈಗ ಎಷ್ಟು ಡೆವಲಪ್ ಆಗಿದೆ ಅಂದ್ರೆ ಆ
ಸೈನ್ಸ್ ಡೆವಲಪ್ ಆಗಿರೋದು ಬಹಳ ಸಂತೋಷ, ನಾನೆಲ್ಲ ಒಪ್ಕೋತೇನೆ. ಮೊದಲು ಸೃಷ್ಟಿ ಹೇಗಾಯ್ತು? ಮಾತೃಗರ್ಭದಲ್ಲಿ ಬೆಳೆಯುತ್ತಲ್ಲ, ಬಾ 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 9 ತಿಂಗಳ ಕಾಲ ಆ ಶರೀರ ಬೆಳೆಯುತ್ತಲ್ಲ, ಅದರ ವೈಚಿತ್ರ್ಯವನ್ನು ಏನು ಹೇಳೋಣ, ಹೇಗಾಗಿದೆ? ಇದನ್ನೇ ಭಗವಂತ ಏನಂತಾನೆ, ಮೊದಲು ನೆಪ. ಪ್ರಕೃತಿಯನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡರೆ ಈ ಪುರುಷನನ್ನ ಅರ್ಥ, ಇದನ್ನು ಸೃಷ್ಟಿ ಮಾಡಿದವನು ಯಾರು ಅಂತ ತಿಳ್ಕೊಂಡು ಬರುತ್ತೆ. ಅದಕ್ಕೋಸ್ಕರ ಮೊದಲು ನನ್ನ ಒಂದಾನೊಂದು ವಿಭೂತಿಯನ್ನ, ನನ್ನ ಶಕ್ತಿಯನ್ನ ನಾನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಪ್ರಪಂಚದಲ್ಲಿ ನೋಡಿರಿ ಅಂತ. ತುಂಬಾ ವಿಚಿತ್ರ ಇದು. ದೊಡ್ಡ ಅರಳಿ ಮರ ಇರುತ್ತೆ, ಸಣ್ಣ ಇಷ್ಟೇ ಎಷ್ಟು ಸ್ವಾಮಿ ಅರಳಿ ಹಣ್ಣು ಹೀಗಿರುತ್ತೆ. ಅದೇ ಒಂದು ಸಣ್ಣ ಬಳ್ಳಿ ಇರುತ್ತೆ, ದಪ್ಪ ಕುಂಬಳಕಾಯಿ ಬೆಳೆಯುತ್ತೆ. ಒಬ್ಬೇನ್ ಮಾಡಿದ್ನಂತೆ, ಏನ್ ದಡ್ಡ ದೇವರು, ಈ ಬಳ್ಳಿಯೊಳಗೆ ಇಷ್ಟು ದಪ್ಪ ಕುಂಬಳಕಾಯಿ, ಅಷ್ಟು ದೊಡ್ಡ ಮರಕ್ಕೆ ಇಷ್ಟು ಸಣ್ಣ ಹಣ್ಣು, ಇವನೆಂಥ ದೇವರು ಅಂದ್ಬಿಟ್ಟ ಅವನು. ಸುಮ್ಮನೆ ತಮಾಷೆ ಹಳೆ ಕಥೆ ಇದು, ಹಿಂದೆಲ್ಲ ಹರಿಕಥೆಯವ್ರು ಹೇಳೋರು. ಆಮೇಲೆ ಏನಾಯ್ತು, ಹೀಗೆ ಹೋಗ್ತಾ ಹೋಗ್ತಾ ಹಿಂದೆಲ್ಲ ನಡ್ಕೊಂಡು ಹೋಗ್ತಿದ್ದ, ಎಲ್ಲೋ ಆಯಾಸವಾಯ್ತು. ಯಥಾ ಪ್ರಕಾರ ಯಾವತ್ತೋ ಒಂದು ಸಗನ್ಕೊಂಡಿದ್ದಲ್ಲ, ನೆರಳಿಗೋಸ್ಕರ ಅರಳಿ ಮರದ ಕೆಳಗೆ ಕೂತ್ಕೊಂಡ. ಅರಳಿ ಮರದ ಕೆಳಗೆ ಕೂತ್ಕೊಂಡ್ರೆ ಮೆಲ್ಲಗೆ ಮೇಲಿಂದ ಒಂದು ಸಣ್ಣ ಸಣ್ಣ ಹಣ್ಣುಗಳು ಕೆಳಗೆ ಗಾಳಿಗೆ ಬೀಳ್ತಾ ಇತ್ತು. ಆಗ ಹೇಳಿದ್ದಂತಲೋ, ನೀನು ಹಾಗಂದಿಯಲ್ಲ ದೇವ್ರ ದಡ್ಡ ಅಂತ, ಅರಳಿ ಮರಕ್ಕೆ ತಕ್ಕಷ್ಟು ದಪ್ಪ ಹಣ್ಣು ಮಾಡಿ ನೀನ್ ತಲೆ ಮೇಲೆ ಬಿದ್ದರೆ ಏನ್ ಮಾಡ್ತಿದ್ದೆ? ದೇವ್ರ ದಡ್ಡನೋ ನಿಂದ. ಹಾಗೆ ಪರಮಾತ್ಮನ ಸೃಷ್ಟಿಯನ್ನು ಯಾರು ತಾನೇ ಅದನ್ನು ವಿಚಾರ ಮಾಡಿ ಸರಿ ತಪ್ಪು ಹೇಳಕ್ಕಾಗ್ತ ನಮ್ಮ ಕೈಲೇ? ಆದ್ರಿಂದ ಭಗವಂತಂತಾನೆ, ನನ್ನನ್ನು ಕಾಣಬೇಕಾದ್ರೆ ನನ್ನ ಪ್ರಕೃತಿಯನ್ನ ಅರ್ಥ ಮಾಡ್ಕೋ. ಆ ಮೂಲಕ ಪ್ರಕೃತಿ ದ್ವಯ ದ್ವಾರೇಣ ಪರಾಪ್ರಕೃತಿ ಅಪರಾಪ್ರಕೃತಿ ಅಂತ 2 ಬರುತ್ತೆ ಮುಂದೆ. ಈಗ ಮೊದಲು ಅಪರಾಪ್ರಕೃತಿ ಹೇಳ್ತಾನೆ. ಅಪರಾಪ್ರಕೃತಿ ಏನೇನು? ಭೂಮಿರಾಪೋ ನಲೋ ವಾಯು, ಭೂಮಿ ಏನು? ಆಪಹ ನೀರು, ಅನಲಹ ಅಗ್ನಿ, ವಾಯು ಗಾಳಿ, ಖಂ ಆಕಾಶ, ಪೃಥ್ವಿ ಆಪಸ್ತೇಜೋ ವಾಯು ಆಕಾಶ. ನಾನು ಸಂಧ್ಯಾನೆ ಮಾಡೋ ಹೇಳ್ತೀವಿ. ಪೃಥ್ವಿ ಅಪ್ಪು ತೇಜಸ್ಸು ಆಕಾಶ ಅಂತಕ್ಕ ಪಂಚಮಹಾಭೂತಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ನೋಡಿ, ದೇವರು ಕೊಟ್ಟಿರೋದು ಈ ಭೂಮಿ. ನಾವು ಜಗಳ ಕಾಯ್ತೀವಿ, ನಮ್ಮೂರು, ನಮ್ಮ ದೇಶ, ಅದು ಬೇಕು ಇದು ಬೇಕು. ನಾಳೆ ಏನೇನೋ ಭೇಟಿ ಆಗುತ್ತಂತಲ್ಲ ಪ್ರಧಾನಮಂತ್ರಿಗಳಿಗೂ. ಏನ್ ಕಡಿಕಾರ ಅವ್ರು, ಏನ್ ಸೃಷ್ಟಿ ಮಾಡ್ತಾರ? ಅಪ್ಪನ ಮನೇಲಿ ಸೃಷ್ಟಿ ಮಾಡಿರೋ ಒಂದು ದೇವರು, ಯಾಕಪ್ಪ ಜಗಳ ಆಡ್ಬೇಕು ಅದಕ್ಕೆ? ನಾವು ನೀವು ಸುಖವಾಗಿರೋಣ ಅನ್ನೋದು ಬರಲ್ಲ. ಇಲ್ಲ, ಹಾಗಾದ್ರೆ ಆ ಬುದ್ಧಿ ಕೊಟ್ಟಾನೆ ಯಾರು ಅಂತ ಮತ್ತೆ ಅವನ ಮೇಲೆ ಹಾಕ್ಬೇಕು. ಅನಿಷ್ಟ ಕ್ಷಣೀಶ್ವರ ಗುರಿ ಅಂತ. ನಿಜ ಏನು ಅಂತ ಹಾಗಲ್ಲ. ಅಜ್ಞಾನ ಮನುಷ್ಯಂದು ಇನ್ನೇನಿಲ್ಲ. ಆ ಅಜ್ಞಾನದಿಂದ ಹಾಳಾಗಿ ಹೋಗ್ಬಿಟ್ಟು ಮುಂದೆ ಬರುತ್ತೆ. ಅಜ್ಞಾನೇನಾವೃತ ಜ್ಞಾನಂ ತೇನ ಮಹ್ಯಂತ ಇದಂತಹ ಅಂತ ಅಷ್ಟೇ, ಇನ್ನೇನಿಲ್ಲ. ದೇವರೆಲ್ಲ ಕೊಟ್ಟಿದ್ದಾನೆ, ಅದನ್ನು ಸರಿಯಾಗಿ ಉಪಯೋಗಿಸಲ್ಲ. ಈಗ ಹೇಳ್ತಾನೆ ಭಗವಂತ ಅರ್ಜುನನಿಗೆ, ಕೇಳಯ್ಯ ಭೂಮಿ ಎಷ್ಟು ವಿಸ್ತಾರ ಆಗಿದೆ, ಹೇಗಿದೆ, ಓಹೋ ಎಲ್ಲಾದ್ರೂ ಅದು ಅಚಲ, ಅಲ್ಲಾಡದಂತೆ. ಅಂದ್ರೆ ಮೊನ್ನೆ ಗುಜರಾತಲ್ಲಿ ಅಲ್ಲಾಡ್ಬಿಡ್ತಾವ ಅಂತ ಇಟ್ಕೊಳ್ಳಿ, ಅದೇನು ಮಾಡಕ್ಕಾಗತ್ತೆ? ಎಲ್ಲೋ ಅಪರೂಪ. ಯಾವಾಗಲೂ ಭೂಮಿ ಅಲ್ಲಾಡ್ತಾ ಇದ್ರೆ ಮನುಷ್ಯ ಬದುಕಿರಕ್ಕಾಗುತ್ತೋ? ಇಂಥ ಭೂಮಿಯನ್ನ ಆಪಹ ನೀರು, ದೊಡ್ಡ ಸಮುದ್ರ ಮುಂತಾದ್ ನೋಡಿ. ಭೂಮಿರಾಪಹ ಅನಲಹ ಅಗ್ನಿ, ಅನಲಹ ವಾಯು ಗಾಳಿ, ಖಂ ಆಕಾಶ. ಅದರಂತೆಯೇ ಮನಸ್ಸು ಬುದ್ಧಿ ಅಂದ್ರೇನು? ಆ ಸೃಷ್ಟಿಯನ್ನು 3 ಭಾಗ ಮಾಡ್ತಾರೆ: ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ ಅಂತ. ಈಗ ಆಧಿಭೌತಿಕ ಸೃಷ್ಟಿ ನೋಡಿ ಮೊದಲು. ಭೌತಿಕ ಸೃಷ್ಟಿ ಅದೇ ತಾನೆ ಭೌತಿಕ ವಿಜ್ಞಾನ, ಸೈನ್ಸ್, ಅದರ ಮೇಲೆ ಬಂದಿರೋದು. ಈ ಭೂಮಿಯನ್ನೆಲ್ಲ ಶೋಧನೆ ಮಾಡ್ತಾರೆ. ಅದರಲ್ಲಿ ಏನೇನು ಇದು ಸಿಕ್ಕತ್ತೆ, ಇದೆಲ್ಲ ಬೇಕಾದಂತಹ ವದುರುಗಳು, ಅದು ಇದು ಎಲ್ಲ ಸಿಕ್ಕತ್ತೆ, ಪದಾರ್ಥಗಳು, ಆಮೇಲೆ ಗಿಡ ಮರಗಳು ಬೆಳೆಯುತ್ತೆ, ಎಲ್ಲ ಇದೆ. ಇಷ್ಟೂ ಭೂಮಿಯ ಒಂದಾನೊಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಸೃಷ್ಟಿ ಮಾಡಿರೋನು ಪರಮಾತ್ಮ. ನೋಡಿ, ಒಂದು ಸಣ್ಣ ಕಾಳು ಹಾಕ್ಬಿಟ್ರೆ 10 ಕಾಳು 100 ಕಾಳಾಗಿ ಹೋಗ್ಬಿಡುತ್ತೆ. ಪೈರು ಹೇಗೆ ಬರುತ್ತೆ ಅಂದ್ರೆ ನಾವು ಸೃಷ್ಟಿ ಮಾಡಿ. ನೀವು ಹಾಕಿರೋದು ಎಷ್ಟು? 1. ಅದೆಷ್ಟಾಗತ್ತೆ? 1 ಭತ್ತದ ಕಾಳು ಹಾಕಿದ್ರೆ ಭತ್ತದ ತೆನೆಯಲ್ಲಿ ಎಷ್ಟು ಕಾಳು ಇರುತ್ತೆ ನೋಡಿ. ಯಾದ್ರಿಂದ ಆಯ್ತು? ಭೂದೇವಿಯ ಒಂದಾನೊಂದು ಸ್ವರೂಪ. ಆ ಭೂಮಿ ಸೃಷ್ಟಿ ಮಾಡಿದವ ಯಾರು? ನೋಡಯ್ಯ, ನನ್ನ ವಿಭೂತಿಯನ್ನು ನೋಡ್ಬೇಕಾದ್ರೆ ದೇವರನ್ನು ನೋಡಿಲ್ಲ ಅನ್ಬೇಡ. ನೀ ನೋಡ್ತಿರೋ ಎಲ್ಲವೂ ನನ್ನ ಸೃಷ್ಟಿಯೇ. ಭೂಮಿ ಆಯ್ತು, ಆಪಹ ನೀರು, ಸರಿಯೇ ಸರಿ, ಎಲ್ಲೆಲ್ಲೂ ನೀರು ಹರಿತಾ ಇದೆ. ನೀರಿಲ್ದೇ ಮನುಷ್ಯ ಬದುಕೋಕೆ ಆಗೋದಿಲ್ಲ. ಅನಲಹ ಅಗ್ನಿ, ನಿಜ,
ಅನಿಲ, ವಾಯು, ಖಂ, ಆಕಾಶ. ಇದಿಷ್ಟು ಭೌತಿಕವಾದಂಥ ಬಹಿರಂಗವಾದ ಸೃಷ್ಟಿ. ಇದೆಲ್ಲವೂ ಏನು? ನನ್ನ ಪ್ರಕೃತಿ ಅಂತಾನೆ, ನಾನು ಉಂಟು ಮಾಡಿರತಕ್ಕಂಥ ಸೃಷ್ಟಿ ಇದು. ಆಮೇಲೆ ಆಧ್ಯಾತ್ಮಿಕವಾಗಿ ನೋಡಿದ್ರೆ ಖಮ್ ಆದ್ಮೇಲೆ ಮನಃ, ಬುದ್ಧಿ, ಅಹಂಕಾರ. ಮನಸ್ಸು, ಬುದ್ಧಿ, ಅಹಂಕಾರ ಅಂತ ನಮ್ಮ ಒಳಗೆ ಆಗಿರತಕ್ಕಂಥ ಸೃಷ್ಟಿ. ಮನಸ್ಸು ಅಂದ್ರೆ ಸಂಕಲ್ಪ, ವಿಕಲ್ಪ, ಹೀಗೋ ಹಾಗೋ ಅಂತ ಯೋಚನೆ ಮಾಡೋದನ್ನ ಮನಸ್ಸು ಅಂತಾರೆ ಸಂಸ್ಕೃತದಲ್ಲಿ. ಬುದ್ಧಿ ಅಂದ್ರೆ ನಿಶ್ಚಯ, ಇಲ್ಲ ಹೀಗೆ ಮಾಡಬೇಕು ಅಂತ ನಿರ್ಣಯ ಮಾಡ್ತೀವಲ್ಲ, ಡೆಟರ್ಮಿನೇಷನ್ ಅಂತ. ಆ ನಿರ್ಣಯ ಆಗ್ಬಹುದು. ಎಲ್ಲ ಆಗುತ್ತೆ, ಒಳಗಾಗತ್ತೆ. ಅದನ್ನ ಮಾಡೋರು ಯಾರು? ಆ ಬುದ್ಧಿ ಅಂದ್ರೆ ಏನು, ಮನಸ್ಸು ಅಂದ್ರೆ ಏನು? ಅಹಂಕಾರ ಅದಿನ್ನೊಂದು. ಅಹಂಕಾರ ಅಂದ್ರೇನು? ನಾನು. ಎಷ್ಟೋ ಸಲ ನಾನು ಅಂದ್ಕೊಳ್ಳದೆ ಹೋದ್ರೆ ಕೆಲಸವಾಗೋದಿಲ್ಲ. ಅದಕ್ಕೋಸ್ಕರವಾಗಿ ಸ್ವಾಮಿ ಯಾರು ಮಾಡ್ತಾರೆ, ಯಾರು ಮಾಡಲ್ಲ, ನಾನು ಅಂತ ಇಟ್ಕೊಳ್ಳಿ ಅಂತಾರೆ. ನಾನು ಅಂತ ಇಟ್ಕೊಳ್ಳೇದಾಗ ಈಗ ಒಟ್ಟಿರಾಯ್ತು 5 ಭೌತಿಕವಾದ ಸೃಷ್ಟಿ, 3 ಆಧ್ಯಾತ್ಮಿಕ ಸೃಷ್ಟಿ. ಇದಿಷ್ಟನ್ನು ಸೇರಿಸಿ ಭಗವಂತಂತಾನೆ ಇದಿಷ್ಟು ನಾನೇ ಅಂತ. ಇತಿ ಭಿನ್ನ ಪ್ರಕೃತಿ ರಷ್ಟಧ. ನನ್ನ ಪ್ರಕೃತಿ ಹೀಗೆ 8 ರೂಪವಾಗಿ ಜಗತ್ತಿನಲ್ಲಿ ತೋರಿಕೊಳ್ಳುತ್ತಿದೆ. ಇದು ಯಾವಾಗಲೂ ಬದಲಾವಣೆ ಆಗೋಲ್ಲ. ಭೂಮಿಯಾಗೇ ಇರುತ್ತೆ, ಆಕಾಶವಾಗೇ ಇರುತ್ತೆ. ಆದ್ರೆ ನಮ್ಮ ದೇಶ ಜನ ಬಡದಾಡ್ತಾರೆ, ಈ ಭೂಮಿ ನಂದು 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 ಅಂತ. ಯಾರದ್ದು ಅಲ್ಲ ಅದು. ಯಾಕೆ? ಭೂಮಿಯೇ ಹೊರತು ಇವರದ್ದು ಅಂತ ಇವರು ಭಾವನೆಯಿಂದ ಮಾಡೋದೇ ಹೊರತು. ಹಿಂದಿ ಬ್ರಿಟಿಷ್ನವರು ನಮ್ಮದು ಅಂದ್ರು, ಈಗ ನಾವನ್ನು ಸ್ವಾತಂತ್ರ್ಯ ನಮ್ಮದು ಅಂತಾರೆ. ಅದರಲ್ಲಿ ಜಗಳ. ಇದು ಗುಜರಾತು, ಇದು ಕನ್ನಡ ದೇಶ, ಇದಂಥದ್ದು ಇಂಥದ್ದು. ಏನ್ ಬೇಕಾದ್ರೂ ನೀವು ನಾಮರೂಪಗಳನ್ನು ಕರೀರಿ, ಭೂಮಿ ಏನಾಗಿರುತ್ತೆ? ತಾನಾಗೇ ಇರ್ತದೆ, ಯಾರಿಗೂ ಸೇರಿದ್ದಲ್ಲ. ಅದು ಯಾರದ್ದು ನಿಜವಾಗಿ? ಭಗವಂತನ ಸೃಷ್ಟಿ, ಅವನ ಪ್ರಕೃತಿ. ಹೀಗೆ ನನ್ನ ಪ್ರಕೃತಿಯು ಇದು ಸ್ಥೂಲ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ಬೇಗ ಹೋಗ್ಬೋದು ಮುಂದಕ್ಕಿನ್ನು. ಅಪರ ಇಯಂ ಅಂದ. ಈ ಯಾವ ಭೂಮಿ, ಆಪಹ ಅಂತ ಹೇಳಿದ 8 ಪ್ರಕೃತಿಗಳಿದೆಯೋ ಸೃಷ್ಟಿಯಲ್ಲಿ, ಇದೆಲ್ಲ ನಮಗೆ ಗೊತ್ತಿರೋದೇನೆ, ನಾವು ಅದರಲ್ಲೇ ಬದುಕಿದ್ದೇವೆ. ಇದೆಲ್ಲವೂ ಅಪರಾ ಪ್ರಕೃತಿಯಿಂದ. ಅಪರ ಅಂದ್ರೆ ಸ್ವಲ್ಪ ಕಡಿಮೆ ಆಗಿರೋದ್ರಿಂದ. ಇನ್ನು ಪರಾ ಪ್ರಕೃತಿ ಅಂತ ಒಂದಿದೆಯಂತೆ, ಅದು ಭಗವಂತನ ಒಂದು ಶರೀರವೇ. ಅಂದ್ರೆ ಭಗವಂತನಿಗೆ ಪರಾ ಪ್ರಕೃತಿ, ಅಪರಾ ಪ್ರಕೃತಿ ಅಂತ 2 ಶರೀರ. ಅಪರಾ ಪ್ರಕೃತಿ ಯಾವ್ಯಾವುದು ಅಂತ ಪಂಚಮಹಾಭೂತಗಳನ್ನು, ಅಹಂಕಾರಾದಿ ಮನಸ್ಸಿನ ವೃತ್ತಿಗಳನ್ನು ಹೇಳಿದ್ದಾಯಿತು. ಇನ್ನು ಪ್ರಕೃತಿ ವಿದ್ಧಿ ಮೇ ಪರಾಂ ಅಂತ, ಪರಾ ಪ್ರಕೃತಿ ಅಂತ ಇನ್ನೊಂದಿದೆ. ಭಾಷ್ಯ ಒಂಚೂರು ಓದ್ತೀನಿ. ಅಪರ ನ ಪರ ನಿಕೃಷ್ಟ ಅಶುದ್ಧ ಅನರ್ಥಕರಿ ಸಂಸಾರ ಬಂಧನಾತ್ಮಿಕ ಇಯಂ. ಈ ಮೊದಲನೇ ಸೃಷ್ಟಿಯಲ್ಲಿ 8 ಅಷ್ಟ ಪ್ರಕೃತಿ ಅಷ್ಟಧ ಅಂತ ಹೇಳಿದ್ವಲ್ಲ, ಅದು ಅಪರಾ ಪ್ರಕೃತಿ ಅಂತ ಯಾಕೆ ಕರೀತೇವೆ ಅಂದ್ರೆ ಅದು ಅಶುದ್ಧ, ಅನರ್ಥಕರಿ ಅಂತ. ನಿಜ, ಆ ಪ್ರಕೃತಿಯನ್ನೇ ನಾನು ಅಂತ ಅಭಿಮಾನ ಮಾಡಿಕೊಂಡದ್ರಿಂದ ಎಲ್ಲರೂ ಕೂಡ ಈ ರೀತಿಯಾಗಿ ವ್ಯರ್ಥವಾಗಿ ಜೀವನ ಹಾಳು ಮಾಡ್ಕೋತಾರೆ ಅಂತ. ಅಲ್ಲೊಂದು ಶ್ಲೋಕ ಬರುತ್ತೆ ಇದರಲ್ಲಿ, ಸುಭಾಷಿತದಲ್ಲಿ. ನೈಕೇನಾಪಿ ಸಮಂ ಗತ ವಸುಮತೆ ಭುಂಜತ್ವಯ ಯಾಸ್ಯ ಭೋಗ. ಒಬ್ಬ ಇದ್ದ ರಾಜ, ಮುಂಜ ಅಂತ ಅವನ ಹೆಸರು. ಈ ಚಂದ್ರಹಾಸನ ಕಥೆಯಲ್ಲೋ ಎಲ್ಲೋ ಬರುತ್ತದೋ. ಅಲ್ಲೇನಾಗಿ ಹೋಗುತ್ತೆ ಅಂದ್ರೆ, ಇವನು ಚಿಕ್ಕಪ್ಪ ಆಗಿರ್ತಾನೆ. ನ್ಯಾಯವಾಗಿ ಹುಡುಗನಿಗೆ ಬರಬೇಕು ರಾಜ್ಯ, ಅವನೇ ಹೊಡ್ಕೊಂಡ್ಬಿಟ್ಟಿರ್ತಾನೆ. ಏನಾರು ಮಾಡಿ ಇವನು ಕೊಂದು ಹಾಕ್ಬಿಡ್ಬೇಕು ಅಂತ. ಈ ಹುಡುಗನ್ ಕೊಂಡ್ಬಿಟ್ಟು ತನಗೆ ಪೂರ್ತಿ ಅಧಿಕಾರ ಬಂದ್ಬಿಡುತ್ತೆ ಅಂತ ಅವನು ಪ್ರಯತ್ನ ಮಾಡ್ತಿರ್ತಾನೆ. ಆಗ ಅವನು ಒಂದು ಶ್ಲೋಕ ಬರೆದಿರ್ತಾನೆ ಅಂತ. ಎಲ್ಲ ನಿಜ, ಈ ಭೂಮಿ ಆಳ್ಬೇಕು ಅಂತ ಆಸೆಪಟ್ಟು ನೀನಿಂತ ಕೆಟ್ಟ ಕೆಲಸ ಮಾಡ್ತಾ ಇದೀಯಾ. ಈ ಭೂಮಿಯನ್ನು ಹಿಂದೆ ಎಷ್ಟು ಸಲ ಆಳಿದ್ದಾರೆ. ಮಾಂಧಾತ ಅನ್ನೋಷೋ ಅಂಬರೀಷ ಸಗರಹ ಅಂತ ಹೇಳ್ತಾನೆ ಉದ್ದಕ್ಕೆ. ಮಾಂಧಾತ ಅನ್ನೋನು ಅಳದ, ಅಂಬರೀಷ ಅನ್ನೋದ. ಇಷ್ಟು ಜನ ಈ ರಾಜ್ಯಭಾರ ಮಾಡಿದ್ರು, ಈ ಭೂಮಿ ಮಾತ್ರ ಯಾರ ಜೊತೆಯಲ್ಲೂ ಹೋಗ್ಲಿಲ್ಲ, ಹೋಯ್ತೆ. ನೈಕೇನಾಪಿ ಸಮಂಗತ ವಸುಮತಿ. ಸುಮ್ಮನೆ ನಂದು ಅಂತ ಜಗಳ ಕಾಡಿ ಒಂದು ಜಮೀನಿಗೋಸ್ಕರ ಕೋರ್ಟ್ ಹಾಕಿ ಸುಪ್ರೀಂ ಕೋರ್ಟ್ ತನಕ ಹೋಗಿ ಆಯ್ತು, ಏನಾಯ್ತಪ್ಪ ನಮ್ದು ಅಂತ ಆಯ್ತು ಅಂದೇ ನೀವು ಹೊತ್ಕೊಂಡೋಗ್ತೀವಿ ಅದನ್ನ. ಎಲ್ಲ ನಂದು, ನನ್ನ ಮನೆ, ನನ್ನ ಜಮೀನು, ನನ್ನ ಪದಾರ್ಥ ಎಲ್ಲ ಹೇಳ್ತೀನಿ. ನಾನು ಅಂತನ್ನು ಅಹಂಕಾರವನ್ನು ಬಿಟ್ಟರೆ ಇನ್ನೇನು ಉಳಿಯಲ್ಲ. ಅದಕ್ಕೆ ಅವನು ಹೇಳ್ತಾನೆ, ಇದೆಲ್ಲ ಯಾರದ್ದಿದು? ಭಗವಂತಂದು, ಪರಮಾತ್ಮಂದು ಅಂತ ತಿಳ್ಕೋಬೇಕು. ನಮದೆಲ್ಲ. ಭಗವಂತ ಸೃಷ್ಟಿ ಮಾಡಿರೋದು, ಅವನಿಗೆ ಸೇರಿದ್ದು, ಅವನ ಸ್ವರೂಪ, ಅವನೇ ಈ ರೂಪದಲ್ಲಿ ಇದ್ದಾನೆ.
ಅನ್ನೋದು ವೇದಾಂತ. ಅಷ್ಟೇ, ಇನ್ನೇನಿಲ್ಲ. ಹೀಗೆ ಯಾವ ಪದಾರ್ಥವನ್ನು ನಾನಲ್ಲದನ್ನು ನಾನು ಅನ್ಕೋತೀವೋ ಅದು ತಪ್ಪು. ಹಾಗಲ್ಲ. ಆದ್ರಿಂದ ಏನು ಪರಮಾತ್ಮನ ಒಂದು ದಿವ್ಯವಾದ ಪ್ರಕೃತಿ ಅಂದ್ರೆ ಅವನ ಸೃಷ್ಟಿ ಎಲ್ಲ ಅವನಿಗೆ ಸೇರಿದ್ದು. ಇನ್ನೊಂದು ಯಾವುದು ಪರಾಪ್ರಕೃತಿ ಅಂದ್ರೆ ಏನು ಅದು ಹೇಳ್ಬಿಡು. ಅಸ್ಯಾಹ ಯಥೋಕ್ತಾಯಾಹ ಅನ್ಯಾಂತು ವಿಶುದ್ಧಾಂ ಪ್ರಕೃತಿಮ್ನೇ ಆತ್ಮಭೂತಾಂ ವಿದ್ಧಿ ಪರಾಂ ಪ್ರಕೃಷ್ಟಾಂ ಜೀವಭೂತಾಂ ಕ್ಷೇತ್ರಜ್ಞಲಕ್ಷಣಾಂ ಪ್ರಾಣಧಾರಣ ನಿಮಿತ್ತಭೂತಾಂ ಹೇ ಮಹಾಬಾಹೋ ಅಂತ. ಈಗ ಅಪರಾಪ್ರಕೃತಿ ಅಂದ್ರೆ ಭೂಮಿ ಮುಂತಾದದ್ದು ಅಂತ 8 ಹೇಳಿಬಿಟ್ರು. ಹಾಗಾದ್ರೆ ಪರಾಪ್ರಕೃತಿ ಅಂದ್ರೆ ಯಾವುದು? ಪರಾಪ್ರಕೃತಿ ಅಂದ್ರೆ ಅಪರಾಪ್ರಕೃತಿಗಿಂತ ಅನ್ಯ ಇನ್ನೊಂದು. ಈಗ ಹೇಳಿದ್ದೆಲ್ಲ ಅಪರಾಪ್ರಕೃತಿ ಅಂದ್ರೆ ಕಡಿಮೆ ದರ್ಜೆದು. ನಿಜವಾದ ಪರಾಪ್ರಕೃತಿ ಅಂದ್ರೆ ಯಾವುದು? ಜೀವಭೂತ ಮಹಾಬಾಹೋ ಅಂದ್ರು. ಮಮ ಆತ್ಮಭೂತ, ನನ್ನ ಆತ್ಮನೇ ಆಗಿರತಕ್ಕದ್ದು ಅಂದ್ರು. ಈಗ ಇದನ್ನು ಚೆನ್ನಾಗಿ ಅರ್ಥ ಮಾಡಬಹುದು. ಮನುಷ್ಯನಿಗೆ ದೇಹವೂ ಇದೆ, ಒಳಗ ಆತ್ಮನೂ ಇದೆ. ಆತ್ಮನಿಲ್ಲದೆ ದೇಹಕ್ಕೆ ಏನು ಬೆಲೆ? ಈ ಆತ್ಮ ದೇಹದಿಂದ ಹೋಗ್ಬಿಟ್ರೆ ಕಣ್ಣು ಕೈ ಕಾಲ ಕಿವಿ ಮೂಗೆಲ್ಲ ಹೇಗಿರುತ್ತೋ ಹಾಗೆ ಇದ್ದೇ ಇರುತ್ತೆ. ಏನಿಲ್ಲ ಅದರೊಳಗೆ? ಜೀವ ಇಲ್ಲ. ಆದ್ರಿಂದ ಜೀವಕ್ಕೆ ಬೆಲೆಯೋ ಶರೀರಕ್ಕೆ ಬೆಲೆಯೋ? ಜೀವವಿಲ್ಲದೆ ಇರತಕ್ಕಂತಹ ಶರೀರಕ್ಕೆ ಏನು ಬೆಲೆ? ಹಾಗೆ ಭಗವಂತ ಹೇಳ್ತಾನೆ, ಸ್ಥೂಲವಾದಂತಹ ಭೂಮಿ ಮುಂತಾದ ಪ್ರಕೃತಿಗಳೆಲ್ಲ ಕಡಿಮೆ ಇದು. ಅದಕ್ಕಿಂತ ಮಿಗಿಲಾದದ್ದಿದೆ ನೋಡಿ. ಏನು? ಮನುಷ್ಯ ಅಂದ್ರೆ ಬರೀ ಶರೀರವಲ್ಲ, ಶರೀರಿ, ಶರೀರದಲ್ಲಿ ಇರುವವನು. ಅದೇ ನನ್ನ ಪರಾಪ್ರಕೃತಿ. ಅದೇ ಪ್ರಕೃತಿ ಏನು? ಜೀವಭೂತ. ಎಲ್ಲಾ ಪ್ರಾಣಿಗಳಿಗೂ ಕೂಡ ಅದೇ ಆಧಾರವಾಗಿರೋದು. ಅದನ್ನು ವೇದಾಂತದಲ್ಲೇ ಈ ಅಪರಾಪ್ರಕೃತಿಯನ್ನ ಕ್ಷೇತ್ರ ಅಂತಲೂ ಪರಾಪ್ರಕೃತಿಯನ್ನ ಕ್ಷೇತ್ರಜ್ಞ ಅದು ಮತ್ತೆ ಬರುತ್ತೆ. ಮುಂದೆ 13ನೇ ಅಧ್ಯಾಯದಲ್ಲಿ ಕ್ಷೇತ್ರಜ್ಞನ ಬರುತ್ತೆ. ಅಂದಮೇಲೆ ಈ ಕ್ಷೇತ್ರಜ್ಞ ಲಕ್ಷಣ ಅಂತ ಇಲ್ಲಿಯೇ ಶಂಕರಾಚಾರ್ಯ ರೆಫರ್ ಮಾಡಿಬಿಟ್ಟಿದ್ದಾರೆ. ಪರಾಪ್ರಕೃತಿ ಅಂದ್ರೆ ಯಾವುದು? ಜೀವಭೂತ, ಚೇತನವಾಗಿರ್ತಕ್ಕದ್ದು. ಪ್ರಾಣಧಾರಣ ನಿಮಿತ್ತ ಭೂತ, ಉಸಿರಾಡುವುದಕ್ಕೆ ಹಿನ್ನೆಲೆಯಾಗಿರ್ತಕ್ಕಂಥ ಪ್ರಕೃತಿ ಅದು. ಅದಿದ್ದರೆ ನಾವು ಉಸಿರಾಡಕ್ಕೆ ಸಾಧ್ಯ, ಇಲ್ಲದೆ ಇದ್ರಿಲ್ಲ. ಇದು ಯಯೇದಂ ಧಾರ್ಯತೆ ಜಗತ್. ಈ ಒಂದು ಪರಾಪ್ರಕೃತಿಯ ರೂಪದಲ್ಲಿ ನಾನು ಈ ಅಪರಾಪ್ರಕೃತಿಗಳನ್ನೆಲ್ಲ ವ್ಯಾಪಿಸಿಕೊಂಡು ಜಗತ್ತೆಲ್ಲವೂ ಬದುಕಿರುವುದಕ್ಕೆ ಆಧಾರನಾಗಿದ್ದೇನೆ. ಇದು ಪ್ರಕೃತಿಯ ಒಂದಾನೊಂದು ವರ್ಣನೆ ಅಂತ ತಿಳ್ಕೋಬಾರದು. 2 ಪ್ರಕೃತಿಗಳು ಪರಮಾತ್ಮನ ಶರೀರವೇ. ಮುಂದುವರುತ್ತೆ ಏತದ್ಯೋನೇನೆ ಅಂತ. ಆದ್ರಿಂದ ನನ್ನ ತತ್ವ ಹೇಳಬೇಕು ಅಂತ ಹೊರಟಾಗ ಏನೇನು ಈ ತತ್ವದಿಂದ ಹೊರಬಂದಿರತಕ್ಕಂಥ ಸೃಷ್ಟಿಯಾದಿಗಳಿದೆಯೋ, ಅದರ ವ್ಯಾಪಾರಗಳಿದೆಯೋ, ವೈಲಕ್ಷಣ್ಯಗಳಿದೆಯೋ ಎಷ್ಟನ್ನು ತಿಳಿಸಿ ಅದೆಲ್ಲವನ್ನೂ ಮೀರಿ ಮೇಲಿರತಕ್ಕ ತತ್ವವೇ ನಾನು ಅಂತಕ್ಕ ಪರಬ್ರಹ್ಮ ಅಂತ ಭಗವಂತ ಈ 7ನೇ ಅಧ್ಯಾಯದಲ್ಲಿ ಆ ತತ್ವವನ್ನು ಹೇಳ್ತಾನೆ. ಈ ಜ್ಞಾನ ಆಗ್ಬೇಕು ಮೊದಲೆಲ್ಲ. ಯಾಕೆ ಅಂದ್ರೆ ಮನುಷ್ಯನಿಗೆ ಆ ಭಗವಂತ ಸೃಷ್ಟಿ ಮಾಡಿದ್ದು ಅನ್ನೋದು ಮರ್ತೇ ಬಿಟ್ಟಿರ್ತಾನೆ. ಎಲ್ಲ ನಾನು ಅಂತ ಹೇಳ್ತಾನೆ. ಮನೆ ಬಹಳ ಚೆನ್ನಾಗಿದೆ ನೋಡಿ, ನಾನೇ ಕಟ್ಸಿದ್ದು. ನೀನ್ ಮನೆ ಕಟ್ಸೋದಕ್ಕೆ ಏನ್ ಮಾಡ್ದೆ? ಭೂಮಿ ಸೃಷ್ಟಿ ಮಾಡಿದ್ನೆ, ನೀರು ಸೃಷ್ಟಿ ಮಾಡಿದ್ನೆ, ಇಲ್ಲ ಕಲ್ಲು ಮಣ್ಣು ಸೃಷ್ಟಿ ಮಾಡಿದ್ನೆ. ಎಲ್ಲ ಏವ್ರು ಕೊಟ್ಟ ಮೇಲೆ ತಾನೇ ನಾವು ಮಾಡಿರೋದು. ನಮ್ದು ಎಷ್ಟು ಪಾಲಿರಬಹುದು? ಆಯ್ತು. ನಂದು ಅಂದ್ಮೇಲೆ ನಿಮ್ದಾಗಿರೋದು ನಿಮ್ಮನ್ನು ಬಿಟ್ಟು ಹೋಗ್ಬಾರ್ದಲ್ಲ ಅಂತ. ಅದು ಸಾಧ್ಯವೇ ಇಲ್ಲ. ಅದು ನಮ್ಮನ್ನು ಬಿಟ್ಟು ಹೋದ್ರು ಆಯ್ತು, ನಾವು ಅದನ್ನು ಬಿಟ್ಟು ಹೋದ್ರು ಆಯ್ತು. ಆದ್ರಿಂದಲೇ ಈ ಒಂದಾನೊಂದು ವ್ಯವಹಾರದಲ್ಲಿ, ಸಂಸಾರದಲ್ಲಿ ಬರೀ ಸುಳ್ಳು ನಿಜ 2 ಬೆರಕೆ. ಅದಕ್ಕೆ ವೇದಾಂತಲೇ ಏನಂದ್ರು? ಸತ್ಯಾಂದ್ರತೆ ಮಿಥುನಯ ಕೃತ್ಯ. ಆದರೆ ವೇದಾಂತಕ್ಕೆ ಹೇಗೆ ಬಳಸ್ತಾರೆ ನೋಡಿ. ಪರಮಾತ್ಮನ ಸೃಷ್ಟಿಯನ್ನು ನೋಡಿ, ಸೃಷ್ಟಿಕರ್ತನನ್ನು ಗೊತ್ತು ಮಾಡ್ರಿ. ಇದೇ ಉಪಯೋಗ. ನಾನು ಸೃಷ್ಟಿಕರ್ತನನ್ನು ನೋಡಿಲ್ಲ ಅಂತ ಬೇಡ, ಸೃಷ್ಟಿಯನ್ನು ನೋಡಿ. ಈ ಕನ್ನಂಬಾಡಿ ಕಟ್ಟಿದ್ದಾರೆ, ಯಾರಂದ್ರೂ ಈಗ ಬೇಕಾದ್ರೂ ಹೋಗಿ ನೋಡಬಹುದು ಅಂತ. ಯಾರು ಸ್ವಾಮಿ? ವಿಶ್ವೇಶ್ವರಯ್ಯನವರು. ವಿಶ್ವೇಶ್ವರಯ್ಯನವರು ಎಷ್ಟು ದೊಡ್ಡವರಾದ? ಯಾಕೆ ಇದು ನೋಡಿದ ಕೂಡಲೇ ಅವರೇ ಮಾಡಿದ್ದು ಅಂತ ಗೊತ್ತಾಗುತ್ತಾ ಇಲ್ವಾ? ಅವರ ಆ ಒಂದಾನೊಂದು ಹಠ ಹಿಡಿದು ಮಾಡದೆ ಹೋಗಿದ್ರೆ ಯಾರೋ ಒಬ್ಬ ಹಿಂದೆ ಹೇಳೋರು, ಅದು ಎಷ್ಟು 2 ಕೋಟಿಯೋ 3 ಕೋಟಿಯೋ ಖರ್ಚಾಯ್ತಂತ. ಈಗ ಬೇಕಾದಷ್ಟು ಕೋಟಿ ಖರ್ಚಾಗುತ್ತೆ ಅಂತ ಇಟ್ಕೊಳ್ಳಿ. ಆ ಜನಗಳೆಲ್ಲ ಶುರು ಮಾಡಿದ್ರು, ಅಯ್ಯೋ ನ್ಯಾಯ 3 ಕೋಟಿ ರೂಪಾಯಿ ದಂಡ ಮಾಡಿಬಿಟ್ರು ಅಂತ. ಅದಕ್ಕೆ ದಿವಾನರಾಗಿದ್ದ ವಿಶ್ವೇಶ್ವರಯ್ಯನವರು ಹೇಳಿದಂತೆ ಸುಮ್ಮನೆ ಯಾರಿಗೂ ಏನು ಗುಟ್ಟು ಹೇಳಲಿಲ್ಲ. ಅವ್ರಿಗೆ ಜನ ಅಂದ್ಕೊಳ್ಳಿ, ಅವ್ರು ಉತ್ತರ ಕೊಡೋಣ ಅಂತ ಒಂದು ಗುಟ್ಟಾಗಿ ಹೇಳಿದಂತೆ. ಏನು, ಈ ನಮ್ಮ ಮೈಸೂರು ದೇಶದಲ್ಲಿ ಎಷ್ಟು ಮರಗಳಿವೆ ಅಂತ. ಗಿಡ ಮರಗಳು, ದೊಡ್ಡ ದೊಡ್ಡ ಮರಗಳಿವೆ, ರಸ್ತೆ ಬಗೆಯಲ್ಲಿ ಇರ್ತೇವೆ. ಎಷ್ಟು ಮರ ಇದೆ ಎಣಿಸ್ಕೊಂಬಂದು ಹೇಳಿ ಅಂತ ಸುಮ್ಮನೆ ಒಂದು ಆರ್ಡರ್ ಕೊಟ್ಟರು.
ಸರಿ ಎಲ್ಲ ಹೋದ್ರು, ಎಲ್ಲ ಆರಿಸ್ಕೊಂಡು ಕೊನೆ ಲೆಕ್ಕ ಮಾಡಿದ್ರೆ 3 ಕೋಟಿ ಮರ ಇದೆ ಅಂತ ಅಂತ. ನೋಡ್ರಿ, ನಾನು 3 ಕೋಟಿ ಖರ್ಚು ಮಾಡಿದೀನಿ ಅಂತಿರಲ್ಲ, ನಿಮ್ ದೇಶದಲ್ಲಿರೋ ಒಂದೊಂದು ಮರಕ್ಕೆ 1 ರೂಪಾಯಿ ಹರಾಜು ಮಾಡಿದ್ರೆ ನೀವು 3 ಕೋಟಿ ರೂಪಾಯಿ ಬಂತು, ಸುಮ್ಮನೆ ಕೂತ್ಕೊಳ್ಳಿ ಅಂತ. ಬುದ್ಧಿವಂತಿಕೆ ನೋಡ್ರಿ ಆಗಿದೆ ಅಲ್ವೇ. ನಷ್ಟವಾಯ್ತು ಅಂದ್ರೆ ಈಗ ಎಷ್ಟು ಜನ ಉಪಕಾರ ಆಗಿದೆ ಕನ್ನಂಬಾಡಿ ಕಟ್ಟೆಯಿಂದ. ಹಾಗೆ ಅಂದ್ರೆ ಏನಾಯ್ತು, ಈ ಪ್ರಕೃತಿ ಅಂತಕ್ಕದ್ದು ಯಾವ ರೀತಿಯಲ್ಲಿ ನಾವು ಅದನ್ನ ಭಾವಿಸ್ತೇವೆಯೋ ಅದರಂತೆ ಫಲ. ಆದ್ರೆ ಭಗವಂತನ ಹೇಳ್ತಾನೆ, ಈ ತಿರಸ್ಕಾರ ಮಾಡಬೇಡಿ, ಇದು ನನ್ನ ಸೃಷ್ಟಿ. ಪೃಥ್ವಿ, ಎಪ್ಪು, ತೇಜಸ್ಸು ಮುಂತಾದ ಪಂಚಮಹಾಭೂತಗಳು, ಅದನ್ನ ಉಪಯೋಗಿಸ್ತಕ್ಕಂಥ ಮನುಷ್ಯ, ಬುದ್ಧಿ, ಅಹಂಕಾರ ಇಷ್ಟೂ ನನ್ನ ಅಪರ ಪ್ರಕೃತಿ ಅಂದ್ರೆ ಇನ್ನೂ ಕಡಿಮೆ. ಇದಕ್ಕಿಂತ ನೀರಿಂದಿದೆ, ಅದೇ ಜೀವಾತ್ಮ. ಆ ಜೀವಾತ್ಮನಿಗೆ ಆತ್ಮನಾಗಿರೋದು ನಾನು ಪರಮಾತ್ಮ. ಹೀಗೂದಕ್ಕೆ ಹೋಗ್ತಾ ಹೋಗ್ತಾ ಕೊನೆಗೆ ಎಲ್ಲಿ ಮುಟ್ಟಬೇಕೋ ಆ ಪರಮಾತ್ಮ ಸ್ವರೂಪವನ್ನು ಹೇಳಬೇಕು. ಅದಕ್ಕೋಸ್ಕರ ಇಷ್ಟು ಮಾಡಿದ್ದಾರೆ. ಈಗ ಆ ಜೀವಭೂತವಾದಂತಹ ಪ್ರಕೃತಿಯನ್ನು ಹೇಳಿ, ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತ್ಯುಪಧಾರಯ. ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿರೋ, ಮತ್ತೆ ಮುಂದಿನ ವಿಚಾರವನ್ನು ಹೇಳ್ತೇನೆ ಅಂತ. ಹರಿ ಓಂ ಶ್ರೀಕೃಷ್ಣಾರ್ಪಣಮಸ್ತು.